ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೆಂಕಟೇಶ ಯಕ್ಷಗಾನ ಸಲಹಂಗ ಹೊನ್ನವಳ್ಳಿ ಶೃಂಗೇರಿ ತಾಲೂಕು 50ನೇ ವರ್ಷದ ಸುವರ್ಣ ಸಂಭ್ರಮಾಚರಣೆಯನ್ನು ರಾಜಧಾನಿಯಲ್ಲಿ ಪ್ರಾರಂಭಿಸಿದ್ದೇವೆ. ಆಗಮಿಸಿರುವ ಎಲ್ಲರಿಗೂ ಪ್ರಪ್ರಥಮವಾಗಿ ಸ್ವಾಗತವನ್ನು ಕೋರುತ್ತಾ ಇದೀಗ ಯಕ್ಷಗಾನ ತಾಳಮದ್ದಲೆಯನ್ನು ಪ್ರಾರಂಭಿಸಕ್ಕೆ ಅನುಮತಿಯನ್ನು ಕೇಳ್ತಾ ಇದ್ದೆ ಅಧ್ಯಕ್ಷರಲ್ಲಿ. ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ನಾಂದಿಯೊಳು ವರವ್ಯಾಸ ಮುನಿಪದೋ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲಬಂದು ಬೇಳುವೆ ನೀ ಕಥಾಮೃತ ಕವಿಗಳ ಸಂದಣಿಗೆ ಬಲವೊಂದು ಬೇಳುವನಿ ಕಥಾಮೃತವ ಸುತ್ತ ಪದ್ಮವ್ಯೂ ರಚಿಸಿ ಸುತ್ತ ಪದ್ಮವ್ಯೂ ರಚಾರ್ಪಡೆಯಲ್ಲಿ ಇತ್ತಾರ್ಜ ಅಕ್ಷಯ ಶ್ರೀಹರಿಯೇ ನೀನೇ ರಕ್ಷಿಸು. ಆಗುವುದು ಆಕಸ್ಮಿಕ, ಅನುಭವಿಸುವುದು ಅನಿವಾರ್ಯ. ಇಲ್ಲದೆ ಹೋದರೆ ಈ ಸುಧನ್ವನ ಬದುಕಿನಲ್ಲಿ ಹೀಗೂ ಆದೀತೆ ಎನ್ನುವಂತ ನಿರೀಕ್ಷೆಯೇ ಇರಲಿಲ್ಲ. ಸಂಪತ್ತಿನ ಆಗರ, ಧರ್ಮದ ನೆಲೆಬೀಡುವಾದಂತಹ ಚಂಪಕಾವತಿ ನಗರ ವರ್ತಮಾನ ಕಾಲದ ವಿಭುವಾಗಿ ಪ್ರಭುವಾಗಿ ಆಳುವವನು ಹಂಸಧ್ವಜ ಮಹಾರಾಜರು. ಅವರ ಸುಕುಮಾರನಾಗಿರುವಂತಹ ಈ ಸುಧನ್ವ ಈ ಹೊತ್ತಿನಲ್ಲಿ ರಣಧಾರಣಿಯನ್ನು ಪ್ರವೇಶ ಮಾಡುವುದು ಅಗತ್ಯವೂ ಅನಿವಾರ್ಯವೂ ಹೌದು. ಔತ್ತರೇಯರಲ್ಲಿ ಖ್ಯಾತಿವೆತ್ತಂತಹ ಚಂದ್ರಕುಲ ಸಂಭೂತರಾಗಿರುವಂತಹ ಧರ್ಮ ನದಿಯಿಂದ ಬಿಡಲ್ಪಟ್ಟಂತಹ ಮಕತುರಗ ಅನಿರೀಕ್ಷಿತವಾಗಿ ನಮ್ಮದಾಗಿರುವಂತಹ ಚಂಪಕಾವತಿಯ ನಗರವನ್ನು ಪ್ರವೇಶ ಮಾಡಿದಾಗ ಕ್ಷತ್ರಿಯರ ಅನುಗುಣದಂತೆ ಛಲದಿಂದ ಬಲದಿಂದ ತುರಗವನ್ನು ಕಟ್ಟಿ ಕಪ್ಪ ಕಾಣಿಕೆ ಕೊಡುವುದು ಸಮಂಜಸ ಅನ್ನುವ ತೀರ್ಮಾನದ ಮೇರೆಗೆ ಯುದ್ಧವೇ ಬದ್ಧ ಅನ್ನುವ ನಿರ್ಣಯವನ್ನು ಕೈಗೊಂಡು ಕೆಲವೇ ಬಲವನ್ನೆಲ್ಲ ನೆರಹಿಕೊಂಡು ನಮ್ಮಯ್ಯನಾಗಿರುವಂತಹ ಹಂಸಧ್ವಜರು ರಣಧಾರಣಿಯನ್ನು ಪ್ರವೇಶ ಮಾಡಿದರು. ಹಿಂದುಳಿದ ಬಲವನ್ನು ನೆರಹಿಕೊಂಡು ಭಾಮಗನೆ ಎನ್ನುವುದಾಗಿ ಆಶೀರ್ವಾದವನ್ನು ಮಾಡಿದರು. ಮಡದೆಯಾಗಿರುವಂತಹ ಪ್ರಭಾವತಿಯ ಧರ್ಮವತ್ತಾದಂತಹ ಮಾತಿಗೆ ಕಟ್ಟು ಬಿದ್ದು ರಣಧಾರಣಿಗೆ ಪ್ರವೇಶ ಮಾಡುವುದರಲ್ಲಿ ಔಚಿತ್ಯಪೂರ್ಣವಾಗಿ ಸ್ವಲ್ಪ ತಡ ಆದದ್ದು ಹೌದು. ಮೊದಲೇ ಘೋಷಿಸಿದಂತೆ ಯುದ್ಧಕ್ಕಾಗಿ ಹಿಂದುಳಿದವರನ್ನು ದಳ್ಳುರಿಯ ವೇಗೆಯಿಂದ ಬೇಯುತ್ತಿರುವಂತಹ ಎಣ್ಣೆಯ ಬಾಣಲೆಗೆ ಅಥವಾ ತೈಲ ಕಟಾಹಕ್ಕೆ ಎತ್ತಿ ಬೀಸಾಡತಕ್ಕದ್ದು ಅನ್ನುವುದಾಗಿ, ಹಾಗೆಯೇ ಕೂಡ ರಾಜಾಜ್ಞೆ ಸರ್ವಸಮ್ಮತ ಅನ್ನುವ ಆ ಮೇರೆಗೆ ನನ್ನನ್ನು ಕೂಡ ದಳ್ಳುರಿಯ ಬೇಗೆಯಿಂದ ಬೇಯುತ್ತಿರುವಂತಹ ಯಾವ ಎಣ್ಣೆಯ ಕೊಪ್ಪರಿಗೆಗೆ ಎತ್ತಿ ಬೀಸ ಹಾಕಿದರು. ಆದರೂ ನಾವು ನಂಬಿದ ಶ್ರೀಹರಿಯ ದಯೆಯಿಂದಲೋ ಎಂಬಂತೆ ಮುಡಿದ ಹೂವು ಬಾಡದೇ ಇರುವ ರೀತಿಯಲ್ಲಿ ಆ ಶ್ರೀಹರಿಯ ಅನುಗ್ರಹದಿಂದ ಯಾವುದೇ ರೀತಿಯಾದಂತಹ ತಪ್ಪು ತೊಂದರೆ ದೇಹದ ಸುಡುವುದಾಗಲಿ ಯಾವುದೇ ರೀತಿಯಾದಂತಹ ದೇಹಕ್ಕೆ ತೊಂದರೆ ನನಗಾಗಲಿಲ್ಲ. ಇದರಿಂದ ವಿಸ್ಮಿತಗೊಂಡಂತಹ ನನ್ನ ಅಯ್ಯನಾಗಿರುವಂತಹ ಹಂಸಧ್ವಜ ಮಹಾರಾಜರು ನಿನ್ನಿಂದ ನಮ್ಮ ಕುಲವೇ ಕೂಡ ಉದ್ಧಾರವಾಯಿತು, ನಿನ್ನನ್ನು ಪಡೆದಂತಹ ನನ್ನ ಬದುಕು ಸಾರ್ಥಕ ಆಯಿತು ಅನ್ನುವುದಾಗಿ ಹೆಮ್ಮೆಯಿಂದ ಆಡಿದರು. ಇನ್ನೂ ತಡ ಮಾಡಬೇಡ, ಆದದ್ದೇ ತಡ ಆಯಿತು, ಆದಷ್ಟು ಬೇಗ ರಣಧಾರಣಿಯನ್ನು ಪ್ರವೇಶ ಮಾಡುವಂತ ಹೇಳಿದವರು. ಹೇಳಿದ ನನ್ನಯ್ಯನ ಚರಣಾರವಿಂದಕ್ಕೆ ವಂದಿಸಿದೆ. ಅಮ್ಮನಾಗಿರುವಂತಹ ಸುಗರ್ಭಯ ಆಸೆಯನ್ನು ಪೂರೈಸುವುದಕ್ಕಾಗಿ ಅವರ ಪದಕ್ಕೆ ವಂದಿಸಿಕೊಂಡೆ. ಪುರೋಹಿತರಾಗಿರುವಂತಹ ಶಂಕರಿಕೆತರಿಗೂ ವಂದಿಸಿ ಯುದ್ಧ ಮಾಡುವುದು ಬದ್ಧ ಅನ್ನುವುದಾಗಿ ಸಾಂಗ್ರಾಮಿಕ ಅನ್ನುವ ರಥವನ್ನು ಹೊಡೆಕೊಂಡು ಸಡಗರದಿಂದ ಬಂದು ಯಾವ ರಣಧಾರಣಿಯನ್ನು ಸೇರಿದವನು ನಾನು. ಈಗ ಯೋಚನೆಯನ್ನು ಮಾಡ್ತಾ ಇದ್ದೇನೆ. ಯುದ್ಧ ಅಂದರೆ ಚದುರಂಗದ ಆಟವೂ ಅಲ್ಲ, ಗೆಳೆಯರ ಕೂಟವೂ ಅಲ್ಲ, ಪಾಯಸದ ಊಟವೂ ಅಲ್ಲ,
ಕ್ಷತ್ರಿಯ ಉಚಿತವಾದಂತಹ ಯುದ್ಧ ಹೇಗೆ ಮಾಡಬೇಕನ್ನುವುದಾಗಿ ಗುರುಗಳಿಂದ ನಾನು ಕಲಿತಿದ್ದರೂ ಸಹ ಬರುವಂತಹ ಇದಿರಾಳಿ ಸಾಮಾನ್ಯ ವಿಕ್ರಮಿಯಲ್ಲ. ಅರ್ಥಯೇ ಓದನೊರ್ದಳ ಗಂಡುಗಲಿಯ ತಂಡಕ್ಕೆ ಪ್ರಚಂಡ ಅನಿಸಿಕೊಂಡಂತಹ 3 ಲೋಕದ ಗಂಡ ದಶನಾಮಧಾರಿ ಪಾರ್ಥ ಬಂದವನು. ಅವನ ಇದಿರಿನಲ್ಲಿ ಸೆಣಸಾಡುವುದಕ್ಕೆ ಸಾಮಾನ್ಯವಾದ ಇಂತಹ ಪೂರ್ವ ಸಿದ್ಧತೆ ಸಾಕಾಗಲಿಕ್ಕಿಲ್ಲ. ಅದಕ್ಕಾಗಿ ರಣಧಾರಣಿಯನ್ನು ಪ್ರವೇಶ ಮಾಡಿದಂತಹ ನಾನು ಸೂಚಿ, ಮಕರ, ಪದ್ಮ, ಕ್ರೌಂಚ, ಚಕ್ರ, ಗರುಡ ಅನ್ನುವಂತಹ 6 ವ್ಯೂಹಗಳಲ್ಲಿ ಒಂದಾಗಿರುವಂತಹ ಯಾವ ಪದ್ಮವ್ಯೂಹವನ್ನು ರಚಿಸಿದ್ದೇನೆ. ಉಭಯ ಪಾರ್ಶ್ವದಲ್ಲಿಯೂ ಕೂಡ ಸಹೋದರರಾಗಿರುವಂತಹ ಸುದರ್ಶನರನ್ನು ನೇಮಿಸಿದ್ದೇನೆ. ಮಧ್ಯಭಾಗದಲ್ಲಿ ಸುಮನನ್ನು ಇರಿಸಿದ್ದೇನೆ. ಆದರೆ ನಾನು ಯುದ್ಧಕ್ಕೆ ಸನ್ನದ್ಧನಾಗಿದ್ದೇನೆ ಎನ್ನುವಂತ ವರ್ತಮಾನ ವಿರೋಧಿಯಾಗಿರುವಂತಹ ಅರ್ಜುನನಿಗೆ ಗೊತ್ತಾಗಬೇಕಲ್ಲ. ಆದುದರಿಂದ ಅರ್ಜುನನಿಗೆ ವರ್ತಮಾನವನ್ನು ಕಳುಹಿಕೊಟ್ಟಿದ್ದೇನೆ. ಮುಂದೇನಾಗುವುದು ಅನ್ನುವ ನಿರೀಕ್ಷೆಯಲ್ಲೇ ಇರ್ತೇನೆ. ನೋಡೋಣ. ಕೇವಲ ವಿಘ್ನವನ್ನು ಮಾತ್ರ ಎದುರಿಸುವುದಲ್ಲ, ವಿಘ್ನಗಳ ಪರಂಪರೆಯೇ ಅಡ್ಡ ಬರ್ತದೆ. ಈ ಸೂಕ್ಷ್ಮ ಗೊತ್ತಿದ್ದೆ ಬಲವಂತವಾದಂತಹ ನಮ್ಮ ಚಿಕ್ಕಯ್ಯನವರು ಇದರ ಒಂದು ನೇತೃತ್ವವನ್ನು ವಹಿಸಿಕೊಂಡದ್ದು. ಹಸ್ತಿನಿಂದ ಹೊರಟ ಅಂದಿನಿಂದ ಇಂದಿನವರೆಗೆ ಅದೆಷ್ಟೋ ವಿಘ್ನಗಳ ಪರಂಪರೆಯನ್ನು ಪರಮಾತ್ಮನಾದಂತಹ ಆ ಶ್ರೀಹರಿಯ ದಯೆಯಿಂದ ನಿರ್ವಿಘ್ನವಾಗಿ ದಾಟಿಕೊಂಡು ಈ ಹೊತ್ತು ಈ ಚಂಬಕಾವತಿಯವರೆಗೆ ಬಂದಿದೆ. ಆ ಸಂದರ್ಭದಲ್ಲಿ ಚಿಕ್ಕಯ್ಯನವರ ಮುಖ ಬಾಡಿದ್ದು ಮತ್ತೆ ಬಂದುದು ವಿಘ್ನ ಎಂದು ಪ್ರದ್ಯುಮ್ನನೋ ನಮ್ಮನ್ನೋ ಕರೆದಾಡಿದಂತಹ ಮಾತು. ಆ ಸಂದರ್ಭದಲ್ಲಿ ಎಲ್ಲರೂ ನಾ ಮುಂದು ತಾ ಮುಂದು ಎಂದರೂ ಕೂಡ ನಾನೇ ಹೋಗಿ ಮುಂದೆ ನಿಂತು ಚಿಕ್ಕಯ್ಯನವರಲ್ಲಿ ಸಮಾಧಾನದ ಮಾತನ್ನು ಆಡಿ ರಣವಿಲ್ಯವನ್ನು ಪಡೆದು ಅತ್ಯುತ್ಸಾಹದಿಂದ ರಣಧಾರಿಣಿಗೆ ಬಂದಿದ್ದೇನೆ. ಯಾವ ಕ್ರಮದಲ್ಲಿ ಸಕಲ ಸೇನಾಬಲವನ್ನಂತು ಅದರ ಮುಖ್ಯಸ್ಥನಾಗಿ ನಾನು ನಿಂತು ಯಾವ ರೀತಿ ಪ್ರಚಂಡವಾದಂತಹ ಯಾವ ಒಂದು ಕಾರ್ಗಿಚ್ಚೊಂದು ವನವನ್ನು ಸುಡುತ್ತಾ ಸಾಕ್ತದೆಯೋ ಅದೇ ಕ್ರಮದಲ್ಲಿ ವಿರೋಧಿಗಳ ಕೂಟವನ್ನೆಲ್ಲ ಬಗ್ಗು ಬಡಿಯುತ್ತಾ ಈ ಹೊತ್ತು ಸೇನೆಯ ಕೇಂದ್ರ ಸ್ಥಾನದಲ್ಲಿ ಬಂದು ನಿಂತಿದ್ದೇನೆ. ಒಬ್ಬ ತೇಜಸ್ವಿಯಾದವ ಕಾಣ್ತಾ ಇದ್ದಾನೆ, ಬಹುಶಃ ಅವನೇ ಇರಬೇಕು. ನೋಡೋಣ. ಆಶ್ಚರ್ಯವೇ ಆಶ್ಚರ್ಯ. ಸೂರ್ಯ ಬರುವ ಮುಂಭಾಗದಲ್ಲಿಯೇ ತಟ್ಟನೆ ಒಂದು ರಥವನ್ನು ನಿಂತಿತ್ತು. ಕೇತನದ ಕುರವನ್ನು ಕಂಡಾಗ ವೃಷಭಕೇತನ ಉಳ್ಳಂತಹ ರಥ ಯಾರದ್ದು ಅನ್ನುವುದಾಗಿ ಅವಲೋಕಿಸಿದೆ. ಬೆಳ್ಳಿಯ ಪರಶಿವನೇನಾದರೂ ಧರ ಇಳಿದು ಬಂದನೆ ಅನ್ನುವುದಾಗಿ
ಖಂಡಿತ ಬರ್ಲಿಕ್ಕಿಲ್ಲ, ಸಾಧ್ಯವೂ ಇಲ್ಲ. ಹಾಗಿದ್ರೆ ಯಾರು ಬಹುದು? ಕರ್ಣಸುತನಾಗಿರುವಂತ ಋಷಿಕೇತ ಇರಬೇಕನ್ನುವುದಾಗಿ ನನಗನ್ನಿಸಿದೆ. ಖಂಡಿತವಾಗಿ ಹೌದು. ಆದರೆ ಅವನ ರಥಕ್ಕೆ ನನ್ನ ರಥವನ್ನು ಚಾಚಿ ನಿಲ್ಲಿಸುವುದರ ಜೊತೆಯಲ್ಲಿ ಅವನಲ್ಲಿ ಒಂದು ಮಾತನಾಡಬೇಕು ಅಂತ ನನಗನ್ನಿಸಿದೆ. ಕೇವಲ ಸರಳ ಮುಖೇನ ಯುದ್ಧ ಅನಿವಾರ್ಯ ಆದರೂ ಕೂಡ ಅವನ ವಾಕ್ಯತೆ ಯಾವ ರೀತಿ ಇದೆ ಎನ್ನುವುದಾಗಿ ಪರೀಕ್ಷಿಸುವ ಸಲುವಾಗಿ ಅವನಲ್ಲಿಯೇ ಕೇಳ್ತೇನೆ. ಎಲ್ಲ ವೀರ, ಏನೆಲ್ಲ ಆನೆ ಹೋದದ್ದೇ ದಾರಿ ಅನ್ನುವ ಹಾಗೆ ಹಾ ತಾನೇ ತಾನಾಗಿ ಮುಂದೊತ್ತಿ ಬಂದು ನನ್ನ ರಥದ ಎದುರಿನಲ್ಲಿ ನಿಂತಿದ್ದೀಯೆ. ಹೌದು. ಬಂದ ನಿನ್ನಲ್ಲಿ ಹಾ. ರಣಧಾರಣೆಯಲ್ಲಿ ಔಪಚಾರಿಕವಾದಂತಹ ಪರಿಚಯ ಕೊಡುವುದು ಅಧರ್ಮ ಅಲ್ಲ, ಖಂಡಿತ. ಅನೀತಿಯೂ ಅಲ್ಲ. ಹಾ. ಆದರೂ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಏನು? ಯಾರು ನೀನು? ಹಾ. ಯಾಕೆ ಬಂದದ್ದು ಅಂತ ಪ್ರತ್ಯೇಕ ಹೇಳಬೇಕಾಗಿ ಬೇಡ. ನಿನ್ನ ವಿಳಾಸ ಏನಾದರೂ ಇದ್ರೆ ಮೊದಲು ಹೇಳು, ನೀನು ಯಾರು ಅನ್ನುವುದಾಗಿ. ನಿನ್ನ ಈ ಪ್ರಶ್ನೆಗೆ ನನ್ನ ಪ್ರಶ್ನೆಯೇ ಉತ್ತರ. ಹಾ. ನನ್ನನ್ನು ಪ್ರಶ್ನಿಸುತ್ತಿರುವಂತವನು ನೀನ್ ಯಾರು ಅನ್ನುವ ಪರಿಚಯವನ್ನು ಮೊದಲು ನೀನು ಹೇಳು. ನನ್ನ ಪರಿಚಯ ನಿನಗೆ ಬೇಕೇನು? ಹೌದು. ಚಂಪಕ ಪುರಾದ ಚಂಪಕ ಪುರಾಧಿಪತಿ ಸಂತ ಹಂಸ ಧ್ವಜ ಕುಮಾರ ಮಾಂಬೆಸರದು ಧನ್ಮನೆಂದು ಸಂಪಿನಿಂದ ಕರೆಬರಿದ್ದು ಅದು ಧನ್ಮನೆಂದ ಎಲ್ಲ ವೀರ, ಅಯ್ಯ ವಿರೋಧಿಯೇ, ನಿನ್ನ ವೈಯಕ್ತಿಕವಾಗಿರುವಂತಹ ಪರಿಚಯವನ್ನು ಕೇಳಬೇಕೆನ್ನುವ ಉದ್ದೇಶದಿಂದ ಪ್ರಶ್ನಿಸಿದ್ದು ನಾನು. ಹಾ ಕೈಲಾಗದೆ ಕೈಸಾಗದೆ ಈ ಮಾತನ್ನಾಡಿದ್ದಲ್ಲ. ಖಂಡಿತ. ಆದರೂ ನಿನ್ನ ಉತ್ತರ ಪ್ರಶ್ನೆಯಾಗಿಯೇ ಬಂತು. ಹೌದು. ಇರಲು ಬಿಡಿ, ಇರಲು ತೊಂದರೆ ಏನೂ ಇಲ್ಲ. ಹಾ ನಾನ್ಯಾರು ಬಲ್ಲೆ? ಯಾರು? ಈ ನಿಂತ ನೆಲ ಇದೆಯಲ್ಲ, ಇದು ನಮ್ಮದಾಗಿರುವಂತಹ ಮಾಹಿಷ್ಮತಿಗೆ ಅಲ್ಲ ಚಂಪಕಾವತಿಗೆ ಸೇರಿದ್ದು. ಹಾ ಹಾ ಇದರನ್ನು ಆಳುವ ಅರಸು ಹಂಸಧ್ವಜ ಭೂಪಾಲ ಅಂತ ಕೇಳಿ ಬಲ್ಲೆವು. ಆಹಾ, ಅವರ ಮಗನೇ ಸುಧನ್ವ. ಹಾ, ಯುವರಾಜ ನೀನು? ಪದವಿಯಲ್ಲಿ ಇದ್ದವನು ನಾನು. ಹಾ ಹೌದು. ಆದರೆ ನೀನು ಬಂದು ಇವರಿಗಾಗಿ ಇಲ್ಲಿಗಾಗಿ ಬಂದೆಯಲ್ಲ. ಹಾ ಬಂದದರ ಉದ್ದೇಶ ಏನು? ಯಾವ ಪಕ್ಷವನ್ನ ಅಂತೂ ಬಂದೆ ಅಂತ ಕೇಳುವುದರ ಜೊತೆಯಲ್ಲಿ ನಮ್ಮದು ಯಾವ ಗೋತ್ರ ಗೊತ್ತುಂಟ? ಯಾವ ಗೋತ್ರ? ವಿಶ್ವಾಮಿತ್ರ ಗೋತ್ರ. ಹಾ. ಮುದುಚಂದನ ಪರಂಪರೆಯವರು. ಹಾ. ನಮ್ಮದಾಗಿರುವಂತಹ ಯುದ್ಧದ ರೀತಿ ಏನು ನೀತಿ ಏನು ಗೊತ್ತುಂಟ? ಬಂದಂತಹ ಇದಿರಾಳಿಯಲ್ಲಿ ಮಾರಾಮಾರಿ ಯುದ್ಧವನ್ನು ಮಾಡಿ ವಿಜಯಾಂಗನೆಯನ್ನು ಪಡೆಯುವುದು ಅಲ್ಲ, ತನ್ಮೂಲಕವಾಗಿ ಯುದ್ಧವನ್ನು ಮಾಡುವುದರ ಮುಖೇನ ವೀರ ಸ್ವರ್ಗವನ್ನು ಹೊಂದುವುದು. ಇದು ನಮ್ಮ ಯುದ್ಧದ ನೀತಿ. ಇದು ಹಾ. ಆದುದರಿಂದ ಹೇಳ್ತೇನೆ, ನೀನು ಬಂದದ್ದು ಯಾಕೆ, ನೀನು ಬಂದುದರ ಉದ್ದೇಶದ ಜೊತೆಯಲ್ಲಿ ನಿನ್ನದಾಗಿರುವಂತಹ ಪರಿಚಯವನ್ನು ಈಗಾದರೆ ಹೇಳ್ತೀಯಾ ಅಂತ ಕೇಳ್ತೇನೆ. ವೀರ, ಹ ಹೋರಾಟ ಮಾಡ್ಲಿಕ್ಕೆ ಹ ಪರಿಚಯದ ಅಗತ್ಯವೇ ಇಲ್ಲ. ಹಾ. ಅಳುಕದರಿಯದೆ ಹ ಒಳುಗದೊಡನೆ ಒಳುಗದೊಡನೆ ಗಾದಿ ಗೆಲಿದು ಮೆಚ್ಚಿಸಬೇಕು ಎಂದು ಕುಲದ ಬೇಡದು ದುರಿ ನೀನು ಕೇಳಿ ನೀನೆಲೋ ಕಲಿಗಳು ಕಾದೊಡನೆ ಕಾದು ಕಲಿಗಳನ್ನು ಕಾಲುವನಿಗಾದು ಬೇಡಲೋ ಆ ಕಶ್ಯಪ ಮುನೀಶನ ವಂಶವೋ ಆ ಕಶ್ಯಪನ ವಂಶವೋ ಕಶ್ಯಪ ಮುನೀಶನ ವಂಶದವು ಜಲಜ ಮತ್ತು ಪುತ್ರಗಣ ಕಂದ ಲೋಕದೊಳಗೆ ವೃಷಕೇತನೋ ಜಲಜಾಮಿತ್ತನ ಪುತ್ರ ಕರ್ಣನ ಕಂದ ಲೋಕದೊಳಗೆ ಎನ್ನ ಋಷಕೇತ ಎನ್ನುವನೋ. ವೀರ, ಹ ಯುದ್ಧಕ್ಕೆ ಅಂತ ನಿಂತ ಮೇಲೆ ಹ
ಪರಸ್ಪರ ಹೋರಾಟವೇ ಹೊರತು ಹ. ಪರಿಚಯದ ಅಗತ್ಯ ಇಲ್ಲ. ಆದರೆ ವಾಕ್ಸಮರ ಅನ್ನೋದು ಒಂದುಂಟು, ಬಹುಶಃ ನಿನಗದು ಗೊತ್ತೇ ಇಲ್ಲ. ಆದರೂ ನೀನು ಕೇಳಿದ್ದಕ್ಕಾಗಿ ಹೇಳ್ತೇನೆ ಕೇಳು. ಈಗಲಾದರೂ ಹೇಳು. ಕಶ್ಯಪ, ಹ ಕಶ್ಯಪನಿಂದ ಈ ಭೂಮಿಗೆ ಬಂದದ್ದು ಈ ನಮ್ಮೆಲ್ಲರಿಗೂ ಬೆಳಕನ್ನೇ ಕೊಡುವಂತಹ ಭಗವಾನ್ ಭಾಸ್ಕರ. ಹ ಆ ಭಾಸ್ಕರ ಅಥವಾ ಸೂರ್ಯದೇವನ ಮಗ ಕರ್ಣ ಹ ಮಹಾಭಾರತ ಯುದ್ಧದಲ್ಲಿ ಸ್ನೇಹಕ್ಕೆ ಅಥವಾ ಸ್ವಾಮಿ ನಿಷ್ಠೆಗೋ ಮತ್ತೊಂದು ದ್ಯೋತಕವೋ ಅನ್ನುವ ಹಾಗೆ ತನ್ನ ತನುವನ್ನು ಹಸುವನ್ನು ತನ್ನೊಡೆಯನಾದಂತಹ ಸುಯೋಧನನಿಗಾಗಿ ಅರ್ಪಿಸಿದವನು ಹ ನನ್ನ ತಂದೆ. ಹ. ಅಂತಹ ತಂದೆಯ ಮಗ ನಾನು ಋಷಭಕೇತನ. ಹ ಹ ಮತ್ತೆ ನೀನು ಮಾಡ್ತಾ ಇರುವಂತಹ ಕೆಲಸ ಯಾವುದು ಗೊತ್ತಾ? ಇದು ಹ ನಮ್ಮ ದೊಡ್ಡಪ್ಪನಾದಂತಹ ಯಾವ ಧರ್ಮನಿಧಿ ಇದ್ದಾನೆ, ಹ ಅವರು ಬಂಧು ಹತ್ಯಾ ದೋಷದ ನಿವಾರಣಾರ್ಥವಾಗಿ ಪೂಜಿಸಿ ಬಿಟ್ಟಲ್ಪಟ್ಟಂತಹ ಹಯ ಇದು. ಮಕತುರಗದ ಹಣೆಯಲ್ಲಿಯೇ ಬಂಗಾರದ ಹಳೆಯಲ್ಲಿ ಬೆಳೆದಂತಹ ವಿಷಯವನ್ನು ಅರ್ಥ ಮಾಡಿಕೊಂಡವನು ಸುಧನು. ಅರ್ಥ ಮಾಡಿಕೊಂಡೂ ಕೂಡ ಹ. ಮಹಾತ್ಮರು ನಡೆಸುವಂತಹ ಯಾವ ಯಾಗಕ್ಕೆ ವಿಘ್ನಕಾರಿಗಳಾಗಿ ಪರಿಣಮಿಸ್ತೀರಿ ಅಂತ ಆದರೆ ಹ. ನಿಮ್ಮಂತವರಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಬಲ್ಪುಳ್ಳವರು ಕಟ್ಟುವುದು ಕಾದದ ಅಸದಳವಾಗಿರುವವರು ಹ ಕಪ್ಪ ಕಾಣಿಕೆಯನ್ನು ತಂದು ಮಕದುರಗದ ಬೆಂಬಲಾರ್ಥವಾಗಿ ಬಂದಿರುವಂತಹ ಅರ್ಜುನನ ಪದಕ್ಕೆ ಒಪ್ಪಿಸಬೇಕನ್ನುವುದಾಗಿ ನಮ್ಮಲ್ಲಿ ಬಲ ಉಂಟು, ಛಲವನ್ನು ಉಂಟು ಕಾರಣಕ್ಕಾಗಿ ಬಂದಂತಹ ತುರಗವನ್ನು ಬಯಸಿದ್ದೇವೆ. ಯುದ್ಧವೇ ಬದ್ಧ ಅನ್ನುವ ನಿರ್ಣಯವನ್ನು ಕೈಗೊಂಡಿದ್ದೇವೆ. ಪರಿಣಾಮ ಏನಾಗ್ತದೆ ಗೊತ್ತಾ? ಈಗ ನೀನು ಹೇಳುವುದೇನು, ತುರಗವನ್ನು ಬಿಡಬೇಕಾ? ಪರಿಣಾಮ ಏನಾಗ್ತದೆ ಗೊತ್ತಾ? ಏನು? ತಲೆಗಟ್ಟಿ ಇದೆ ಅಂತ ಹೇಳಿ ಶಿಲೆಗೆ ಹೊಡೆದರೆ ಹ ತಲೆ ಪುಡಿಯಾದಿದ್ದು ಬಿಟ್ರೆ ಶಿಲೆ ಹೋಗ್ಲಿಕ್ಕಿಲ್ಲ. ಹ ಹಾಗಾಗಿ ಹೇಳ್ತೇನೆ, ಒಳ್ಳೆಯ ಮಾತಿನಲ್ಲಿ ಹ ಬಂಧಿಸಿರುವಂತಹ ತುರಗವನ್ನು ನೀವು ಬಿಟ್ಟು ಕೊಟ್ರೆ ಹ ಮುಂದೆ ನಮ್ಮ ಕಾರ್ಯಕ್ಕೆ ಸಹಕಾರಿಗಳಾದಿರಿ ಅಂತ ಆದ್ರೆ ಹ ಪರಿಣಾಮ ಒಳಿತಾದೀತು. ಇಲ್ಲ ಅಂತಾದ್ರೆ ಇಲ್ಲ ಅಂತ ಆದ್ರೆ ಹ. ಧರ್ಮನಿಧಿ ಮಾಡುವಂತಹ ಯಾಗಕ್ಕೆ ವಿಘ್ನಕಾರಿಗಳಾದಂತಹ ನಿಮ್ಮನ್ನು ಹ. ಹೀಗೆ ಬಿಡುವುದಿಲ್ಲ. ಹ. ಕೇವಲ ಧರ್ಮನಿಧಿಯ ಧರ್ಮದ ಪುಣ್ಯ ಮಾತ್ರ ಅಲ್ಲ, ಭಗವಾನ್ ಶ್ರೀಕೃಷ್ಣನ ಸಹಕಾರ ಅಥವಾ ಆತನ ಪೂರ್ಣ ಅನುಗ್ರಹದಿಂದ ನಡೆಯುತ್ತಿರುವಂತಹ ಶ್ರೀಹರಿ ಕಾರುಣ್ಯ ಅನ್ನುವಂತಹ ಯಾವ ಪವಿತ್ರವಾದಂತಹ ಕಾರ್ಯಕ್ಕೆ ಹ. ನೀವು ವಿಘ್ನಕಾರಿಗಳಾದಿರಿ ಅಂತಾದ್ರೆ ನಿಮ್ಮನ್ನು ಸುಮ್ಮನೆ ಬಿಡುವವರು ನಾವಲ್ಲ. ಹೋರಾಟ ಮಾಡಿ ನೀನು ಕಟ್ಟಿರುವಂತಹ ತುರಗವನ್ನು ಸೆಳೆದು ತೆಗೆದುಕೊಂಡು ಮಾತು ಹೋಗ್ತೇವೆ. ಕಡಿಮೆ, ನಮ್ಮದ್ದು ಕೃತಿಯೇ ಜಾಸ್ತಿ. ಬಾ ನೋಡೋಣ. ವಿಕ್ರಮ ಇದ್ರೆ ಭಾ ಮುಂದೆ ಅಂತ ಬಾ ಹೇಳ್ತೇನೆ. ಮುಂದೆ. ದೈ 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 ದೈ. ನಡೆಯಲ್ ಆವಗೆ ಕಂಡೋ ಸುಧನ್ವ ಪ್ರದ್ಯುಮ್ನನು ನಡೆಯಲಾವಗೆ ಕಂಡೋ ಸುಧನ್ವ ಕೇತನದ ಗುರುವಿಂದ ಕೃಷ್ಣದುತನೆಂದು ನಾವೆಲ್ಲ ತೊಡಗುದಿ. ಆಶ್ಚರ್ಯವೇ ಆಶ್ಚರ್ಯ. ನಮ್ಮೊಡನೆ ಹೋರಾಡುವ ಸಲುವಾಗಿ ಮುಂದೆ ಹೋದಂತಹ ಋಷಕೇತ ಸುಧನ್ವನಲ್ಲಿ ಸೋತಿದ್ದಾನೆ ಎನ್ನುವಂತಹ ವರ್ತಮಾನ ಸಿಕ್ಕಿತಲ್ಲ. ತಡ ಮಾಡುವುದಲ್ಲ, ಕನಕ ರಥವನ್ನೇರಿ ಸುಧನ್ವ ಎಲ್ಲಿದ್ದಾನೆ ಎನ್ನುವುದಾಗಿ ಅರಸುತ್ತ ಮುಂದೆ ನಡೆಯುತ್ತೇನೆ, ನೋಡೋಣ. ಯುದ್ಧಕ್ಕಾಗಿ ಬಂದಂತಹ ಯಾವ ವೃಷಭಕೇತನ ರಣಧಾರಣಿಯಲ್ಲಿ ನೆಲಕಚ್ಚಿ ಬಿದ್ದಿದ್ದಾನೆ. ಮುಂದೆ ಯಾರಬಹುದು ಅನ್ನುವ ನಿರೀಕ್ಷೆ ಬಂದಾರನ್ನುವ ನಿರೀಕ್ಷೆಯಲ್ಲಿ ಇರುವಂತಹ ಹೊತ್ತಿನಲ್ಲಿ ಅಮಿತವಾದ ಸಂಭ್ರಮದಿಂದ ಒಂದು ರಥ ಬಂತು. ಕೇತನದ ಕುರುಹನ್ನು ಕಂಡಾಗ ಮೀನಕೇತನ ಉಳ್ಳಂತ ರಥ. ಹಾಗಿದ್ರೆ ಯಾರಿರಬಹುದು? ನಮ್ಮ ದೇವರ ಮಗ ಮದನನೇ ಇರಬೇಕು. ಅನುಮಾನ ಯಾಕೆ? ಬರುವ ರಥಕ್ಕೆ ನನ್ನ ರಥವನ್ನು ಅಡ್ಡಿಸಿದ್ದೇನೆ, ಅವನನ್ನು ಕರೆದು ಮಾತಾಡಿಸ್ತೇನೆ. ಕಲಿಸುವುದನ್ನು ಕಡುಗೆ ರಥವ, ಕಲಿಸುವುದನ್ನು ಕಡುಗೆ ರಥವ ನಿಲ್ಲಿಸಿ ಶರವ ತೂಗುತ್ತಂದ. ಎಲ ಪ್ರದ್ಯುಮ್ನ ನಿನ್ನ ಬಾಣಗಳಿಗೆ ಶ್ರೀಯರು ಬಳಲ್ವರಲ್ಲದೆ ಬಾರಿ ಭುಜದ ಗಳಿಗೆಯುಳ್ಳ ವೀರ ನಿನಗೆ
ಬರಲು ಶರಂಗಳು ಎಲ್ಲ ಮುಂಭಾಗದಲ್ಲಿ ಒಂದು ಮುಂದೊತ್ತಿ ಬರುತ್ತಿರುವಂತಹ ವೀರ, ಏನು ಬಹುಶಃ ನಿನ್ನ ಕೇತನದ ಕುರುಹನ್ನು ಕಂಡಾಗ ಹಾ. ನೀನು ನಮ್ಮ ದೇವರ ಮಗ ಅಂತ ಅರ್ಥ ಆಯ್ತು. ಅನುಮಾನವೇ ಬೇಡ. ಪ್ರದ್ಯುಮ್ನ, ಮೀನಕೇತನ, ಅನಂಗ ಮೊದಲಾದ 10 ನಾಮವನ್ನು ಹೊತ್ತಂತಹ ವೀರ ನೀನು ಹೌದು. ಹಾ. ಆದರೆ ಯಾವುದರಲ್ಲಿ ಗೊತ್ತುಂಟ? ಯಾವುದರಲ್ಲಿ? ನಿನ್ನದಾಗಿರುವಂತಹ ಕಬ್ಬಿಲ್ಲಿಗೆ ಹಾ. ಪುಷ್ಪ ಬಾಣವನ್ನು ಹೊಂದಿಸಿ ಹಾ. ತನ್ಮೂಲಕವಾಗಿ ಹದಿಹರೆಯದ ಹೆಣ್ಣು ಮಕ್ಕಳ ಮೇಲೆ ಪ್ರಯೋಗ ಮಾಡುವುದಕ್ಕೆ ಹಾ. ನಿನ್ನ ಬಿಲ್ಲು, ನಿನ್ನ ಬಾಣ ಆದೀತು. ನಾವು ನಮ್ಮಂತಹ ವಿಕ್ರಮಿಗಳ ಮೇಲೆ ಓಹೋ, ಯುದ್ಧ ಮಾಡುವುದಕ್ಕಾಗಿ ಇದು ಕ್ಷೇತ್ರವೂ ಅಲ್ಲ, ಹಾ. ಇದು ನಿನ್ನ ಸಾಮರ್ಥ್ಯವೂ ಅಲ್ಲ. ಆದುದರಿಂದ ಒಳ್ಳೆಯ ಮಾತಿನಿಂದ ಹೇಳ್ತೇನೆ, ನಿನ್ನ ಪುಷ್ಪ ಬಾಣ ಬಿಟ್ರೆ ಹಾ. ಏನಾದರೂ ಪ್ರಯೋಜನ ಆದೀತು. ಹಾ. ಈ ರಣಧಾರಣಿಯಲ್ಲಿ ಯಾವ ಪ್ರಯೋಜನಕ್ಕೂ ಬರ್ಲಿಕ್ಕಿಲ್ಲ. ಆದ ಕಾರಣದಿಂದ ಬಂದ ಹಾಗೆ ಹಿಂದೆ ಹೋಗು ಅಂತ ಹೇಳ್ತೀನಿ. ಶರಗಳಿಂದ ಶರಗಳನ್ನು ಶರಗಳಿಂದ ಶರಗಳನ್ನು ಕರೆಯುವುದೆಂದ ಒಗದ ಪುರುಷ ಪ್ರಕೃತಿಗಳನ್ನು ತನ್ನ ವೃತಾಸ್ತ್ರದಿ ಬೆರೆದು ತಂದು ಗೊಳಿಪೆ. ಅಯ್ಯ ಸುಧನ್ವ, ಏನು ಹೇಳ? ಶರದ ಮೂಲಕವಾಗಿ ಮತ್ತೊಬ್ಬರ ಕತ್ತನ್ನು ಕತ್ತರಿಸುವ ಸಲುವಾಗಿಯೇ ಮುಂದೆ ಬಂದವ ನಾನು. ಹ, ಆದರೆ ನೀನು ಹೇಳುವುದೇನು? ಹ. ಪುಷ್ಪ ಬಾಣದಿಂದ ಏನೂ ಆಗುವುದಿಲ್ಲ ಅನ್ನುವುದಾಗಿ. ಅರವಿಂದವೋ, ಅಶೋಕವೋ, ಅಶೋಕವೋ, ಚ್ಯೂತವೋ, ನವಮಲ್ಲಿಕವೋ, ನೀಲತ್ಪವಲ್ಲವೋ, ಹ, ಈ ಪಂಚಶರ ಹ, ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಎನ್ನುವಂತಹ ನಿನ್ನ ವಾದ. ಹ. ಆದರೆ ಮೊದಲೇ ನೀನು ಅನುಭವಿಸಿ ಬಂದವ. ಹ, ರಣಕ್ಷೇತ್ರಕ್ಕೆ ಬರಬೇಕು ಎನ್ನುವಂತ ಉದ್ದೇಶವನ್ನಿಟ್ಟುಕೊಂಡು ಬಂದಾಗ ಹ. ಮಡದಿಯಲ್ಲಿಗೆ ಹೋದವ ನೀನು, ಸತ್ಯ ತಾನೇ? ಹೋದಂತ ಆ ಸಮಯದಲ್ಲಿ ಹ, ನನ್ನ ಬಾಣ ಅಲ್ಲಿ ಪ್ರಯೋಗ ಆಯಿತು. ಆದ ಕ್ಷಣದಲ್ಲಿ ಏನಾಯಿತು? ಹ, ಹೆಂಡತಿಯ ಮುಂಭಾಗದಲ್ಲಿ ನೀನು ಮೊದಲ ಕ್ರೀಡೆಗೆ ತೊಳಗಿದವ, ಸತ್ಯ ತಾನೇ? ಹ. ಹಾಗೆಯೇ ನೀನು ಮುಂದತ್ತಿ ಬಂದಾಗ ತಂದೆಯಿಂದ ಕ್ರೋಧಗೊಂಡಂತಹ ಆ ಸಮಯದಲ್ಲಿ ಹ. ಉರಿಯುತ್ತಿರುವ ಕಪ್ಪರಿಗೆಯಲ್ಲಿ ಬಿದ್ದು ಮತ್ತೆ ಶ್ರೀಹರಿಯ ಕಾರುಣ್ಯದಿಂದ ಎದ್ದು ಬಂದವ. ಅದು ವಿಶೇಷವೇ. ಹ. ಹ. ಆದರೆ ನನ್ನ ಬಾಣ ಪ್ರಯೋಗ ನಿನ್ನ ಮನಸ್ಸಿನ ಮೇಲೆ ಎಷ್ಟೊಂದು ಪರಿಣಾಮ ಬೀರಿದೆ ಹ. ಅದನ್ನು ನೀನು ಅರ್ಥ ಮಾಡಿಕೊಳ್ಬೇಕಿತ್ತು. ಈಗ ಶರದ ಮೂಲಕವಾಗಿಯೇ ನಿನ್ನ ಕತ್ತನ್ನು ಕತ್ತರಿಸ್ತೇನೆ, ಶಕ್ತಿ ಉಂಟ ಕೇಳ್ತೇನೆ. ನಿನ್ನ ಹಣೆ ಬರಹ ಅನ್ನುವುದು ಏನು ಅನ್ನುವುದು ಚೆನ್ನಾಗಿ ನಮಗೆ ಅರ್ಥ ಉಂಟು. ಏನು? ಯಾಕೆ ಗೊತ್ತುಂಟ? ಹ. ಹಿಂದೊಂದು ಕಾಲದಲ್ಲಿ ಹ. ಶಿವ ಗಿರಿಜೆಯರನ್ನು ಒಟ್ಟುಗೂಡಿಸ್ತೇನೆ ಅನ್ನುವುದಾಗಿ ಹೋಗಿ ಹ. ತನ್ಮೂಲಕವಾಗಿ ಆ ಶಿವನ 3ನೇ ಕಣ್ಣಿಂದ ದಹಿಸಿ ಹೋದವನಂತೆ ನೀನು. ಓಹೋ. ಒಮ್ಮೆ ಸತ್ತು ಹೋದವ, ಹ. ಪುನಃ ನಿನ್ನ ಏನ ಅನುಗ್ರಹದಿಂದ ಹುಟ್ಟಿ ಬಂದಿದ್ದೀಯೆ. ಹ. ಇಂದು ಹೇಗೆ ನನ್ನ ಇದರಿಂದಲ್ಲಿ ನಿದ್ದೀಯೆ, ಮುಂದೆ ಈ ಪ್ರದ್ಯುಮ್ನ ಇರಬಾರದು ಅನ್ನುವುದನ್ನು ಮಾಡಿ ಅಯ್ಯ. ತೋರಿಸ್ತಾನೆ ಸುಧನ್ವ. ಲೋಕ ಕಲ್ಯಾಣ ಆಗಬೇಕಿದ್ರೆ ಎಲ್ಲವನ್ನೂ ಮಾಡಬೇಕಾಗ್ತದೆ. ಹ. ತಿರುಪರನ್ನು ಸಂಹಾರ ಮಾಡುವ ಸಲುವಾಗಿಯೋ ಅಥವಾ ಇನ್ನಾವ ದಾನವರ ಸಲುವಾಗಿ ಕೊಲ್ಲುವ ಸಲುವಾಗಿಯೋ ಹ. ಏನೆಲ್ಲ ಕೆಲಸವನ್ನು ಮಾಡಬೇಕಾದ್ದು ಅನಿವಾರ್ಯವಾಗ್ತದೆ. ಹ. ಆ ಒಂದು ಕೆಲಸಕ್ಕಾಗಿಯೇ ನಾನು ಹ. ಮುಂದೊತ್ತಿದವ ಹ. ಮತ್ತು ಸತ್ತ ಹುಟ್ಟಿದ್ದೇನೆ. ಪುನಃ ಬಂದಂತಹ ನಿನ್ನನ್ನು ಹ. ಹೀಗೆ ಕೊಲ್ತೇನೆ. ಹ. ಹಾಗೆಯೇ ಒಂದು ಏನು ಮಾಡ್ತೀಯ? ಹೆಸರುಂಟು, ಹೆಸರು ಬರ್ತದೆ. ಬದಲಿಸಿಕೊಳ್ತೇನೆ. ಏನು ಹೆಸರು? ಮದನ ಅಂದು ಕೊಂದದ್ದು ಶಿವನನ್ನು. ಹ. ಶಿವನನ್ನು ಕೊಂದ ಆ ಕ್ಷಣದಲ್ಲಿ ಒಂದು ಹೆಸರು ಬಂದಿತ್ತು. ಹ. ಈಗ ಸುಧನ್ವನನ್ನು ಕೊಂದಾಗ ಮತ್ತೊಂದು ಹೆಸರು ಬರ್ತದೆ. ಹ, ಏನು? ಹ. ಸುಧನ್ಮಾರಿ ಎನ್ನುವಂತಹ ಹೆಸರು. ಹ. ಅಂದು ಮದನಾರಿ, ಹ. ಇಂದು ಸುಧನ್ವನಾರಿ ಎನ್ನುವಂತಹ ಹೆಸರನ್ನು ಗಳಿಸಿಕೊಳ್ತೇನೆ. ಹ. ಅಯ್ಯ, ಹ. ಇನ್ನು ಹೌದೇನೋ? ಏನು? ಒಂದು ಮೃಡದ ಪಹಾರಿ ಎನ್ನುವ ಬಿರುದನ್ನು ಹೊಂದಿದವನೇನು ಹ. ಮಾಡುವ ಯುದ್ಧದಲ್ಲಿ ನನ್ನನ್ನು ವಧಿಸಿ ಹ. ಮೃಡತ ಪಹಾರಿ ಅನ್ನುವ ಬಿರುದ ಜೊತೆಯಲ್ಲಿ ಹ. ಸುಧನ್ವಾರಿ ಎನ್ನುವ ಬಿರುದನ್ನು ನೀನ ಗಳಿಸುವುದು. ಖಂಡಿತ. ನೀನು ಸಾಯಿಸ್ಲಿಕ್ಕೂ ನಾವು ಸಾಯ್ತೇವೆ ಅಂತ ಭಾವಿಸಿಕೊಂಡೆಯ. ಏನು ನಿನ್ನ ಸಾಯುವುದಿಲ್ಲ. ಪರಮ ಭಾಗವತರು ನಾವು, ಹ. ಭಗವತ್ ಶಿಖಾಮಣಿಗಳು ನಾವು. ಹ. ಅವರ ಕರುಣೆ ಎನ್ನುವ ಕಟಾಕ್ಷ ಎಲ್ಲಿಯವರೆಗೆ ನಮ್ಮ ಮೇಲೆ ಇರ್ತದೆಯೋ ಹ. ಎಂದಿಗೆ ಸಾವು ಅನ್ನುವುದು ನಮ್ಮ ಸನಿಹದಲ್ಲಿಯೂ ಸುಳಿಯುವುದಿಲ್ಲ. ಓಹೋ. ಹೌದೌದು. ಆ ಕಾರಣದಿಂದ ಹ. ಏನಾದರೂ ಸುರರು ಹಂಗದಿದ್ರೆ ನಿಮಗೆ ಬಿಟ್ಟರೆ ನಮಗೆ ಆ ಗೊಡವೆ ಖಂಡಿತವಾಗಿಯೂ ಇಲ್ಲ. ಅಯ್ಯ, ಇನ್ನೂ ಒಂದು ಮಾತನ್ನು ಹೇಳ್ತೇನೆ. ಏನು? ಇಲ್ಲಿಯವರೆಗೆ ನನಗೆ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟದ್ದೇ ತಪ್ಪಾಯ್ತು. ಹ. ಕೊಟ್ಟದಿದ್ರೆ ಯಾಕೆ? ಯಾಕೆ? ಕಡಲ ಶಯನನೊಣಗ ನಮ್ಮ ದೇವರ ಮಗ ನೀನು ಅನ್ನುವ ಈ ಭಾವನೆಯಿಂದ ಹ. ಇಲ್ಲಿಯವರೆಗೆ ನಿನಗೆ ಅವಕಾಶವನ್ನು ಕೊಟ್ಟಿದ್ದೆ. ಇನ್ನೂ ಮಾತಾಡುತ್ತಾ ಮುಂದೆ ಬಂದ್ರೆ ಏನು ನನ್ನ ಬಾಣದ ಹತಿಯೇನು ಅನ್ನುವುದನ್ನು ಅಷ್ಟು ಅನುಭವಿಸಬೇಕಾದೀತು. ಸಾಮರ್ಥ್ಯ ಇದ್ರೆ ಹ. ಈ ಸುಧರ್ಮನ ಮುಂಭಾಗದಲ್ಲಿ ನನ್ನ ಶೌರ್ಯ ಏನೆಂಬುದನ್ನು ತೋರಿಸುವ ಸಲುವಾಗಿ ಹ. ಅತ್ಯಮೋಘವಾದಂತಹ ಸರಳನ್ನು ಹಿಡಿದಿದ್ದೇನೆ. ಬಾ ನೋಡು. ಮುಂದೆ ಹಾಗಾದ್ರೆ. ತೈತ 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 ತೈತ
ಕಲಿಯವ್ವನಾಶ್ವಾದಿಗಳ ಕಂಡು ತೇರ ನಡೆರುತ್ತಲ ಅವ ಕೈದಲನುವಾಗ ಯಾರೇ ಗಂಜವನಲ್ಲವೆನುತವರ ನಿಲ್ಲಿಸುತ್ತ ರಣಕ್ಕೆ ತಾನೇ ಪೊರಟ ಅರ್ಜುನ. ಅಬ್ಬ, ಇದುವರೆಗೆ ಯಾರಿಗೂ ಅಂಜುವವನಲ್ಲ ಈ ಅರ್ಜುನ ಎನ್ನುವಂತಹ ನೆಗಳ್ತೆಗೆ ಪಾತ್ರನಾದವನು. ಪ್ರತ್ಯರ್ಜುನ ಮತ್ತೋರ್ವ ಇದ್ದಾನೆ ಅಂತ ಹೇಳುವುದು ಸ್ಪಷ್ಟ ಆಯಿತಲ್ಲ. ಯಾರಿಗೂ ಅಂಜುವವನಲ್ಲ ಈ ಸುಧನ್ವ ಅಂತ ಹೇಳುವಾಗ ಹಿಂತಿರುಗಿ ನೋಡಿದೆ, ಒಂದಷ್ಟು ಜನ ನಮ್ಮ ಸೈನ್ಯದಲ್ಲಿ ಉಳಿದಿದ್ದಾರೆ. ಅವರನ್ನೆಲ್ಲ ಮುಂದೆ ಬಿಟ್ಟು ಆ ಬಳಿಕ ಏನು ಅಂತ ಹೇಳಿ ಪ್ರಶ್ನೆ ಮಾಡುವುದಕ್ಕಿಂತ ಹೊರಡುವ ಪರಿ ಹೇಗೆ ಅಂತ ಹೇಳಿದ್ರೆ, ಸಡಗರದ ಮಿತ ಸಂಭ್ರಮದೇ ಸಡಗರದ ಮಿತ ಸಂಭ್ರಮದಿ ವೃತವನ್ನು ನಡೆದುದು ಸಹದಿಂದ ಸಡಗರದ ಮಿತ ಸಂಭ್ರಮದಿ ವೃತವನ್ನು ನಡೆದುದು ಉತ್ಸಾಹದಿಂದ ಉತ್ಸಾಹವನ್ನು ಕಳ್ಕೊಂಡಂತಹ ನಮ್ಮ ವೀರರಿಗೆ ಮತ್ತೊಮ್ಮೆ ಚೇತನ ಬರುವಂತಹ ರೀತಿಯಲ್ಲಿ ಸಡಗರದಿಂದ ರಥವನ್ನಡರಿದ್ದೇನೆ. ರಥದಿಂದ ಹೊರಟಂತಹ ಧೂಳು ನಭೋಮಂಡಲವನ್ನು ವ್ಯಾಪಿಸುವ ಹಾಗೆ ಅಷ್ಟು ಸಂಭ್ರಮದಿಂದ ಸಡಗರದಿಂದ ರಣೋತ್ಸಾಹದಿಂದ ಈ ಯುದ್ಧ ಕ್ಷೇತ್ರದಲ್ಲಿ ಮುಂದುವರಿದು ಬಂದಿದ್ದೇನೆ. ಚಂಪಕಾವತಿಯ ರಣ ದಾರುಣಿ ಈ ಅರ್ಜುನನ ಪದಘಾತಕ್ಕೊಳಗಾಗಿ ಯಾವ ಸ್ಥಿತಿಯನ್ನು ಕಾಣುತ್ತದೆ ಎನ್ನುವಂತಹ ಕುತೂಹಲವು ವೈರಿ ಸಂಕುಲದಲ್ಲಿ ನೆಲೆಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಬಂದಿದ್ದೇನೆ. ಎಲ್ಲಿದ್ದಾನೆ ನೋಡ್ತೇನೆ. ಕಾಲ ಬಾಳೆಯದಂತಲೋ ಕಮಟನದೆ ಬಿರಿಯುವಂತೆ ಅಬ್ಬರದಿಂದ ರಥವನ್ನು ನನ್ನ ಮುಖಭಾಗದಲ್ಲಿ ಇದಿರಾಗಿ ಬಂದು ನಿಂತಿದೆ. ಸತ್ಯ ಅರ್ಥ ಮಾಡಿಕೊಂಡೆ. ಬರುವ ಅಬ್ಬರವನ್ನು ಕೇಳಿದಾಗ ಅಲ್ಲ, ನೋಡಿದಾಗ ಸಾಮಾನ್ಯ ವ್ಯಕ್ತಿ ಇವನಲ್ಲ ಅನ್ನುವುದಾಗಿ ಸೇನೆಯ ನೇತಾರನೂ ಹೋತಾರನೂ ಆಗಿರುವಂತಹ ಮೂರು ಲೋಕದ ಗಂಡ ವಿಜಯಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದರೂ ಇವನ ನೈತಿಕವಾದ ಬಲ ಎಷ್ಟಿದೆ ಎನ್ನುವುದು ಪರೀಕ್ಷೆ ಮಾಡಬೇಕು. ನನ್ನ ಸಂದೇಹ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು. ಆದುದರಿಂದ ಬರುವ ರಥವನ್ನು ಮಧ್ಯದಲ್ಲಿ ತಡೆದಿದ್ದೇನೆ. ಅವನಲ್ಲಿ ಇವರನ್ನು ಮಾತನಾಡ್ತೇನೆ. ಎಲ್ಲ ವೀರ, ಸೃಷ್ಟಿ ಗರ್ಜೋನ ಎಂಬವನೇ ನೀನು ಸೃಷ್ಟಿ ಗರ್ಜೋನ ಎಂಬವನೇ ನೀನು ನಿನ್ನ ಶವ ಕಟ್ಟಿಕೊಂಡಿಯೇವು ನಾವು. ನಿನ್ನ ಶವ ಕಟ್ಟಿಕೊಂಡಿಯೇವು ನಾವು. ಅಶ್ವ ಬಿಟ್ಟು ಪೋಪೆಯೋ ಅಶ್ವ ಬಿಟ್ಟು ಪೋಪೆಯೋ ಬಿಡಿಸುವೆನೆಂಬ ಬಿಂಕವ ಬಿಡಿಸುವೆನೆಂಬ ಬಿಂಕವೋ ಹಟ್ಟನೆ ಪೇಳೆಂದನು ಪೇಳೆಂದನು ಪೇಳೆಂದನು. ಅಶ್ವ ಬಿಟ್ಟು ಪಾಪೆಯೋ ಬಿಡಿಸುವೆ ನಮ್ಮ ಬಿಂಕವೋ ಬಿಂಕವೋ ಹಟ್ಟನೆ ಪೇಳೆಂದನು. ಆ ಬಿಟ್ಟು ಪಾಪೆಯೋ ಬಿಡಿಸುವೆನೆಂಬ ಬಿಂಕವೋ ಹಟ್ಟನೆ ಪೇಳೆಂದನು.
ಮಹಾವೀರನೇ, ಮುಂದೊತ್ತಿ ಬರುತ್ತಿರುವಂತ ನಿನ್ನ ರಥವನ್ನು ತಡೆದು ನಿಲ್ಲಿಸುವುದರ ಜೊತೆಯಲ್ಲಿ ನಿನ್ನ ವೈಯಕ್ತಿಕವಾದಂತಹ ಪರಿಚಯವನ್ನು ತಿಳಿದುಕೊಳ್ಳಬೇಕೆನ್ನುವ ಮೇಧಿಯಿಂದ ನಿನ್ನಲ್ಲಿ ಪ್ರಶ್ನಿಸುತ್ತಾ ಇದ್ದೇನೆ. ನಾನು ಈ ಜಗತ್ತಿನಲ್ಲಿ ವಿಜಯ ಅನ್ನುವಂತಹದೊಂದು ಸೃಷ್ಟಿಯನ್ನು ಮಾಡುವುದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನಂತೆ. ಪೃಥಾನಂದನಾಗಿರುವಂತಹ ಪಾರ್ಥ ಅಲ್ಲ, ಅರ್ಜುನ ಅನ್ನುವಂತಹ ವಿಕ್ರಮೆಯೊಬ್ಬ. ಅವನೇ ಏನೋ ನೀನು ಅನ್ನುವುದಾಗಿ ಪ್ರಶ್ನಿಸುತ್ತಾ ಇದ್ದೇನೆ. ಒಂದು ವೇಳೆ ಅವನೇ ಆದರೆ ಅವನೇ ಆದರೆ ಅವನಲ್ಲಿ ಇನ್ನೂ ಒಂದು ಮಾತುಂಟು. ಯಾವುದು ಗೊತ್ತುಂಟ? ನಿಮ್ಮಿಂದ ಬಿಡಲ್ಪಟ್ಟಂತಹ ಮಖತುರಗವನ್ನು ನಮ್ಮಯ್ಯನಾಗಿರುವಂತಹ ಯಾವ ಹಂಸಜವ್ಯ ಭೂಪತಿಗಳು ಛಲದಿಂದ ಬಲದಿಂದ ಕಟ್ಟಿದ್ದಾರೆ. ಕಟ್ಟಿದ ತುರಗವನ್ನು ಬಿಟ್ಟು ಹೋಗ್ತೀಯೋ ಅಲ್ಲ, ಬಿಡಿಸಿಯೇ ಕೊಂಡು ಹೋಗ್ತೇನೆ ಎನ್ನುವ ಛಲ ನಿನ್ನದು. ತಟ್ಟನೆ ಹೇಳು ಅಂತ ಹೇಳ್ತೇನೆ. ಅಯ್ಯ ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು ನಮ್ಮ ಹಯವ ಬೀಡು. ನಿನ್ನ ಬೆಡಗಿನ ನುಡಿಯ ಕಟ್ಟಿಡು ನಮ್ಮ ಹಯವ ಬೀಡೋ. ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು, ಪಡೆಯನ್ನು ಕೊಂಡು ನಮ್ಮೊಡನೆ ಬಾಬಾ, ನಮ್ಮೊಡನೆ ಬಾಬಾ. ನಿನ್ನ ಒಡಗೊಂಬೆ ಧನವ ಕೊಡು, ನಿನ್ನ ಒಡಗೊಂಬೆ ಧನವ ಕೊಡು. ಹುಡುಗ ನೀನು ನಿನ್ನ ಬೆಳಗಿನ ನುಡಿಯ ಕಟ್ಟಿಡು ನಮ್ಮ ಹಯವ ಬಿಡು. ಎಷ್ಟೇ ಹೇಳು, ಹುಡುಗನೇ ನೀನು. ಯಾಕೆ ವಿಜಯ ಎನ್ನುವ ಸೃಷ್ಟಿಯನ್ನು ಮಾಡಿದವ ಅರ್ಜುನ, ಪೃಥಾನಂದನ ಪಾರ್ಥ ಇಷ್ಟೆಲ್ಲ ಹೊಗಳಿಕೆಯನ್ನು ಹೇಳ್ತಾ ಇಂಥವನ ಕುದುರೆಯನ್ನು ನಾವು ಕಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದೀಯಲ್ಲ. ಒಂದು ವೇಳೆ ಪ್ರಬುದ್ಧತೆ ಅಂತ ಹೇಳುವುದು ನಿನ್ನಲ್ಲಿ ಉಂಟು ಅಂತಾದರೆ ಆ ಕುದುರೆಯನ್ನು ಬಿಟ್ಟು ನೀನು ಮಾತಾಡ್ತಾ ಇದ್ದಿ. ಅದಲ್ಲ, ಈಗ ನಿನ್ನ ಹೊಗಳಿಕೆಯನ್ನು ನಾನು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಹೇಳುವುದೇ ಪ್ರಶ್ನಾರ್ಥಕವಾಗುತ್ತದೆ. ಅಲ್ಲದೆ ಹೋದರೆ ಹುಡುಗ ಏನು ನಮ್ಮವರದೆಲ್ಲ ಗೆದ್ದಿದ್ದಿ ಅಲ್ಲ ಅಂತಲ್ಲ, ಆದ್ರೆ ಅವ್ರು ಯಾರು ಅರ್ಜುನ ಅಲ್ಲ. ಈ ಎಚ್ಚರ ನಿನ್ನ ಪಾಲಿಗೆ ಇರಬೇಕು. ಪೃಥಾನಂದನ ಪಾರ್ಥ ದಶನಾಮವನ್ನು ಹೊಂದಿದವನು, 3 ಲೋಕದ ಗಂಡ. ಇದೆಲ್ಲ ಸುಮ್ಮನೆ ನನ್ನನ್ನು ಬರುವಾಗ ಹೋಗುವಾಗ ಕರೆದುಕೊಟ್ಟ ಬಿರುದುಗಳಲ್ಲವೋ, ಸ್ವಯಾರ್ಜಿತವಾದಂತಹ ವಿಕ್ರಮದಿಂದಲೇ ಗಳಿಸಿದಂತಹ ನಾಮಗಳು. 4 ದಿಕ್ಕಿನ ದಿಗ್ವಿಜಯವನ್ನು ನಾವು 4 ಮಾಡಿದ್ದೇವೆ. ಯುಧಿಷ್ಠಿರ ಯಜ್ಞದೀಕ್ಷಿತನಾಗಿ ಕುಳಿತಾಗ ಆ ಕಾಲದಲ್ಲಿ ಧನಂಜಯ ಎನ್ನುವಂತಹ ಬಿರುದು ನನ್ನ ಪಾಲಿಗೆ ಬಂದದ್ದು. ಹಣ ಸಂಪಾದನೆ ಮಾಡುವುದರಲ್ಲಿ ನಿಸ್ಸೀಮ ಅಂತದರ ಅರ್ಥ ಅಲ್ಲ, ಮತ್ತೆ ಧನವನ್ನು ಗೆಲ್ಲುವುದರಲ್ಲಿ ನಿಸ್ಸೀಮ ಅಂತ. ಅದು ಯಾವುದು? ಹಣ ಸಂಪಾದನೆಯನ್ನು ಹೇಗೂ ಮಾಡಬಹುದು. ಸಂತೆಯಲ್ಲಿ ಕುಳಿತು ವ್ಯಾಪಾರ ಮಾಡಿದ್ರೆ ಹಣ ಸಂಪಾದನೆ ಆಗುವುದಿಲ್ಲವೋ? ಅದಲ್ಲ, ಧನವನ್ನು ಗೆಲ್ಲುವುದು ಅಂತ. ಧನಕ್ಕೊಂದು ಲಕ್ಷಣ ಉಂಟು. ಆ ಲಕ್ಷಣಕ್ಕೆ ಅನುಗುಣವಾಗಿಯೇ ಧನವನ್ನು ಆರ್ಜಿಸಿದರೆ ಅದರಲ್ಲಿ ನಾವು ಗೆಲುವನ್ನು ಸಾಧಿಸಿದ ಹಾಗೆ. ಅಂತಹ ಜಯ ನನ್ನ ಪಾಲಿಗೆ. ಆದ್ದರಿಂದ ನಾನು ಧನಂಜಯ. ಹಣ ಗಳಿಸುವುದಿದ್ದರೂ ಯಾವುದೋ ಮಾರ್ಗದಿಂದಲ್ಲ, ಧರ್ಮದಿಂದ. ಧರ್ಮದಿಂದಲೇ ಗಳಿಸಿದ್ದು ಅಂತಲ್ಲ ಹೇಗೆ? ಕ್ಷತ್ರಿಯರಿಗೆ ಧರ್ಮ ಯಾವುದು?
ಭುಜಬಲ ಅದನ್ನೇ ಮಾಧ್ಯಮವನ್ನಾಗಿ ಇರಿಸಿಕೊಂಡು ನಾವು ಧನಾರ್ಜನೆಯನ್ನು ಮಾಡಿದವರು. ಆ ಬಳಿಕ ಜೀವನದಲ್ಲಿ ಕೇವಲ ಧನವನ್ನು ಗಳಿಸುವುದು ಮಾತ್ರ ಅಲ್ಲ, ಇರುವಂತಹದ್ದು ಬೇರೆ ಬೇರೆ ವಿಧಾನಗಳಿಂದ ನಾವು ತೋರಿಸ್ತಾ ಬಂದಿದ್ದೇವೆ. ಆಚರಣೆಯಲ್ಲಿ ಧರ್ಮ, ಆಡುವುದಕ್ಕೆ ಸತ್ಯ, ಆರಾಧಿಸುವುದಕ್ಕೆ ಭಗವಂತ. ಈ ತ್ರಿಪುಟಿ ಸಂಗಮದಿಂದ ಪಾಂಡವರಾದಂತಹ ನಮ್ಮ ಬದುಕನ್ನು ಕಟ್ಟಿಕೊಂಡಂತಹ ನಾವೋ ನಮ್ಮಂಥವರು ಯಜ್ಞದೀಕ್ಷಿತರಾಗಿ ಕುಳಿತ ಕಾಲಕ್ಕೆ ಅಂತಹ ಒಂದು ಯಜ್ಞಾಶ್ವ ನಿಮ್ಮ ರಾಜ್ಯವನ್ನು ಪ್ರವೇಶ ಮಾಡಿದೆ ಅಂತ ಹೇಳುವಾಗ ಹುಡುಗ ಅದನ್ನು ಕಟ್ಟುವುದೇನೋ, ಅದನ್ನು ಮಾನಿಸಬೇಕು, ಅದನ್ನು ಪೂಜಿಸಬೇಕು. ಅದನ್ನು ಬಿಟ್ಟು ಅದನ್ನು ಕಟ್ಟಿ ನಮ್ಮೊಂದಿಗೆ ಹೋರಾಟವನ್ನು ಕೈಗೊಂಡು ಮಧ್ಯದಲ್ಲಿ ಗೆಲುವನ್ನು ಸಾಧಿಸಿದ್ದಿ. ಆದರೆ ಇದು ಆಂತಿಕವಾದಂತಹ ಜಯವಲ್ಲ ಎನ್ನುವಂತಹ ಎಚ್ಚರಿಕೆ ನಿನಗೆ ಬೇಕು. ನಮ್ಮವರನ್ನು ಅನೇಕ ಮಂದಿಯರನ್ನು ಧರಾಶಾಯಿಯನ್ನಾಗಿ ಮಾಡಿದ್ದಿ, ಅನುಮಾನವೇ ಇಲ್ಲ. ಮೆಚ್ಚುಗೆ ಉಂಟು ನನಗೆ. ಇದರಿಂದ ನಾನು ಗ್ರಹಿಸಿದ ವಿಷಯ ಯಾವುದು ಕೇಳಿದ್ರೆ, ಯುದ್ಧೋತ್ಸಾಹಿ ನೀನು, ಆದರೆ ಸರಿಯಾದ ವೇದಿಕೆ ನಿನಗೆ ದೊರಕುತ್ತಾ ಇಲ್ಲ. ಅಯ್ಯ, ಏನು ಈಗೊಂದು ವಿಷಯವನ್ನು ಹೇಳ್ತೇನೆ. ಯಾವುದಾದು? ಕಟ್ಟಿದ ಕುದುರೆ ಉಂಟಲ್ಲ, ಬಿಟ್ಟು ಹೋಗ್ತೀಯೋ ಬಿಡಿಸುವೆ ಎಂಬ ಬಿಂಕವೋ ಅಂತ ನಿನ್ನ ಪ್ರಶ್ನೆಗೆ ನನ್ನ ಉತ್ತರ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಹುಡುಗರು ಮಕ್ಕಳೆಲ್ಲ ಕೇಳುವ ಪ್ರಶ್ನೆಗೆಲ್ಲ ಉತ್ತರಿಸುವ ಕಾಲ ಕಳೆದೋಗಿದೆ ಈಗ ಅದಲ್ಲ. ಕುದುರೆಯನ್ನು ಬಿಡು. ನಾವು ಲೇಖನದ ಒಕ್ಕಣೆಯಲ್ಲಿ ಸೂಚಿಸಿದ ಹಾಗೆ ಕಪ್ಪ ಕಾಣಿಕೆ ಎನ್ನುವಂತಹ ರೂಪದಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತದೋ ಅಷ್ಟು ಧನವನ್ನು ಕೊಡು. ಆ ಬಳಿಕ ನಮ್ಮ ಪಡೆಯನ್ನು ಒಡಗೂಡಬೇಕು ನೀನು. ಯಾಕೆ? ನಿನಗೊಂದು ಕಾಣಿಸಿಕೊಳ್ಳಬೇಕು ಅಂತ ಹೇಳುವುದುಂಟು. ಇವರನ್ನೆಲ್ಲ ಬೀಳಿಸಿದೆಯಲ್ಲ, ಇದೆಲ್ಲ ಹೆಗ್ಗಳಿಕೆ. ಇದಕ್ಕಿಂತ ದೊಡ್ಡ ದೊಡ್ಡ ಯುದ್ಧವನ್ನು ನಾನು ನಿನಗೆ ಕಲ್ಪಿಸಿಕೊಡ್ತೇನೆ. ನಾನು ಹುಡುಕುತ್ತಾ ಇದ್ದೆ. ನನ್ನ ಹಾಗೆ ಮತ್ತೋರ್ವನನ್ನು ನಾನು ಕಾಣುವುದು ಯಾವ ದಿವಸ? ಒಂದಷ್ಟನ್ನು ಕಳ್ಕೊಂಡಾಗಿದೆಯೋ ಕುಮಾರ? ಮಹಾಭಾರತ ಎನ್ನುವ ಘೋರ ಸಂಗ್ರಾಮದಲ್ಲಿ ಅನೇಕ ಮಂದಿ ರತ್ನಪ್ರಾಯ ಕುಮಾರರನ್ನೆಲ್ಲ ಕಳ್ಕೊಂಡವರು ನಾವು. ಆ ದುಃಖ ಈಗಲೂ ನನಗೆ ಬಾಧಿಸ್ತಾ ಉಂಟು. ಈಗ ಅದು ಪರಿಮಾರ್ಜನೆ ಆಯಿತು ಅಂತ ಭಾವಿಸ್ತೇನೆ. ನನ್ನ ಪಡೆಗೆ ಬಾ. ಸೇನಾ ನೇತಾರನಾಗಿ ನಾನೇ ನಿಂತರೂ ನಿನ್ನನ್ನು ಮುಂಚೂಣಿಯಲ್ಲಿ ಬಿಡುತ್ತೇನೆ. ಯುದ್ಧವನ್ನು ಮುಂದುವರಿಸು. ಪಾಂಡವ ಸಹಾಯಿ ಎನ್ನುವಂತಹ ನೆಗಳತೆಗೆ ಪಾತ್ರನಾಗು. ಭವಿಷ್ಯ ಉಜ್ವಲವಾಗುತ್ತದೆ. ಹೇಗೆ? 10 ನಾಮವನ್ನು ಹೊತ್ತಂತಹ ನಿನ್ನ ಮಾತನ್ನು ಕೇಳುವಾಗ ನಿನ್ನ ಹೆಸರಿಗೊಂದು ಸಾರ್ಥಕ ಅಂತ ಭಾವಿಸಿದೆ. ಆದರೆ ಈಗ ನೀನಾಡುವ ಮಾತನ್ನು ಕೇಳುವಾಗ ನನಗನ್ನಿಸ್ತಾ ಇದೆ, ನಾನು 11ನೇ ಹೆಸರನ್ನು ಕೊಡಲು ಅಂತ. ಯಾವುದಪ್ಪ ಅದು? ಅಯ್ಯ, ಮೂಢನಂಬೇನೆ ನಿನ್ನ ರೂಢಿಯ ಭಟನೆಂದೋ, ಮೂಢನಂಬೇನೆ ನಿನ್ನ ರೂಢಿಯ ಭಟನೆಂದು ಆಡುತ್ತೀಯರು ಕೆಲವರು. ರೂಢಿಯ ಭಟನೆಂದು ಆಡುತ್ತೀಯರು ಕೆಲವರು. ಮಾಡದೆ ಯುದ್ಧವ ಹಯವನು ದ್ರವ್ಯವ ಬೇಡುವ ದ್ವಿಜನೇ ನೀನು. ಮಾಡದೆ ಯುದ್ಧವ ಹಯವನು ದ್ರವ್ಯವ ಬೇಡುವ ದ್ವಿಜನೇ ನೀನು. ಮಾಡದೆ ಯುದ್ಧವ ಹಯವನು ದ್ರವ್ಯವ ಬೇಡುವ ದ್ವಿಜನೇ ನೀನು. ಪುರುಗುಣ, ಪಾರ್ಥ, ಕಿರೀಟಿ, ಧನಂಜಯ, ಶ್ವೇತವಾಹನ, ಭೀಭತ್ಸು ಮೊದಲಾದಂತಹ 10 ನಾಮವನ್ನು ಹೊಂದಿದವನು ನೀನಂತೆ. ಸಾಲದೋ ಎನ್ನುವುದಕ್ಕೆ ಪಾರ್ಥಯೇವೋ ಧನುರ್ಧರ ಅನ್ನುವಂತಹ ಅನ್ವರ್ಥನಾಮವನ್ನು ಅಂತ ನೀನು ಗಳಿಸಿದವನಂತೆ. ಇಷ್ಟೆಲ್ಲ ಪಡೆದಂತಹ ನಿನ್ನನ್ನು ಏಕಾಏಕಿಯಾಗಿ ಮುಖಾಮುಖಿಯಾಗಿ ಆದಂತಹ ನಿನ್ನ ಎದುರಿನಲ್ಲಿ ನಿನ್ನನ್ನು ಒಮ್ಮೆಲೆ ಮೂಢ ಅಂತ ಹೇಗೆ ಹೇಳಲು ಅಂತ ನಾನು ಅನ್ನಿಸುತ್ತಾ ಇದೆ. ಆದರೂ ವಿಧಿ ಇಲ್ಲದೆ ಹೇಳ್ತೇನೆ,
ಮೂಢ. 11ನೆಯ ಹೆಸರನ್ನು ಕೊಡುವುದು ನಾನು ಮೂಢ ಅನ್ನುವುದಾಗಿಯೇ ಸಂಬೋಧಿಸ್ತಾ ಇದ್ದೇನೆ. ಈ ಹೊತ್ತಿನಲ್ಲಿ ಕ್ಷತ್ರಿಯರಾದವರು ನೀವು, ನಿಮ್ಮ ಅಂತಃಸತ್ವ ಏನು, ನಿಮ್ಮ ಯೋಗ್ಯತೆ ಏನು ಅನ್ನುವುದು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನೀವು ಹೌದು, ನಾವು ಹೌದು. ಆದರೂ ಕೂಡ ಈ ಸುಧನ್ವನ ಸಮ್ಮುಖದಲ್ಲಿ ಯುದ್ಧವನ್ನು ಮಾಡುವುದನ್ನು ಬಿಟ್ಟು ಯಾವ ಕಪ್ಪ ಕಾಣಿಕೆಯನ್ನು ಕೊಡಬೇಕೋ ತಂದು ನನ್ನ ಪದ ತಲೆಗೆ ಒಪ್ಪಿಸಿ ಎನ್ನುವ ಆದುವ ಮಾತನ್ನು ಕೇಳಿದಾಗ ನೀನೋ ನಿನ್ನಂತವನಿಗೆ ಅಷ್ಟು ಲಕ್ಷಣ ಅಲ್ಲ, ಭೂಷಣ ಅಲ್ಲ ಅನ್ನುವ ತೀರ್ಮಾನಕ್ಕೆ ಬಂದೆ. ಯಾಕೆ ಹೊತ್ತನಾಮವನ್ನು ಹೊತ್ತಂತಹ ನಿನ್ನಂತಹವನ ಬಾಯಿಯಲ್ಲಿ ಇದು ಬರಬಾರ್ದಿತ್ತು. ಹಾಗೆಲ್ಲ ಕೇಳುವುದುಂಟು. ಈ ಯಾಚಕ ವೃತ್ತಿ ಅಂತಂದುಂಟು. ಹಾಗೆಲ್ಲ ಕೇಳುವುದು ಬ್ರಾಹ್ಮಣರು ಅಂತ ಕೇಳಿದ್ದೇನೆ. ನೀನೇನು ಬ್ರಾಹ್ಮಣ ಅಲ್ಲ ತಾನೆ? ಆದುದರಿಂದ ಕುದುರೆಯನ್ನು ಬಿಡುವುದಕ್ಕೂ ಸಿದ್ಧರಿಲ್ಲ. ಬ್ರಾಹ್ಮಣನಾಗಿ ನೀನು ಮಾತನಾಡುವುದು ಬಿಟ್ಟು ಹಿಂದೆ ಹೋಗು ಅಂತ ಹೇಳ್ತೇನೆ. ಬೇಡಲು ದ್ವಿಜನೇ ನೀನು ಅಂತಲ್ವಾ? ಅಲ್ವಾ? ಈಗ ಮಾಡದೆ ಯುದ್ಧವ ನೀನು ಅದನ್ನು ಮಾಡ್ಲಿಲ್ಲ. ಹೌದು. ಅಯ್ಯ, ಏನು ನಿನ್ನಲ್ಲಿ ಯುದ್ಧ ಮಾಡದೆ ಅಂತ ಹೇಳುವುದನ್ನು ಒಪ್ಪಿಕೊಳ್ಳುವ. ಆದರೆ ಜೀವನವನ್ನೇ ಯುದ್ಧ ಅಂತ ಅಂಗೀಕರಿಸಿದವನು ಈ ಪಾರ್ಥ. ಹಾಗಾಗಿ ಆ ನೆಲೆಯಲ್ಲಿ ಜಯವನ್ನೇ ನಾನು ಸಾಧಿಸಿದವನು ಎನ್ನುವ ಒಂದು ಸಿದ್ಧಾಂತವನ್ನೇ ನಾನು ನನ್ನ ಜೀವನದಲ್ಲಿ ರೂಪಿಸಿದವನು. ಹೀಗಿರುವಾಗ ನಿನ್ನೊಡನೆ ಯುದ್ಧವನ್ನು ಮಾಡದೆ ಧನವನ್ನು ಕೇಳಿದ್ದೆ ಅಪರಾಧ ಆಯಿತು ಎನ್ನುವ ನೆಲೆಯಲ್ಲಿ ಮೂಢ ಅಂತ ನೀನು ಸಂಬೋಧಿಸ್ತಿ ಅಂತಾದರೆ ನೀನು ಕಂಡುಕೊಂಡಂತಹ ಜೀವನದ ಪ್ರಮಾಣ ಬಹಳ ಅಲ್ಪವಾದುದು ಅಂತ ಹೇಳುವುದು ಸ್ಪಷ್ಟ. ಕಲಿತದ್ದು ಕಡಿಮೆ ಆಯಿತು ಅಂತಲ್ಲ? ಹಾಗಾದ್ರೆ ಇದಕ್ಕೆ ಸಂಗತವಾಗಿ ಯಾರು ಬೇಕು ಅಂತ ನಾವು ಒಮ್ಮೆ ಆಲೋಚನೆ ಮಾಡಿದ್ರೆ ಅಯ್ಯ, ಇಷ್ಟನ್ನು ಸಾರುವರೆ ಉದ್ದೇಶ ಯಾವುದು ಬಲ್ಲೆಯ? ಯಾವುದದು? ಭೂತಳದಲ್ಲಿ ಸಾರಿ ಕೊಲ್ಲುವುದಿದೋ ರಾಜ ನೀತಿಯ ಧರ್ಮವಿದು, ರಾಜನೀತಿಯ ಧರ್ಮವಿದೋ. ತರಳನು ನಿನ್ನ ನೊಲ್ಲೆ ರಣವ, ನೀ ತರಳನು ನಿನ್ನ ನೊಲ್ಲೆ ರಣವ, ನಿನ್ನ ತಾತನ ಕರೆಸಿ ಕೊಡು, ನಿನ್ನ ತಾತನ ಕರೆಸಿ ಕೊಡು. ನೀ ತರಳನು ನಿನ್ನ ನೊಲ್ಲೆ ರಣವ, ನಿನ್ನ ತಾತನ ಕರೆಸಿ ಕೊಡು, ನಿನ್ನ ತಾತನ ಕರೆಸಿ ಕೊಡು. ಭೂತಳದಲ್ಲಿ ಸಾರಿ ಕೊಲ್ಲುವುದಿದು ರಾಜನೀತಿಯ ಧರ್ಮವಿದು, ರಾಜನೀತಿಯ ಧರ್ಮವಿದು. ಸುಧನ್ವ, ಅರ್ಜುನ, ನಾವು ಅಡಿ ಇಡುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಆದರ್ಶವನ್ನು ಕಾಣುವವರು, ಆದರ್ಶವನ್ನು ತೋರಿಸುವವರು ನಾವು. ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರಮ ನಮಗ ಆದರ್ಶ. ತನ್ನ ಮಡದಿಯಾದಂತಹ ಸೀತೆಯನ್ನು ಅಪಹಾರ ಮಾಡಿದಂತಹ ಕಡು ದುಷ್ಟ ರಾವಣ ಗೊತ್ತುಂಟು. ಅವನೊಡನೆ ಅಭಿಯೋಗವನ್ನು ಸಾಧಿಸುವುದಕ್ಕೆ ಬೇಕಾಗಿಯೇ ಶರಧಿಗೆ ಸೇತುವನ್ನು ರಚಿಸಿ ಲಂಕಾ ಸಾಮ್ರಾಜ್ಯವನ್ನು ಸೇರಿ ಅಲ್ಲಿಯ ಸಮಸ್ತ ರಾಕ್ಷಸ ಸೇನೆಯನ್ನು ನಾಶ ಮಾಡಿದ ಬಳಿಕವೂ ರಾವಣದೊಡನೆ ಒಂದು ಸಂಧಿಯ ಪ್ರಯತ್ನವನ್ನು ರಾಮ ಮಾಡಲಿಲ್ವೋ? ಯಾಕೆ ಮಾಡಿದ? ಯಾಕೆ? ಕ್ಷತ್ರಿಯರಿಗೆ ಅದು ಮನೋಹರವಾದುದು, ಭೂಷಣವಾದುದು ಸಾಮ ಅಂತ ಹೇಳುವುದು. ಕೇವಲ ತೋಳಿನಲ್ಲಿ ಬಲ ಉಂಟು ಅಂತ ಹೇಳುವ ಕಾರಣದಿಂದ ನಮ್ಮ ಯುದ್ಧವಲ್ಲ, ನಮ್ಮ ಯುದ್ಧಕ್ಕೊಂದು ಧರ್ಮ ಅಂತ ಬೇಕಲ್ಲ, ಅದು ಧರ್ಮ ಯುದ್ಧ ಆಗಬೇಕಲ್ಲ. ಹಾಗಾಗಿ
ಧರ್ಮ ಸಾಧನೆಗೆ ಬೇಕಾದಂತಹ ಯುದ್ಧ ಇದು ಅಂತಾಗುವಾಗ ಹ, ನಾವು ಅಡಿ ಇಡುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಾವು ಇದನ್ನು ಸಾಧಿಸುತ್ತಾ ಬಂದವರು. ಅಯ್ಯ, ಏನು? ನೀನು ಅಪ್ರಬುದ್ಧ. ಹ, ಅಂದ್ರೆ ಹ, ನಿನ್ನನ್ನು ಸಣ್ಣದು ಮಾಡ್ತೇನೆ ಅಂತ ನೀ ಭಾವಿಸಿಕೊಡುದು. ಹ, ಒಬ್ಬ ಅಜ್ಜ ಮತ್ತೊಬ್ಬ ಮೊಮ್ಮಗ ಇರ್ತಾರೆ. ಹ್ಮ್, ಎದುರುಗಡೆ ಕಾಣುವಂತಹ ಪೀಠದ ಕೆಳಗೆ ಹ, ನುಸುಳುವುದಕ್ಕೆ ಮೊಮ್ಮಗನಿಗೆ ಬಹಳ ಸುಲಭ. ಹ, ಅವ ನುಸುಳಿ ಈಚೆ ಬಂದು ಹೇಳ್ತಾನೆ, ಅಜ್ಜ ನಾನು ನುಸುಳಿ ಈಚೆ ಬಂದಿದ್ದೇನೆ ನೋಡುವ, ನೀನು ನುಸುಳು ಅಂತ ಹೇಳಿದ್ರೆ ನುಸುದಾನೋ? ಹ, ಯಾಕಾಗುವುದಿಲ್ಲ? ಯಾಕಾಗುವುದಿಲ್ಲ ಹೇಳು? ಯಾಕೆ? ಆ ಪೀಠದ ಕೆಳಗಿರುವಂತಹ ಅವಕಾಶ ಅಷ್ಟೇ. ಹ, ಹಾಗಾಗಿ ಸುಧನ್ವನ ಕಾಳಗ ಹ, ಗೆಲುವು ಸುಧನ್ವನಿಗಾಯಿತು. ಹ. ಎಲ್ಲಿ ಆಯಿತು? ಚಂಪಕಾವತಿಯ ಈ ನೆಲದಲ್ಲ ಆಯಿತು ಅಷ್ಟೇ. ಹ, ಆದರೆ ಅರ್ಜುನನ ಕಾಳಗ ಹ. ಕೇವಲ ಚಂಪಕಾವತಿಯ ನೆಲದಲ್ಲಿ ನಡೆದದ್ದಲ್ವೋ, ಹ, ಅತಳ ವಿತಳದಿಂದ ತೊಡಗಿ ಹ. ಸುರಲೋಕದವರೆಗೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಹೇಳಿಕೊಂಡ್ರೆ ಹೆಗ್ಗಳಿಕೆ ಅಂತ ಆಗುತ್ತದೆ, ಹೆಮ್ಮೆ ಅಂತ ಆಗುತ್ತದೆ, ಅಹಂಕಾರದ ಮಾತು ಅರ್ಜುನ ಆಡಿದ ಅಂತ ಆಗುತ್ತದೆ. ಹ, ದೇವಲೋಕದಲ್ಲಿ ನಿವಾತ ಕವಚರಿಂದ ಬಾಧಿತರಾದಂತಹ ದೇವತೆಗಳು ಹ, ನನ್ನ ಸಹಾಯವನ್ನು ಯಾಚಿಸುತ್ತಾರೆ. ಹ. ಯಾಕಾಗಿ? ಯಾಕೆ? ನಿವಾತ ಕವಚರನ್ನೋ ಕಾಲಕೇಯರನ್ನೋ ಗೆಲುವರೆ ಕೊಲ್ಲುವರೆ ಪರ್ಯಾಪ್ತನಿದೆ ಹ. ಅರ್ಜುನನ ಶಕ್ತಿ ಎನ್ನುವುದು. ಹ, ಹಾಗಿರುವಾಗ ಅಂತಹ ಅರ್ಜುನನನ್ನು ಅಳತೆ ಮಾಡುವುದಕ್ಕೆ ಹ. ನಿನ್ನಲ್ಲಿರುವಂತಹ ಇಷ್ಟುದ್ದಿಯ ಕೋಲು ಸಾಕಾಗುವುದಿಲ್ಲ. ಹ, ಅದಕ್ಕೆ ಹೇಳಿದ್ದು ನೀನು ಅಪ್ರಬುದ್ಧ. ಹ, ನಿನ್ನನ್ನು ಮಾನಿಸ್ತೇನೆ ನಾನು. ಹ, ನನ್ನ ಸೇನೆಯಲ್ಲಿ ಇದ್ದವರೇನು ಸಾಮಾನ್ಯರಲ್ಲ. ಹ, ದೇವಪ್ರತಿನಿಧಿಯಾಗಿ ಬಂದವನು ಪ್ರದ್ಯುಮ್ನ. ಹ. ಅವನನ್ನು ನೀನು ಗೆದ್ದಿದ್ದಿ, ಹ, ವಿಜಯಿಯಾಗಿದ್ದಿ. ಹ್ಮ್, ಕ್ಷತ್ರಿಯರಲ್ಲಿ ಸದ್ಯ ಹ. ಅಗ್ರಪಂಕ್ತಿಯಲ್ಲಿ ಇರುವವರು ನಾವು. ಹ, ಸತ್ತು ಬಿಟ್ಟಿದ್ದಾನೆ, ಹ, ಆದ್ರೂ ನಾವು ಸತ್ತ ಬಳಿಕ ಅವನನ್ನು ಅಣ್ಣ ಅಂತ ಒಪ್ಪಿದ್ದೇವೆ. ಕರ್ಣತನಯ ವೃಷಕೇತ, ಹ, ಅವನನ್ನು ನೀನು ಗೆದ್ದಿದ್ದಿ. ಹ್ಮ್, ಮಾನವೀ ನೆಲೆಯಲ್ಲಿ ಹ, ಶಕ್ತಿಗಳೆಲ್ಲ ಒಗ್ಗೂಡಿದಂತಹ ಒಂದು ಸ್ಥಾನ ಅಂತ ಹೇಳಿದ್ರೆ ವೃಷಕೇತು. ಹ. ಅವನನ್ನು ನೀನು ಗೆದ್ದಿದ್ದಿ. ಹ, ಅನುಸಾಲ್ವನನ್ನು ಕೊಂದಿದ್ದಿ ಅಲ್ಲ? ಹ. ರಾಕ್ಷಸೀ ಶಕ್ತಿ. ಹ, ಹಾಗಾದ್ರೆ ದೇವಶಕ್ತಿ, ಮಾನವ ಶಕ್ತಿ, ರಾಕ್ಷಸ ಶಕ್ತಿ, ಹ. ಈ ಮೂರನ್ನು ಮಿಕ್ಕುವ ಮೀರುವ ಸಾಮರ್ಥ್ಯ ನಿನ್ನಲ್ಲುಂಟು, ಒಪ್ಪುತ್ತೇನೆ ನಾನು. ಹ, ಆದ್ರೆ ಅರ್ಜುನನನ್ನು ಗೆಲ್ಲುವರೆ, ಹ. ಅರ್ಜುನನನ್ನು ಸೋಲಿಸುವರೆ ಹ. ಸಾಕಾಗುವುದಿಲ್ಲ. ಜನ ನಾನಲ್ಲ ಅಂತಾಯ್ತು. ಅಥವಾ ಹ. ಅರ್ಜುನ ಏನು ಹೇಳ್ತಾನೆ, ಹ, ಅರ್ಜುನನ ಸಂಕಲ್ಪ ಏನು, ಹ. ಇದು ನಿನಗೆ ಅರ್ಥ ಆಗಬೇಕು ಅಂತಾದ್ರೆ ಹ. ನಿನ್ನೊಟ್ಟಿಗೆ ನಿನ್ನ ಅಪ್ಪ ಇರಬೇಕು. ಹ, ಮಗು ಅವನು ಹೇಳಿದ್ದ ಹಾಗಲ್ಲ, ಅದು ಹೀಗೆ ಅಂತ ಸರಿ ಮಾಡಿ ತೋರಿಸುವುದಕ್ಕೆ ನಿನ್ನ ಅಪ್ಪ ಇರಬೇಕು. ಹ, ನಾನು ಹೇಳಿದ್ದೇನಾದ್ರೂ ಸ್ವಲ್ಪ ಅರ್ಥ ಆಗುವುದಿದ್ರೆ ಅವನಿಗೆ. ಹ. ಆದ್ದರಿಂದ ನೀ ಹಿಂದೆ ಸರಿ. ಹಿಂದೆ ಸರಿ ಅಂತ ಹೇಳಿದ್ರೆ ಯುದ್ಧರಂಗದಿಂದ ಹಿಂದೆ ಸರಿ ಅಂತಲ್ಲ, ಹ. ನಮ್ಮ ಸೇನೆಯನ್ನು ಸೇರು. ಆ ಬಳಿಕ ನಿನ್ನನ್ನೇ ಮುಂದೆ ಬಿಡುತ್ತೇನೆ, ನಿನ್ನ ಅಪ್ಪ ಬರಲಿ. ಅವನಿಗೆ ನಾನು ಹೇಳಿದ್ದ ಅರ್ಥ ಆಗುತ್ತದೆ. ಕಪ್ಪ ಯಾಕೆ, ಕಾಣಿಕೆ ಯಾಕೆ, ಹಯವನ್ನು ಬಿಡುವುದು ಯಾಕೆ ಅಂತ ಅವನಿಗೆ ಅರ್ಥ ಆಗುತ್ತದೆ. ಹ. ಆದ್ದರಿಂದ ಹ. ಮುಂದಿನ ವ್ಯವಹಾರ ನಾನು ಮತ್ತೆ ನಿನ್ನ ಅಪ್ಪ ಮಾಡಿಕೊಳ್ಳುತ್ತೇವೆ. ನೀನು ಈ ಬದಿಯಲ್ಲಿ ನಿಲ್ಲು ಕುಮಾರ. ಎಲ್ಲ ಅರ್ಜುನ, ಓ, ನೀನೇನೋ ಒಂದು ಕಥೆಯನ್ನು ಹೇಳಿದೆ. ಹ್ಮ್. ನೀನಾಡುವ ಮಾತನ್ನು ಕೇಳಿದಾಗ ನನಗೂ ಒಂದು ಕಥೆ ನೆನಪು ಆಗುತ್ತದೆ. ಯಾವುದಪ್ಪ ಅದು? ಯಾವುದು ಗೊತ್ತು? ಏರಲರಿಯದೆ ತಿತ್ತದೆ ತಿನ್ನದೆ ತಿತ್ತತೆ ರನ್ನದು ಪರಗ ಏರಲರಿಯದೆ ಮೇರುವನ್ನು ಬಯದು ಒಂದದಿ ಮೇರುವನ್ನು ಬಯದು ಒಂದದೆ ಎನ್ನೊಳು ತಿಳಿದಿ ಜಯಿಸದ ಪಿತನನ್ನು ಕರೆಸೆನ್ನುವೆಯ ದುರಕ್ಕೆ. ಎಲ್ಲ ಅರ್ಜುನ, ಶ್ವೇತವಾಹನ ಕತೆ ಮತ್ತಾವುದು ಅಲ್ಲ. ತನ್ನ ಮನೆಯಲ್ಲಿರುವಂತ ರನ್ನದ ಉಪ್ಪುರಿಗೆಯನ್ನೇ ಏರದೆ ಆಗದೆ ಇರುವಂತಹ ಒಬ್ಬ ವ್ಯಕ್ತಿ, ಅರ್ಥಾತ್ ಹೇಳುವ ಅಂತ ಭಾವಿಸಿಕೊ. ಇದರಲ್ಲಿ ನೋಡಿಕೊಂಡು ಮಹಾ ಮೇರು ಪರ್ವತವನ್ನು ಏರಿ ಬಂದರೆ ಹೇಗೆ ಎನ್ನುವಂತಹ ಯೋಚನೆಯನ್ನು ಮಾಡಿದ್ನಂತೆ. ಇಂದು ನೀನು ಆಡುತ್ತಿರುವಂತಹ ಮಾತನ್ನು ಕೇಳಿದಾಗ ನನಗೆ ಅದೇ ಕಥೆಯೇ ನೆನಪಾಯಿತು. ಮಹಾಮೇರು ಪರ್ವತ ಯಾರಿಲ್ಲಿ? ಮಹಾಮೇರು ಪರ್ವತ ಮತ್ತೆ ಯಾರು ಅಲ್ಲ, ನನ್ನ ಅಯ್ಯನಾಗಿರುವಂತಹ ಯಾವ ಹಂಸಧ್ವಜ ಭೂಪತಿಗಳು. ಮನೆಯ ರನ್ನದ ಉಪ್ಪರಿಗೆ ಯಾವುದು? ನಿನ್ನ ಸಮ್ಮುಖದಲ್ಲಿ ನಿಂದಿರುವಂತಹ ಈ ಕಲಿ ಸುಧನೋನ ಯಾವ? ಹಾಗಾದ್ರೆ ಹೆಳವ ಯಾರು? ಆ ಸ್ಥಾನದಲ್ಲಿ ಇರುವ ನೀನೇ ಅಂತ ಹೇಳ್ತೇನೆ. ಅಯ್ಯ, ಹ, ಹೆಳವನ ಸ್ಥಾನದಲ್ಲಿ ನೀನು ನನ್ನನ್ನು ನೋಡ್ತಿ ಅಂತಾದ್ರೆ ಹ. ನಿನ್ನ ಬುದ್ಧಿಗೆ ಬಡಿದ ಬಡತನ
ಇದಕ್ಕ ಮಾತಿನಿಂದ ಅಲ್ಲ ಉತ್ತರ. 2 ಶರಗಳನ್ನು ಪ್ರಯೋಗ ಮಾಡಿದ್ದೇನೆ, ನೋಡಿಕೊಳ್ತೇನೆ ಬಾ. ಪೂತುರ ಸುಧನ್ವ ಪೂತುರ ಸುಧನ್ವ ಸತ್ವಾತಿಶಯದಿಂದ ವಿಖ್ಯಾತನ ನೀನು ಸತ್ವಾತಿಶಯದಿಂದ ವಿಖ್ಯಾತನ ಮಧ್ರತವನೀತರದೊಳೆಸೆವರವು ಪಾತಾಳ ಸುರ ನಿಳಯ ಭೂತಳದ ಪಟುಬಟರ ರಾತದೊಳು ಕಾಣೆ ನಿನ್ವ ನೀತರಳನ ಕಟ ನೀತರಳನ ಕಟ ಬರಿದೆ ತಕಳಿದ ಪೇ ನಿನ್ನ ತಾತನವು ಬರ ಹೇಳು ಘಾತಿಸುವರಲ್ಲ ನಮ್ಮೇ ತುರಗವ ಬಿಡು ನೀನೆಂದನು ಶಹಬಾಸ್ ಅಂತ ನನಗೂ ಅನ್ನಿಸಿತು. 3 ಲೋಕದ ಗಂಡ ವೃಥಾನಂದನಾಗಿರುವಂತ ಪಾರ್ಥನ ಬಾಯಿಯಿಂದ ಈ ಸುಧನನನ್ನು ಪೂತುರೆ ಮಜರೆ ಬಳಿರೆ ಶಹಬಾಸ್ ಅಂತ ಹೊಗಳಿದೆಯಲ್ಲ, ಇನ್ನು ನಾವೇನಾದ್ರೂ ಸತ್ತು ಅಳಿದು ಹೋದ್ರು ಎಂದು ನಮಗೆ ಬೇಸರ ಇಲ್ಲ. ಅದಾಗಬಾರದು ಅಂತಲೇ ನಿಲ್ಲಿಸಿದ್ದು ನಾನು. ಸಾಯಬಾರದು ಅಂತ ಹೊಗಳಿದ್ದ ಹೇಗೆ? ಎತ್ತಿದ ಬಿಲ್ಲನ್ನು ಕೆಳಗಿಟ್ಟದ್ದು ಯಾಕೆ? ಪಕ್ಕನೆ ನೆನಪಾಯಿತು ಕುಮಾರ. ಯಾವುದು? ನಿನ್ನ ಸತ್ವಾತಿಶಯದಿಂದ ಆಗ್ನೇಯಾಸ್ತ್ರದಿಂದ ತೊಡಗಿ ವಾಯವ್ಯವೇ ಮೊದಲಾದ ದಿವ್ಯ ಮಾರ್ಗಣಗಳಿಂದ ನನ್ನ ವರೂಥವನ್ನು ಬುಗರಿಯ ಹಾಗೆ ತಿರುಗಿಸಿ ಅತ್ತ ಹಾರುವ ಹಾಗೆ ಮಾಡಿದೆಯಲ್ಲ, ಇದು ನಿನ್ನ ಸತ್ವ. ಹಲವರಿಗೆ ಗೊತ್ತಿಲ್ಲ, ಇದು ದಿವ್ಯ ರಥ ಅಲ್ಲ. ಯಾಕೆ? ಮಹಾಭಾರತದ 18 ದಿವಸದ ಯುದ್ಧ ಮುಗಿದ ಬಳಿಕವೇ ಆ ರಥ ದಗ್ಧವಾಗಿ ಹೋಗಿದೆ. ಅದು ಆಗಲೇಬೇಕು. ಯಾಕೆ ಗೊತ್ತುಂಟ? ಬೆಡಗಿನಿಂದ ಬಡಗಿ ಮಾಡಿದಂತಹ ರಥವನ್ನೇ ನಾನೀಗ ಸಡಗರದಿಂದ ಏರಿ ಬಂದವನು. ಆ ರಥ ಸುಟ್ಟು ಹೋಗುವುದಕ್ಕೆ ಕಾರಣ ದಿವ್ಯವಾದಂತಹ ಭವ್ಯವಾದಂತಹ ಮಾರ್ಗಣಗಳು ಆ ರಥವನ್ನು ಪ್ರವೇಶ ಮಾಡಿದ್ದು. ಸುಡುವವನೇ ನೀಡಿದ ಕಾರಣದಿಂದ ಅದು ಸುಟ್ಟೇ ಹೋಯಿತು. ಆದರೆ ರಥದ ಧ್ವಜವನ್ನು ಗಮನಿಸಿದೆಯ? ಈಗಲೂ ಸಾಂಕೇತಿಕವಾಗಿ ಕಪಿಕೇತನನೇ ನಾನು. ಹಾಗಂತ ಆಂಜನೇಯ ಈಗ ನನ್ನ ರಥದಲ್ಲಿ ಕುಳಿತಿಲ್ಲ. ಇದನ್ನು ನಾವು ಗಮನಿಸಬೇಕು. ಹಾಗೆಯೇ ಈ ರಥವನ್ನು ಇದುವರೆಗೆ ನಾನು ಇಲ್ಲಿಯವರೆಗೆ ಮಾಡಿಕೊಂಡು ಬಂದಂತಹ ವಿಜಯ ಯಾತ್ರೆ, ಒಬ್ಬನೇ ಒಬ್ಬ ಯೋಧ ಇಷ್ಟಾದರೂ ಅಲುಗಾಡಿಸುವುದಕ್ಕೆ ಸಮರ್ಥನಾಗಲಿಲ್ಲ. ಆದರೆ ನೀನದನ್ನು ಮಾಡಿದೆ ಅಂದ ಮರುಕ್ಷಣವೇ ಮಗು ಒಮ್ಮೆ ಭಾವನೆಗೆ ವಶನಾಗಿ ಹೋದೆ ನಾನು. ನಿನಗೂ ಭಾವುಕತೆ ಅಂತ ಬರ್ತದೆ. ಯಾಕೆ? ನನ್ನ ದೇಹದ ಎಡಭಾಗದಲ್ಲಿ ಇರುವುದಕ್ಕೆ ಹೃದಯ ಅಂತಲೇ ಹೆಸರು. ಏನು ಅದು ನಿಮಗ ಮಾರಿ ಹೋದದ್ದು ಅಂತ ಭಾವಿಸಿದ್ಯಾ? ಮಗು, ಅತ್ಯಂತ ಬೆಲೆ ಬಾಳುವಂತಹ ಅಮೂಲ್ಯವಾದಂತಹ ರತ್ನ ಹಾರವನ್ನು ಧರಿಸಿದ್ದೆ ನಾನು. ಪಕ್ಕನೆ ತುಂಡಾಗಿ ಹೋಯ್ತು. ಛೆ, ರತ್ನಹಾರವನ್ನು ಕಳೆದುಕೊಂಡೆ ಅಂತ ವಿಷಾದವನ್ನು ಅನುಭವಿಸುವ ಕಾಲಕ್ಕೆ ನೋಡ್ತೇನೆ ಸೆರಗಿನಂಚಿನಲ್ಲಿ ಮತ್ತೆ ಅದೇ ರತ್ನಹಾರ. ಮಗ ಅಭಿಮನ್ಯು ನೆನಪಾಯಿತು. 13ನೆಯ ದಿವಸ ಯುದ್ಧದಲ್ಲಿ ಅವನನ್ನು ಕಳ್ಕೊಂಡವನು ನಾನು. ಪ್ರತಿ ಅರ್ಜುನ ಯಾರು ಕೇಳಿದರೆ ಅಭಿಮನ್ಯು ನಿರ್ವಿವಾದವಾಗಿ ಜಗತ್ತಿನಲ್ಲಿ ಸಿದ್ಧವಾಗಬಹುದಾದಂತಹ ವಿಷಯ ಅದಾಗಿತ್ತು. ಆದ್ರೆ ಏನು ಮಾಡೋಣ, ಕಾಲ ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಿಲ್ಲ. ಅವನನ್ನು ಕಳ್ಕೊಂಡೆ. ಹಾಗಾದ್ರೆ ಪ್ರಪಂಚದಲ್ಲಿ ಇನ್ನೋರ್ವ ಅಂಥವನನ್ನು ನಾನು ನೋಡ್ತೇನೆಯೇ? ಭರವಸೆಯೇ ಇಲ್ಲವಾಗಿತ್ತು.
ಚಂಪಕಾವತಿಯ ಈ ರಣಧಾರುಣಿಯಲ್ಲಿ ಮತ್ತೊಮ್ಮೆ ನನಗೆ ಅಮೂಲ್ಯವಾದಂತಹ ರತ್ನ ದೊರಕಿದ ಅನುಭವ ಆಗುತ್ತಾ ಉಂಟು. ಮಗು ಧೂಳಾವರಿಸಿತ್ತು ಇಷ್ಟು ಕಾಲ. ನಾನು ಬಂದ ಕಾರಣಕ್ಕೆ ಆ ರತ್ನದ ಮೇಲೆ ಕುಳಿತ ಧೂಳೆಲ್ಲವನ್ನು ಸ್ವಚ್ಛಗೊಳಿಸಿದ ಹಾಗಾಗಿದೆ. ಇನ್ನು ಪ್ರಕಾಶಮಾನವಾಗಿದೆ, ದೀಪ್ಯಮಾನವಾಗಿ ಬೆಳಗುವುದಕ್ಕೊಂಟಿದು. ಪ್ರಪಂಚಕ್ಕೊಂದು ಬೆಳಕಾಗಲಿ. ಆದ್ದರಿಂದ ನಿನ್ನನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಈಗಲೂ ಅರ್ಜುನನದ್ದೇ. ಬಿಡು, ಎಷ್ಟೇ ಹೇಳಿದ್ರು ನೀನು ತರಳ. ನಿನ್ನ ಅಪ್ಪನನ್ನು ಕರೆಸು, ನಾನು ಅವನಲ್ಲಿ 2 ಮಾತಾಡ್ಲಿಕ್ಕುಂಟು. ಅಥವಾ ಯುದ್ಧವೇ ಆದರೂ ನನ್ನಿಂದ 2 ಪೆಟ್ಟು ತಿನ್ನುವುದಕ್ಕೋ 2 ಪೆಟ್ಟು ಮಾಡುವುದಕ್ಕೋ ಅವನೇ ಯೋಗ್ಯ ಅಂತ ನಾ ಭಾವಿಸಿದ್ದೇನೆ. ಹಿಂದೆ ನಿಲ್ಲು, ಹಿಂದೆ ನಿಲ್ಲು. ನಿನ್ನ ಮಾತಿಗೆಲ್ಲ ನಾನು ಸೊಪ್ಪು ಹಾಕುವವನು ಸುಧನ್ವನಲ್ಲ. ಎಲದ ನಂಜಯ ಕೇಳು ನಿನ್ನಲ್ಲಿ ಹಲಬರಿರ್ದದಡೇ ಓ ಧನಂಜಯ, ಎಲೆ ಧನಂಜಯ ಕೇಳುವ ನಿನ್ನಲ್ಲಿ ಹಲಬರಿರ್ದಡೇನು ಏನು ಪ್ರಯೋಜನ? ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದೋಳು ಶ್ರೀಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದೋಳು ಹುಲು ಪರಾಕ್ರಮಿಸುವುದರಿಂದಲೇ ಗೆಲ್ಲಬಹುದೇ? ಹುಲು ಪರಾಕ್ರಮಿಸುವುದರಿಂದಲೇ ಗೆಲ್ಲಬಹುದೇ? ನೀ ಮರುಳಲ ನಡೆ ಹಸ್ತಿನಾವತಿಗೆಂದು ತೆಗೆದೆಚ್ಚ. ಓ ಅರ್ಜುನ, ಏನೆಲ್ಲ ಇದ್ದರೆ ಏನು ಪ್ರಯೋಜನ ಹೇಳು? ಯಾಕೆ? ನೀನೇನು ಅಸಾಮಾನ್ಯನೇನು ಅಲ್ಲ. ಯಾವ ಪಾತಾಳವನ್ನು ಸೇರಿ ನಿವಾತ ಕವಚವರನ್ನು ಕೊಂದವ, ಕೌರವಾದಿ ಸುಭಟರನ್ನು ಗೆದ್ದವ, ಅಂತವ ಇಂಥವ ಇಂದ್ರಕೀಲಕಕ್ಕಾಗಿ ತೆರಳಿ ಪರಶಿವನಲ್ಲಿ ನಾನು ಯುದ್ಧ ಮಾಡಿದವ, ಪಾಶುಪತ ಸರಳನ್ನು ಹೊಂದಿದವ, ಬಳುವಳಿಯಾಗಿ ಪಾರ್ವತಿ ದೇವಿ ನೀಡಿದಂತ ಅಂಜನ ಸರವನ್ನು ಗಳಿಸಿದವ, ಹೀಗೆಲ್ಲ ಆಡಿಕೊಂಡವ ನೀನು. ಆದರೆ ಈಗ ಏನಾಯಿತು ನಿನ್ನ ಸ್ಥಿತಿ? ಏನಾಯ್ತು? ನಿನ್ನ ರಥದ ಗತಿ ಏನಾಗಿ ಹೋಯಿತು? ನಿನ್ನಲ್ಲಿ ಏನಿದ್ದರೂ ಅಷ್ಟೇ ನೀನು ಮಾಡೋ ಸುಧನ್ವನ ಸಮ್ಮುಖದಲ್ಲಿ ಮಾಡುವ ಪ್ರಯತ್ನ ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದ ಹಾಗಾದೀತು. ಅಲ್ಲ, ಬೆಟ್ಟಕ್ಕೆ ಕಲ್ಲು ಹೊತ್ತಂತಾದೀತು. ಆದುದರಿಂದ ನಿನ್ನ ಪ್ರಯತ್ನ ಎಲ್ಲ ಇಲ್ಲಿಯೇ ಬಿಡು. ಈ ಸುಧನ್ವನ ಸಮ್ಮುಖದಲ್ಲಿ ನಿನಗೇನಾದ್ರೂ ವಿಜಯಲಕ್ಷ್ಮಿ ಒಲಿಯಬೇಕು ಅಂತಾದ್ರೆ ನಿನ್ನ ರಥದಲ್ಲಿ ಕುಳಿತಿದ್ದಾನಲ್ಲ ಹುಲು ಸಾರಥಿ, ಇವನಿಂದ ಖಂಡಿತ ಸಾಧ್ಯವಾಗಲಿಕ್ಕಿಲ್ಲ. ಓಹೋ, ಸದಾಕಾಲ ನಿನ್ನ ಭಾವನು, ನಿನ್ನ ಬಂಡೆಯ ಗೋವನು, ಅಲ್ಲ ದೇವಾದಿ ದೇವನು ಆಗಿರುವಂತ ವಾಸುದೇವನ ಸಾರಥ್ಯ ಇಲ್ಲದೆ ನಿನ್ನದ್ದು ಏನೂ ಇಲ್ಲ. ನೀನೇ ಆಡಿದವ ತ್ರೇಣ ತೇನವಿನ ತೃಣವಪಿನ ಅಚಲತಿ ಅಂತ. ನೀನು ದೊಡ್ಡ ಸಿಂಧು, ನಾನು ಸಿಡಿದು ಬಿದ್ದ ಬಿಂದು ಅಂತ ಆಳಿಕೊಳ್ಳುವವ ನೀನು. ಅವನನ್ನು ಕರೆಸು. ಆ ನಂತರದಲ್ಲಿ ಸುಧನ್ವನ ಮುಂಭಾಗದಲ್ಲಿ ಯುದ್ಧವನ್ನು ಮಾಡು. ವಿಜಯ ಅನ್ನುವುದನ್ನು ಪಡೆಯುವ ಇಚ್ಛೆ ಇಲ್ಲ ಅಂತಾದ್ರೆ, ಒಂದು ವೇಳೆ ನೀನು ಕಳುಹಿಸುವುದಿಲ್ಲ, ಯುದ್ಧ ಮಾಡುವುದಕ್ಕೆ ಮುಂದೆ ಬರುವುದಿಲ್ಲ ಅಂತಾದ್ರೆ ನಾನೇ ಕಳಿಸುವ ಪ್ರಯತ್ನ ಮಾಡ್ತೇನೆ. ಹೇಗೆ? ಹಿಡಿದಿದ್ದೇನಲ್ಲ ಸರಳು, ಇದರಿಂದ ನಿನ್ನ ರಥದ ಸಾರಥಿಯನ್ನು ಮೊದಲು ಕಳಿಸಿ, ಆಮೇಲೆ ಅವನೊಟ್ಟಿಗೆ ನಿನ್ನನ್ನು ಕಳಿಸ್ತೇನೆ. ಕರೆಸು ಕೃಷ್ಣನನ್ನು ಅಂತ ಹೇಳ್ತೇನೆ. ಅಯ್ಯೋ, ಘನರಥವು ಕುಲಾಲ ಚಕ್ರದ ಓಲು ತಿರುಗಲು ಹೀಗಾಗಿ ಹನುಮಂ ಭ್ರಮಯಂ ತಾಳ್ದಿರಲನುಪಮ ಹಯಂ ಹಯ ಬಳಲಲು ಸಾರಥಿ ಮಡಿದವು ವ್ಯಥಿಸಿ ಸೂತನಳಿಯೇ ಸಾರಥಿಕೆಯನ್ನು ತಾನೇ ಗೈದೋ ವ್ಯಥಿಸಿ ಸೂತನಳಿಯೇ ಸಾರಥಿಕೆಯನ್ನು ತಾನೇ ಗೈದೋ ಪ್ರತುಳ ಬಲ ಕಿರೀಟಿ ಮಹಾರಥ ದಿಗಜರುತ ಪ್ರತುಳ ಬಲ ಕಿರೀಟಿ ಮಹಾರಥ ದಿಗಜರುತಂದ ನಿವನ ಮತಿಸದಿರಲು ವ್ಯರ್ಥವೆನ್ನ ಪ್ರತೆಯು ಪಡೆದುದು
ಇವನ ಮತಿಸದಿರಲು ವ್ಯರ್ಥವೆನ್ನ ಪ್ರತೆಯು ಪಡೆದುದೋ ಎನ್ನ ಪ್ರತೆಯು ಪಡೆದುದೋ ಹುಡುಗ 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 ಅಂತ ತಾತ್ಸಾರವನ್ನೇ ತೋರಿಸಿದನು ಅಂತ ಅವನ ಬಗ್ಗೆ. ಛೇ, ದಿವ್ಯವಾದಂತಹ ಸಾಯಕವೊಂದನ್ನು ಪ್ರಯೋಗಿಸಿದ. ನೋಡುತ್ತಾ ಇದ್ದ ಹಾಗೆಯೇ ನನ್ನ ಅಂಗರಕ್ಷಕರೆಲ್ಲ ಅಂಗವಡೆದು ಬಿದ್ದಿದ್ದಾರೆ. ರಥದಲ್ಲಿ ಮುಂಚೂಣಿಯಲ್ಲಿ ಕುಳಿತಂತಹ ಸಾರಥಿ ಗತಪ್ರಾಣನಾಗಿ ಹೋಗಿದ್ದಾನೆ. ಸಾರಥಿ ಮಡಿದ ಬಳಿಕ ಯುದ್ಧವನ್ನು ಮುಂದುವರಿಸುವುದೆಂತೂ ನನಗದು ಶಕ್ಯವಲ್ಲದ ವಿಷಯ ಅಲ್ಲ. ಸಾರಥ್ಯವನ್ನೂ ಮಾಡಿಕೊಂಡು ರಥವನ್ನೂ ನಡೆಸಿಕೊಂಡು ನನ್ನೊಂದಿಗೆ ಇರುವಂತಹ ಸೈನಿಕರನ್ನು ರಕ್ಷಿಸಿಕೊಂಡು ಯೋಧನಲ್ಲಿ ಯುದ್ಧವನ್ನು ಕೊಡುವವನೇ ಅತಿರಥನೋ ಮಹಾರಥನೋ ಅಂತ ಅನ್ನಿಸಿಕೊಳ್ಳುತ್ತಾನೆ. ಆ ನೆಗಳತೆಗೆ ಪಾತ್ರನಾದವನು ನಾನು ಹೌದಾದರೂ ಎಲ್ಲಿಯೋ ಒಂದು ಅಳುಕು ಆವರಿಸ್ತಾ ಉಂಟು. ಆ ಅಳುಕಿನ ಮೂಲವನ್ನು ಕಂಡ್ರೆ, ಓ ದೇವಾ, ದೇವಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ದೇವಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದಿ ಕೋವಿದಶ್ವವನ್ನು ಪಿಡಿದು ಜೀವಿಸಿದೆವಲ್ಲೈ. ಕೋವಿದಶ್ವವನ್ನು ಪಿಡಿದು ಜೀವಿಸಿದೆವಲ್ಲೈ. ಮುಂದಿನ್ನಿ ವಿರೋಧಿಯೊಡನೆ ಕಾದಲಾವ ಪರಿಯೊಳು. ಮುಂದಿನ್ನಿ ವಿರೋಧಿಯೊಡನೆ ಕಾದಲಾವ ಪರಿಯೊಳು. ಕಾದಲಾವ ಪರಿಯೊಳು. ಕರ್ತವ್ಯ ವಿಮೂಢತೆ ನನ್ನನ್ನು ಆವರಿಸಿತೆ. ಹೌದಲ್ಲ, ಯಾವುದೇ ಕಾರ್ಯವನ್ನು ಉಜ್ಜುಗಿಸುವುದಕ್ಕೆ ಮೊದಲು ಮಾಡುತ್ತಾ ಇದ್ದುದು ಕೃಷ್ಣ ಪ್ರಾರ್ಥನೆಯನ್ನು. ಅಲ್ಲ, ಆಗಿದೆ, ಇಲ್ಲ ಅಂತಲ್ಲ. ಯಜ್ಞಾಶ್ವವನ್ನು ಪೂಜಿಸಿ ದಿಗ್ವಿಜಯಕ್ಕಾಗಿ ಅದನ್ನು ಬೀಡುವ ಕಾಲದಲ್ಲಿ ಕೃಷ್ಣನ ಪದಕಾನತನಾಗಿಯೇ ಹೊರಟವನು ನಾನು. ನನಗೆ ನನ್ನನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂತ ಇರಲಿಲ್ಲ. ಸಹದೇವನನ್ನೋ ನಕುಲನನ್ನೋ ಕಳುಹಿಸಿಯಾರು ಇತ್ತು. ಕೃಷ್ಣನೇ ಆರಿಸಿದ್ನಲ್ಲ. ಅರ್ಜುನ ಹೋಗಬೇಕು ಕೇಳಿದೆ ನಾನು ಕೃಷ್ಣನಲ್ಲಿ. ಯಾಕಪ್ಪ? ಯುದ್ಧೋತ್ಸಾಹ ನನ್ನಲ್ಲಿ ಇಲ್ಲೂ ಜೀವಂತವಾಗಿಲ್ಲ. ಯಾಕಿಲ್ಲ ಕೇಳಿದರೆ, ಸಮಗ್ರವಾಗಿ ಕರ್ಮ, ಭಕ್ತಿ, ಜ್ಞಾನ ಈ ಎಲ್ಲ ಯೋಗಗಳನ್ನು ನನಗೆ ಧಾರೆ ಎರೆದವನು ಭಗವಂತ ವಾಸುದೇವ. ಇದನ್ನು ಉಂಡ ಬಳಿಕ, ಅಮೃತಾನ್ನವನ್ನು ಉಂಡ ಬಳಿಕ ಮತ್ತೆ ಇನ್ನು ಯಾವ ಭಕ್ಷ್ಯ ಭೋಜ್ಯಗಳ ಲಾಲಸೆ ಉಂಟಾದೀತು ನಾಲಿಗೆಗೆ? ಅದಿಲ್ಲವಲ್ಲ. ಹಾಗಂತ ವೈರಾಗ್ಯವೋ ಕೇಳಿದರೆ ವೈರಾಗ್ಯ ಅಲ್ಲ. ಯಾಕೆಂದ್ರೆ ಕರ್ತವ್ಯ ಅಂತ ಹೇಳುವುದು ಸದಾ ಕಾಲ ನನ್ನನ್ನು ಎಚ್ಚರಿಸ್ತಾ ಉಂಟು. ಆ ಹಿನ್ನೆಲೆ ಒಳಗೆ ಒಪ್ಪಿದೆ. ಕೃಷ್ಣನ ಸಂಕಲ್ಪ ಬೇರೆಯೇ ಉಂಟು ಎನ್ನುವುದಂತೂ ಸ್ಪಷ್ಟವಾಯಿತು. ಹೌದು, ಕೆಲವು ಕಡೆ ನಮ್ಮ ಅನುಭವಕ್ಕೆ ಬಂತಲ್ಲ, ನನ್ನಲ್ಲಿಯೇ ಕೃಷ್ಣನನ್ನು ಕಂಡವರು ಎಷ್ಟು ಮಂದಿ ಇದ್ದಾರೆ. ಛೇ, ಯಜ್ಞಾಶ್ವ ನಮ್ಮ ಪುರಪ್ರವೇಶ ಮಾಡಿತು ಅಂತಾದಾಗಲೇ ಅದರಿಂದ ಹರ್ಷಚಿತ್ತರಾದವರು ಅನೇಕ ಮಂದಿ. ಕಪ್ಪ ಕಾಣಿಕೆಗಳನ್ನೆಲ್ಲ ಕೊಟ್ಟು ನಮ್ಮ ಯಜ್ಞದಲ್ಲಿ ತಾವೂ ಭಾಗಿಗಳು ಅಂತ ಘೋಷಣೆ ಮಾಡಿದವರು ಅನೇಕ ಮಂದಿ. ಇನ್ನೂ ಆಗಿದೆ, ವಿರೋಧ ಆಗಲೇ ಇಲ್ಲ ಅಂತಲ್ಲ. ನೀಲಧ್ವಜನ ಪುರದಲ್ಲಿ ಆ ಅನುಭವಕ್ಕೆ ಬಂದಿದೆ. ತುರಗವನ್ನು ಕಟ್ಟಿದರೂ ಮಗನಾದಂತಹ ಪ್ರವೀರ ಹತನಾದ. ಆ ಬಳಿಕ ನೀಲಧ್ವಜ ಕಪ್ಪ ಕಾಣಿಕೆಯೊಂದಿಗೆ ಬಂದ. ಈ ಎಲ್ಲ ದೃಶ್ಯವನ್ನು ನೋಡುತ್ತಾ 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 ಪ್ರಸಿದ್ಧವಾದಂತಹ ಈ ಆರ್ಯಾವರ್ತ ಎಷ್ಟು ವೈಚಿತ್ರ್ಯಗಳಿಂದ ಕೂಡಿದೆ ಅಂತ ಹೇಳುವುದು ಸ್ಪಷ್ಟ ಆಗಿ ಹೋಯಿತು. ಎಷ್ಟು ಅಗಲವೋ ಅಷ್ಟೇ ಉದ್ದ,
ಎಷ್ಟು ಉದ್ದವೋ ಅಷ್ಟೇ ವಿಸ್ತಾರ. ಛೇ, ಜನಜೀವನವನ್ನು ನೋಡುತ್ತಾ ಅದನ್ನೆಲ್ಲ ಕಲೆ ಹಾಕುತ್ತಾ ಬಂದವನು ನಾನು. ಕೇವಲ ಔತ್ತರೇಯರಾದಂತಹ ನಾವು ದಕ್ಷಿಣ ದಿಕ್ಕಿನತ್ತ ಬಂದದ್ದಿಲ್ಲ. ಇಲ್ಲಿಯ ಜನರ ಜೀವನ ಕ್ರಮವೇ ಬೇರೆ. ಹಾಗಾದರೆ ಇವರು ದೇವರನ್ನು ಎಲ್ಲಿ ಕಾಣುತ್ತಾರೆ? ಇದಲ್ವ ಪ್ರಶ್ನೆ. ಛೇ, ಆಡುವ ನುಡಿಯಲ್ಲಿ ಇಡುವ ನಡೆಯಲ್ಲಿ ದೇವರನ್ನು ಕಾಣುತ್ತಾರಲ್ಲ. ಇಂತಹ ಚೋದಿಗ ಇದನ್ನೆಲ್ಲ ನೋಡುತ್ತಾ ನೋಡುತ್ತಾ ಸಂಭ್ರಮದಿಂದಲೇ ಬಂದರೆ ಇಂತಹ ಸೋಲು ನನ್ನ ಪಾಲಿಗೆ ಬಂತಲ್ಲ. ಹೌದು, ಪದೇ ಪದೇ ಎಚ್ಚರಿಸ್ತಾ ಇದ್ದಾನೆ, ಕರೆಸು ಕೃಷ್ಣನನ್ನು, ಕರೆಸು ಕೃಷ್ಣನನ್ನು. ಅಲ್ಲ, ನಾನು ಗಮನಿಸದೇ ಇದ್ದಂತಹ ಒಂದು ವಿಷಯ ಏನು? ಇವನು ಬಾಣ ಬಿಡುತ್ತಾ ಇರುವುದು ನನಗಲ್ಲ, ಇದು ಕೃಷ್ಣನಿಗೆ. ಯಾಕೆ? ಕೃಷ್ಣ ಬರಬೇಕು ಎನ್ನುವ ಸಂಕಲ್ಪದಿಂದ ಬಿಡುತ್ತಿರುವ ಬಾಣ. ಹಾಗಾದ್ರೆ ಅದಕ್ಕೆ ನಾನು ಪ್ರತಿಯಾಗಿ ಏನನ್ನಾದರೂ ಕೊಟ್ರೆ ಅದು ವ್ಯರ್ಥವಾಗದೆ ಉಳಿದೀತೆ. ಹೌದು, ನಾನು ತಪ್ಪಿದ್ದೆಲ್ಲಿ ಅಂತ ಸ್ಪಷ್ಟವಾಗಿ ಅರ್ಥ ಆಯಿತು. ಕೃಷ್ಣ ದರ್ಶನವನ್ನೇ ಅಭೀಪ್ಸೆಯಾಗಿ ಇಟ್ಟುಕೊಂಡಂತಹ ಈ ಚಂಪಕಾವತಿಯ ಸಮಗ್ರರು ಅದನ್ನು ಹಂಬಲಿಸ್ತಾರೆ ಅಂತಾದರೆ ತಡೆಯುವುದಕ್ಕೆ ನಾನು ಯಾರು? ಓ ಕೃಷ್ಣ, ನಿನ್ನನ್ನು ದೇವ ಅಂತ ನಂಬಿದವರು ಪ್ರಪಂಚದಲ್ಲಿ ಇರುವಂತಹ ಸಮಸ್ತ ಜೀವರಾಶಿಯವರು. ಆದರೆ ನಮ್ಮ ಭಾವ ಅಂತ ನಂಬಿದವರು ನಾವು ಪಾಂಡವರು. ಹೇಗೆ ಭಾವ? ಸಂಬಂಧವನ್ನೇ ಆಧರಿಸಿ ಹೇಳಿದರೆ ನನ್ನ ಅಮ್ಮನ ಅಣ್ಣನಿಗೆ ಮಗ ಆತ ಅಂತ ಹೇಳುವುದು ಸಂಬಂಧ ಉಳಿದೀತೆ? ಇಲ್ಲವಲ್ಲ. ನಾವು ಹೇಳುವುದು ಆ ಸಂಬಂಧ ಭಾವ ಅಂತ ಅಲ್ಲವಲ್ಲ. ಪಾಂಡವರಿಗೊಂದು ಭಾವ ಉಂಟು ಅಂತಾದರೆ, ಜೀವಭಾವ ಉಂಟು ಅಂತಾದರೆ ಅದು ಕೃಷ್ಣ. ಅಂತಹ ಭಾವ ಅಂತ ನಿನ್ನನ್ನು ನಂಬಿದವರಪ್ಪ ನಾವು. ನಮಗಾದಂತಹ ಸೋಲು, ಅದರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಆದರೆ ನಮ್ಮ ಭಾವಕ್ಕೆ ಸೋಲಾಗಕೂಡದು ಕೃಷ್ಣ, ಭಾವಕ್ಕೆ ಸೋಲಾಗಕೂಡದು. ಹಾಗಾಗಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ಶರಣಾಗತಿತ್ವ ಮಾತ್ರ ನನ್ನ ಪಾಲಿಗೆ ಉಳಿದಿದೆ. ಅವನ ಅಪೇಕ್ಷೆಯ ಹಾಗೆ ಕೃಷ್ಣ ದರ್ಶನವನ್ನು ಅವನಿಗೆ ಮಾಡಿಸ್ತೀಯೋ, ಅಥವಾ ನನಗೆ ಜಯವನ್ನು ಕೊಡಿಸುವುದಕ್ಕೆ ಬೇಕಾಗಿ ನನ್ನ ಭಾವನಾಗಿ ಬಂದು ಒದಗುತ್ತೀಯೋ, ಅಥವಾ ಯಜ್ಞದೀಕ್ಷಿತನಾದಂತಹ ನಮ್ಮಣ್ಣ ಯುಧಿಷ್ಠಿರನ ಧರ್ಮವನ್ನು ಕಾಪಿಡುವುದಕ್ಕೆ ಬೇಕಾಗಿ ಧರ್ಮದೀಕ್ಷಿತನಾಗಿ ನೀನು ಬರ್ತೀಯೋ? ಓ ಅಚ್ಯುತ, ಮುರಾರಿ, ಮುರಮರ್ದನ, ಜನಾರ್ದನ, ಕಾಪಾಡು ಭಗವಂತ. ಅರಸ ಕೇಳರ್ಜುನನು ಧ್ಯಾನಿಸಲು ಅರಿತನಚ್ಯುತನು ನಿಪುರದೊಳೆಚ್ಚರಿಸಿದನು. ಹಂಸಧ್ವಜನ ಧರದುರವ ಧರ್ಮಜಗೆ ಒರೆದು ಧೈರ್ಯವ ಬಹಿರದಿತ ಗರುಡ ವಾಹನನಾಗಿ ಭಕ್ತೋದ್ಧರಣೈ ತಂದೊದಗಿದನು ಪಾರ್ಥಂಗೆ ಅತಿ ಜವದೇ. ಬಂದ ತತ್ಕ್ಷಣದೋಳಲ್ಲಿಗೆ ಹೃದಯ ತತ್ತ ತೋಗಿಟತ ತೋದಿನ ಕದಿಕುತ ಕೊಂತದಿ ತೈರಲಿ. ಬಂದ ತತ್ಕ್ಷಣದೋಳಲ್ಲಿಗೆ ಗೋವಿಂದರಾಯ, ಬಂದ ತತ್ಕ್ಷಣದೋಳಲ್ಲಿಗೆ ಗೋವಿಂದನೊಲಿದು, ಬಂದ ತತ್ಕ್ಷಣದೋಳ ಅಲ್ಲಿಗೆ. ಬಂದನು ನರನರಥಾಗ್ರಗೆ ಗರುಡ ಚಂದನನಾಗಿಯೇ ಮಂದರಧರನು. ಬಂದನು ನರನರಥಾಗ್ರಗೆ ಗರುಡ ಚಂದನನಾಗಿಯೇ ಮಂದರಧರನು ಬಂದನು. ಮುಖ್ಯ ಮುನೀಶ್ವರರುಗಳಾಲಸ್ಯವಿಲ್ಲದ ಮಾಡುವ ಧ್ಯಾನಕ್ಕೆ ಅದೃಶ್ಯವೆನಿಪ ಪರಬ್ರಹ್ಮನು ಪಾರ್ಥಗೆ ಬಂದ. ಬಂದ ತಕ್ಷಣದೋಳಲ್ಲಿಗೆ ಗೋವಿಂದನೊಲಿದ, ಗೋವಿಂದನೊಲಿದ
ಬಂದ ತಕ್ಷಣ ತೋಳಲ್ಲಿಗೆ ಕೇಳಿ ಬರುತ್ತಿದೆಯಲ್ಲ ಆರ್ತ ಧ್ವನಿ. ಆರ್ತರ ಪ್ರಾರ್ಥನೆಯನ್ನು ಕೇಳಿದಾಗ ತತ್ಕ್ಷಣ ಅವರ ಪ್ರಾರ್ಥನೆಯನ್ನು ಪೂರೈಸುವುದು ಆದ್ಯ ಕರ್ತವ್ಯ ಅಂತ ನೆಚ್ಚಿಕೊಂಡವ ನನ್ನ ನೆಚ್ಚಿದಂಥ ಭಕ್ತ ಪಂಕ್ತಿಗೇನು ಕಡಿಮೆ ಇಲ್ಲ. ವಿರೋಧ ಒಂದು ಕಡೆ ಉಂಟು. ಆಸ್ತಿಕರಲ್ಲ ನಾಸ್ತಿಕರು. ಆಸ್ತಿಕರ ಅಸ್ತಿತ್ವಕ್ಕೆ ತೊಂದರೆ ಆಗದಾಗೆ ನೋಡಿಕೊಳ್ಳುವುದು ಭಗವಂತನ ಕರ್ತವ್ಯ ಧರ್ಮ. ಪಾಂಡವರು ಪೂರ್ಣ ಪ್ರಮಾಣದಲ್ಲಿ ನೆಚ್ಚಿಕೊಂಡವರು ನನ್ನನ್ನು ದೇವ ಅಂತ ಅನವರತ ಪೂಜಿಸುತ್ತಾ ಭಾವ ಎಂಬ ಭಾವನೆಯನ್ನು ವ್ಯಕ್ತಪಡಿಸ್ತಾ ನೀನೇ ನಮ್ಮ ಬಂಡಿಯ ಭೋವ ಆಗಬೇಕು, ಅರ್ಥಾತ್ ಸಾರಥಿ ಆಗಬೇಕು ಅಂತ ಕೇಳಿಕೊಂಡ ಮೇರೆಗೆ ಪಾಂಡವರ ಪೂರ್ಣ ರಕ್ಷಣೆ ಹೊಣೆ ಹೊತ್ತವ ನಾನು. ನೆನಪಾಗ್ತಾ ಇದೆ. ಮಾತೆಯಾದ ಕುಂತಿಗಿತ್ತ ಮಾತು ಮತ್ತೆ ಮತ್ತೆ ನೆನಪಾಗುವುದು. ಪಂಚಪಾಂಡವರನ್ನ ಪಂಚಪ್ರಾಣದೋಪಾದಿಯಲ್ಲಿ ಕಾಪಿಡುತ್ತೇನೆ ಅಂತ ವಚನವನ್ನಿತ್ತವ ನಾನು. ಬಂಧು ಹತ್ಯಾ ದೋಷ ನಿವಾರಣಾರ್ಥವಾಗಿ ಕೈಗೊಂಡ ಅಶ್ವಮೇಧದ ವಾಜಿ ಚಂಪಕಾವತಿಯನ್ನು ಸೇರಿದ ಸುದ್ದಿ ನನಗೊತ್ತುಂಟು. ರಣವಿಕ್ರಮಿಯಾದ ದಶನಾಮಧಾರಿಯಾದ ಪಾರ್ಥ ಸಮರ್ಥನಾಗಿ ರಣಕಣವನ್ನು ಪ್ರವೇಶ ಮಾಡಿ ವಿಕ್ರಮದಿಂದಲೇ ಯುವರಾಜನಾದಂಥ ಸುಧನ್ವನಲ್ಲಿ ಬವರವನ್ನಿತ್ತ ಸಮರವನ್ನು ಸಾರಿದ. ಈಗ ಅಳಲಿಕ್ಕೆ ಪ್ರಾರಂಭ ಮಾಡಿದ್ನಲ್ಲ ದೇವಾ ಅಂತ ಹೇಳಿ. ಈ ಸುದ್ದಿ ಧರ್ಮರಾಜನಿಗೆ ತಲುಪಿ ಅವ ಕಣ್ಣೀರನ್ನು ಹಾಕಲಿಕ್ಕೆ ಆರಂಭ ಮಾಡಿದ್ದು. ನೇರವಾಗಿ ಧರ್ಮನಿಧಿಗೆ ಧೈರ್ಯವನ್ನು ಅರದಿ ನಾನಿದ್ದೇನಲ್ಲ ಯಾಕೆ ಧರ್ಮಜ ಅಂತ ಧರ್ಮನಿಗೆ ಧರ್ಮರಾಜನಿಗೆ ಸಾಂತ್ವನದ ನುಡಿಯನ್ನಾಡಿ ಧೈರ್ಯವನ್ನು ತುಂಬಿ ನೇರ ಚಂಪಕಾವತಿಯ ರಣಕಣದತ್ತ ನನ್ನ ಚಿತ್ತ. ಗರುಡನನ್ನು ನೋಡಿದ್ದೇ ತಡ, ಅರ್ಥವಾಯ್ತು ಅವನಿಗೆ. ಗರುಡ ವಾಹನನಾಗಿ ನೇರವಾಗಿ ರಣಕಣಕ್ಕೆ ಬಂದು ನಿಂತಿದ್ದೇನೆ. ನೋಡುವ ನೋಡುವ ನೋಡುವ. ಬಳಿಕ ಚರಣಗ ಮಣಿದ ಪಾರ್ಥನ ಸ್ವಾಮಿ ಚರಣಕಾನತನಾಗಿದ್ದೇನೆ. ಬರಸೆಳೆದು ಬಿಗಿದ ಪಾರ್ಥನ ಬರಸೆಳೆದು ಬಿಗಿದ ಪಾರ್ಥಗೆ ಕುಳಿತ ಶ್ವಗಳ ವಾಗೆಯ ಕೊಂಡನಾಕ್ಷಣ ಹರಿಯೋ ಕಿರೀಟಿ ಸ್ವಾಮಿ ನೊಂದ ಏನು ಸ್ವಾಮಿ ಇದು ಬಿಡು. ನೊಂದದ್ದು ಬೆಂದದ್ದು ಬಸವಳಿದದ್ದು ಎಲ್ಲವೂ ಮರ್ತು ಹೋಯ್ತು. ಭೀತಿ ಅತಿಯಾಗಿತ್ತ? ಇಲ್ಲಪ್ಪ. ಯಾಕೆ ರೀತಿ ಬದಲಾಯ್ತಲ್ಲ? ನನಗೆ ಯಾವುದಕ್ಕೆ ಭೀತಿ ಹೇಳು. ಆದ್ರೂ ಒಂದಿತ್ತು, ಕರೆದ್ರೆ ಬರ್ತೀಯೋ ಇಲ್ವೋ ಅಂತ. ಬಂದಿಯಲ್ಲ, ಇಷ್ಟು ದೂರ ಆದ್ರೂ ಬಂದಿಯಲ್ಲ. ಅದು ಮೇಲೆ ಮೇಲಕ್ಕೆ ಆಡುವ ಮಾತ ಅಂತ ಅಲ್ಲ, ಹಾಗಲ್ಲ. ನೋಡು, ಒಂದು ದೂರ ಮತ್ತೊಂದು ಸಮಯ, ಸರಿಯಾದ ಸಮಯಕ್ಕೆ ಸರಿಯಾದ ದೂರಕ್ಕೆ ಬಂದಿದ್ದೀಯಲ್ಲ. ಭಗವಂತ ಮನೋವೇಗ ಅಲ್ವೇನೋ? ಹೌದು. ತತ್ಕ್ಷಣದಲ್ಲಿ ಪ್ರತ್ಯಕ್ಷನಾಗುವುದಲ್ವೇನೋ? ಹೌದು. ನಿನಗನುಮಾನ ಬಾಧಿಸುವುದಿಲ್ಲ? ಅವಾಗ ಅವಾಗ ಇದೊಂದು ನನಗೆ ರೋಗವೇ. ಈವರೆಗೆ ಕಣ್ಣಲ್ಲಿ ನೀರು ಹಾಕುತ್ತಿದ್ದವನ ಹೌದು, ವದನದಲ್ಲಿ ನಗುವಿನ ಅಲೆ, ಹೌದು, ಧ್ವನಿಯಲ್ಲಿ ಸ್ಥೈರ್ಯ ತುಂಬ್ತಾ ಉಂಟು. ಪಾರ್ಥ ಸ್ವಾಮಿ, ಅತ್ತ ಹಾಗೆ ಮಾಡಿದ್ದ ನೀನು? ಅಲ್ಲ, ನಾನು ಅತ್ತದ್ದೇ. ಯಾಕಾಗಿ? ಅತ್ತೆಯ ಮಗ ಅತ್ತೆ, ಸತ್ತವರಿಗಾಗಿ. ಆದ್ರೆ ನೋಡ್ತೇನೆ ಸತ್ತವರೆಲ್ಲ ಎದ್ದು ಕುಣಿತಾ ಇದ್ದಾರೆ, ಮತ್ತೆ ನಾನು ಅಳುವುದಕ್ಕೆ ಅರ್ಥ ಉಂಟ? ಅರ್ಥ ಆಯ್ತು ನಿನಗಲ್ವಾ? ಹೌದು. ಯಾಕೆ ಅಂತ ಹೇಳಿ, ಗರುಡನ ರೆಕ್ಕೆಯ ಗಾಳಿಯನ್ನು ಸೋಕಿದ ಕ್ಷಣ ಇವರೆಲ್ಲ ಎದ್ದಿದ್ದಾರೆ. ಹೌದು. ನೀನು ಕುಸಿದವ ಎದ್ದು ನಿಂತೆಯಲ್ಲ. ಆದ್ರೆ ನನಗೊಂದು ಬಲವಾದ ವಿಶ್ವಾಸ ಇತ್ತು, ಎಷ್ಟು ಕುಸಿದ್ರು ನನ್ನನ್ನು ಆಧರಿಸುವುದಕ್ಕೊಂದು ಭಾವ ಇದ್ದಾನೆ. ಕೆಲವೊಮ್ಮೆ ಅದೇ ತೊಂದರೆ ಆಗುವುದು. ಯಾವುದು? ಕಾಯುವ ಕೈ ಹಿಂದೆ ಇದೆ ಅಂತಾದ್ರಿ ನನಗೇನು ತೊಂದರೆ ಅಂತ. ಹೌದು. ಹಾಗೆ ಅಂದುಕೊಂಡಿಯೋ ಏನೋ ಏನೇ ಇರ್ಲಿ, ಬರಸೆಳೆದು ಬಿಕ್ಕಿದಪ್ಪಿದೆ. ಯಾಕೆ ಗೊತ್ತುಂಟ? ದೇಹಾಲಿಂಗನದಿಂದ ನನಗೆ ಹೊಸ ಚೈತನ್ಯ ಮೂಡ್ತದೆ ಅನ್ನೋದು ನನಗೆ ಗೊತ್ತುಂಟು. ಹೌದು. ಆಗಲೇ ನೀನು ಗಟ್ಟಿಯಾದದ್ದು, ಸ್ವಲ್ಪ ನೆಟ್ಟಗಾದದ್ದು. ಹೌದು ಸ್ವಾಮಿ. ಇದುವರೆಗೆ ನಗಾರಿಯಾಗಿದ್ದೆ, ಈಗ ಮೃದಂಗ ಆಗಿದ್ದೇನೆ. ಹೌದಾ? ಹೌದು. ಗಾರಿ ಹೋದವ ನೀನು. ನಗಾರಿಯಾದ ಕಾರಣದಿಂದಲೇ ದೇವರಿಂದ ಬಹಳ ದೂರ ಉಳಿಬೇಕಾಗಿ ಬಂತು. ಈಗ ನಗಾರಿಯನ್ನು ಗರ್ಭಗುಡಿ ಹತ್ರ ಇಡುವುದಿಲ್ಲ ನೋಡು, ದೇವಳದ ಬಾಗಿಲಿನ ಹತ್ರ ಇಡುವುದು. ಯಾಕೆ?
ಯಾಕೆ? ಅದು ನುಡಿಸುವ ಶಬ್ದವೇ ಹಾಗೆ, ಅಹಂ 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 ಅಂತ. ನನಗೆ ಇದುವರೆಗೆ ಬಂದದ್ದೇ. ಪ್ರತಿ ಸೊಲ್ಲಿನಲ್ಲಿ ನಾನು ಅವನಿಗೆ ಹೇಳಿದ್ದೇನೆ, ನಾನು ಬಂದದ್ದು, ಅರ್ಜುನ ಬಂದದ್ದು, ನನ್ನೊಂದಿಗೆ ಯುದ್ಧ, ಏನು ಹುಡುಗಾಟಿಕೆ ಅಲ್ಲ ಅಂತ. ಅವನಲ್ಲಿ ಅಲ್ಲಿವರೆಗೂ ಅದನ್ನು ಹೇಳಿದ್ ನಾನು. ಅಹಂ ಹೋಗಬೇಕು ಅಂತ ಅರ್ಥ ಆಯ್ತಾ? ಅವ ಯಾವಾಗ ಕರೆಸು ಕೃಷ್ಣನ ಕರೆಸು ಕೃಷ್ಣನ ಕರೆಸು ಕೃಷ್ಣನ ಅಂತ ಹೇಳಿದ್ನು, ಆವಾಗ ನನ್ನ ನಗಾರಿ ಹೋಯ್ತು, ಮೃದಂಗ ಆಯಿತು, ತ್ವಂ ತ್ವಂ ತ್ವಂ, ಅದೇ ನಾದ ನನ್ನತ್ತ ದೃಷ್ಟಿ ಬೀರಿ. ಹೌದು. ಯಾವಾಗ ತ್ವಂ ಎನ್ನುವಂತಹ ನಾದ ಹೊರಡಿತೋ ಆವಾಗ ನೋಡು ಸಾಕ್ಷಾತ್ಕಾರ ಆಯಿತು. ಅರ್ಥ ಆಗ್ತದೆ ನನಗಲ್ವ? ನನಗೆ ಅರ್ಥ ಆದಷ್ಟು ಪ್ರಪಂಚದಲ್ಲಿ ಉಳಿದವರಿಗೆ ಆಗಲಿಲ್ಲ. ಕೆಲವೊಮ್ಮೆ ಆದ್ರೆ ಏನು ಮಾಡುವುದು, ಕೆಲವೊಮ್ಮೆ ಮರೆತು ಹೋಗು. ಹಾಗಲ್ಲ, ಅದು ಅರ್ಥ ಆದದ್ದು ಪೂರ ಪ್ರಯೋಜನಕ್ಕೆ ಬರುವುದಿಲ್ಲ ದೇವರೇ. ಆಪತ್ಕಾಲದಲ್ಲಿ ನೆನಪಾಗುವುದು. ಕೆಲವೊಮ್ಮೆ ಕುದಿಬಾರದು ಅಂತ ಅನ್ನಿಸುವುದು, ಆದರೂ ಕುದಿಯುವ ಹಾಗೆ ಮಾಡ್ತಾರೆ ನೋಡು. ಹಾಗಾಗಿ ಕೊತ ಕೊತ ಕುದಿಯುವ ಹಾಗೆ ಆದದ್ದು. ಈಗ ಹಾಗಲ್ಲ, ಶಾಂತನಾಗಿದ್ದೇನೆ. ನೀನೇನು ನಿನ್ನ ವರೋತಕ್ಕೆ ಕಟ್ಟಿದ ಅಶ್ವತ್ಥಗಳನ್ನು ಮುಟ್ಟಿದ ಕೂಡಲೇ ಎದ್ದು ನಿಂತಿವೆ ನೋಡು ಸ್ವಾಮಿ. ಈಗ ಹೇಗೂ ಆಯ್ತು, ದೇಹದಲ್ಲೆಲ್ಲ ಚೇತನ ಉಂಟು. ಯುದ್ಧ ನೀನು ಮಾಡುವುದೋ ನಾನು ಮಾಡುವುದೋ? ಆ ಮಟ್ಟಕ್ಕೆ ಮುಟ್ಟಿದೆಯಾ? ಹೌದಲ್ಲ, ಈಗ ನನಗೆ ಸಾರಥ್ಯ ಆದರೂ ಆದೀತು ಅಂತ. ಈವರೆಗೆ ರಣಕಣದಲ್ಲಿ ಯುದ್ಧ ಮಾಡಿದವ ಯಾರು? ನಾನೇ. ಗೆಲ್ಲಬೇಕಾದದ್ದು ಯಾರು? ಅಲ್ಲ, ಈಗ ನಾನೇ ಯುದ್ಧ ಮಾಡಿದ್ದು ಅಂತ ಹೇಳಿದ್ರು ತಪ್ಪಾಗ್ತದೆ. ಮತ್ತೆ ನೀ ಮಾಡಿಸಿದ್ದು ಅಂತ ಹೇಳುವುದೇ ಸರಿ. ಆ ನಂಬುಗೆ ಇದ್ರೆ ಸಾಕು. ಹಾಗಾದ್ರೆ ಅಲ್ಲ, ಈಗ ನೀ ಬಂದಿಯಲ್ಲ ಅಂದ್ರೆ ನನ್ನಿಂದ ಮಾಡಿಸುವುದೇನೋ? ಅಲ್ಲ, ಹಾಗಲ್ಲ, ನೀ ಮಾಡ್ತಿಂತಾರೆ, ನಾನು ಸಾರಥ್ಯವನ್ನು ಮಾಡ್ತೇನೆ ಅಂತ. ನಾನು ಸಾರಥಿಯೇ ಆಗಿರಬೇಕು. ಹೌದಾ? ನೀ ರಥಿಕನೇ ಆಗಿರಬೇಕು. ಬೇಕಾದ ಪೂರ್ಣ ಪ್ರಮಾಣದ ಚೈತನ್ಯವನ್ನು ತುಂಬಿದ್ದೇನೆ. ನೋಡು, ಒಮ್ಮೆ ತಣ್ಣನೆ ಗಾಳಿ ಬೀಸಿದಾಗ ಆಗ್ಲಿಲ್ವ ನಿನಗೆ? ಅಲ್ಲ, ಗಾಳಿ ಸ್ವಲ್ಪ ತಣ್ಣ ಹೆಚ್ಚಾಗಿ ಬೀಸ್ತಾ ಉಂಟು. ಅಲ್ಲ, ಬಿಸಿ ಆದದ್ದೆಲ್ಲ ಸರಿ ಆಯ್ತಲ್ಲ? ಹೌದೌದು. ಆದ್ರೆ ಇನ್ನು ತಲೆ ಬಿಸಿ ಮಾಡಿಕೊಳ್ಳುವುದು ಬೇಡ. ಇಲ್ಲ, ಈಗ ನೀನು ಬಂದ ಮೇಲೆ ನನಗೆ ಆ ಕಾಯಕವೇ ಇಲ್ಲ. ಇಲ್ಲವಾ? ಆಗ ನೀನಿದ್ದೀಯಲ್ಲ. ಆದರೆ ನೀನು ಸಾರಥಿ ಆಗುವುದು ಸರಿ. ಯಾಕೆಂದ್ರೆ ಅವನು ಹೇಳಿದ್ದು, ನಿನ್ನ ಸಾರಥಿ ಸ್ಥಾನವನ್ನು ನಾನು ಬರಿದು ಮಾಡ್ತೇನೆ ಅಂತ ಅಲ್ಲಿದ್ದವನನ್ನು ಅವಕ್ಕೊಂದು ತೆಗೆದ. ಹೇಳಿದ ಹಾಗೆ ಮಾಡಿದ. ಹೌದು. ಈಗ ಆ ಬರಿದಾದ ಸ್ಥಾನ ಪೂರ್ಣ ಆಗಬೇಕು ಅಂತಾದ್ರೆ ಪೂರ್ಣನಾದ ನೀನು ತುಂಬಿದೇನಲ್ಲ. ಈಗ ಇನ್ನು ನನ್ನ ಯುದ್ಧ ಅಲ್ಲ ಸ್ವಾಮಿ, ಮತ್ತೆ ನಿಂದದೇ ಯುದ್ಧ. ನೀನು ಹೇಗೆ ನಿರ್ದೇಶನ ಮಾಡ್ತೀಯೋ ಹಾಗೆ ನನ್ನ ಯುದ್ಧ. ಅರ್ಜುನ ಬಾಣ ಹೊಡಿ ಅಂತ ಹೇಳಿದ್ರೆ ಹೊಡಿತೇನೆ, ಬೇಡ ಬಿಲ್ಲು ಕೆಳಗಿಡು ಅಂತ ಹೇಳಿದ್ರೆ ಕೆಳಗಿಡ್ತೇನೆ, ರಥದಿಂದ ಕೆಳಗಿಳಿ ಅಂತ ಹೇಳಿದ್ರೆ ಇಳಿತೇನೆ, ಮೇಲೆ ಹತ್ತು ಅಂದ್ರೆ ಹತ್ತೇನೆ, ಅಷ್ಟೇ. ಇಷ್ಟು ಹೊತ್ತಿನವರೆಗೆ ಹೇಗೆ ನಡೆಯುತ್ತೆ ಯುದ್ಧ? ಯುದ್ಧವೇ. ಮಾರ್ಗದರ್ಶನ ಯಾರದ್ದು? ಮಾರ್ಗದರ್ಶನ ಇಲ್ಲವೇ ಇಲ್ಲ. ನೀನಾಗೆ ಯುದ್ಧ ಮಾಡಿದ್ದು. ಅದು ಹೇಗಂತ ಹೇಳಿದ್ರೆ ನಾವು ಹೋದದ್ದೇ ಮಾರ್ಗ. ಪರಿಣಾಮ ಫಲ ಪ್ರಭಾವ ಏನು ಅಂತ ಅರ್ಥ ಆಯ್ತು. ಅರ್ಥ ಆಯ್ತು. ಅರ್ಥ ಆದ ಮೇಲೆ ವ್ಯರ್ಥ ಆಯ್ತು, ಗೊತ್ತಾಯ್ತು. ಹೌದು. ಮತ್ತೆ ಕೆಲವೆಲ್ಲ ಅರ್ಥ ಆಗುವಾಗ ಹೊತ್ತಾಗಿ ಹೋಗಿರ್ತದೆ, ಏನು ಮಾಡ್ಲಿಕ್ಕೆ ಬರೋದು. ಕೆಲವೊಮ್ಮೆ ಹೊತ್ತಾದ್ರೆ ಆಪತ್ತು ಅಂತ ಗೊತ್ತಿರಬೇಕಾಗ್ತದೆ. ಹೌದೇ ಹೌದು. ಪಾರ್ಥ, ಇನ್ನು ತಡ ಮಾಡುವುದು ಸರಿಯಲ್ಲ. ರಥಿಕ ನೀನೆ, ಸಾರಥಿ ನಾನೇ, ಅಶ್ವಗಳಿಗೆ ಚೈತನ್ಯ ತುಂಬಿದ್ದೇನೆ. ನಿನ್ನ ದೇಹದಲ್ಲೂ ಅತುಲವಾದ ಪರಾಕ್ರಮ ವಿರಾಜಿಸ್ಲಿಕ್ಕೆ ಆರಂಭ ಆಯಿತು. ನಮ್ಮ ಕಡೆಯ ಯೋಧರೆಲ್ಲ ಎದ್ದು ನಿಂತಿದ್ದಾರೆ. ಹಾಗಾದ್ರೆ ತಡ ಮಾಡುವುದು ಯಾಕೆ? ಸಮರ ಸಾರು ನೀನು. ಆದೀತು. ಇನಿತು ನೋಡು ತಲಗ ಇನಿತು ನೋಡು ತಲಗ ಭೂಪನ ತನುಜ ತನ್ನಂತರದೋಳು ನಿತ್ಯದಿ ನೆನೆವ ಮೂರ್ತಿಯ ನರನರತದೋಳು ಮಿನುಗುತ್ತಿರುವುದ. ನಿತ್ಯದಿ ನೆನವ ಮೂರ್ತಿಯ ನರನ ರಥದೊಳು ಮಿನುಗುತ್ತಿರುವುದ. ದಿವ್ಯವಾದಂತಹ ತೇಜವೇ ನಮ್ಮ ಚಂಪಕಾ ನಾಡಿಗೆ ಬಂದಂತಹ ಅನುಭವ. ಕೇವಲ ಚಂಪಕಕ್ಕೆ ಎಂದೇನು, ಈ ಸುಧನ್ವನ ದೇಹವನ್ನು ಯಾವುದೋ ಒಂದು ದಿವ್ಯತ್ವ ಪ್ರವೇಶಿಸಿತು ಎನ್ನುವಂತಹ ಅನುಭವದ ಅಮೃತದ ಆನಂದದಲ್ಲಿ ತಲ್ಲೀನನಾಗುತ್ತಾ ಇದ್ದೇನೆ. ಹಾಗಾದ್ರೆ ಯಾವುದಿದಕ್ಕೆ ಕಾರಣ? ಆಹಾ, ಶ್ರೀಕೃಷ್ಣನೇ ಬಂದನಲ್ಲ ಪಾರ್ಥನ ಸಾರಥಿಯಾಗಿ. ಪಾರ್ಥ ಸಾರಥಿಯಾಗಿ ಬರಬೇಕು ಅಂತ ಅಪೇಕ್ಷಿಸುತ್ತ ಅರ್ಜುನನೊಂದಿಗೆ ಯುದ್ಧವನ್ನು ಸಾರುತ್ತಾ ಇದ್ದವನು ನಾನು. ಒಲಿದು ಬಂದ,
ಗೋವಿಂದರಾಯ ನನಗೊಲಿದು ಬಂದ ಅನ್ನುವಂತಹ ಭಾವದಿಂದ ಆನಂದ ತುಂದಿಲನಾಗಿದ್ದೇನೆ. ಆಹಾ, ನನ್ನ ಅಂತರಂಗದಲ್ಲಿ ಯಾವ ಕೃಷ್ಣನನ್ನು ನಾನು ನೆನೆಸಿಕೊಂಡಿದ್ದನು, ಯಾವ ಕೃಷ್ಣನನ್ನು ನಾವು ಪೂಜಿಸುತ್ತಾ ಇದ್ದೆವೋ ಅದೇ ಕೃಷ್ಣ, ಪಾರ್ಥಸಾರಥಿಯಾದಂತಹ ಕೃಷ್ಣನನ್ನು ಪೂಜೆ ಮಾಡುತ್ತಾ ಇದ್ದವರು ನಾವು. ಅಂತಹ ಕೃಷ್ಣ ಈ ನನ್ನ ಕಣ್ಣುಗಳಿಗೆ ಇಂದು ಕಾಣುವ ಹಾಗೆ ಇಲ್ಲಿ ಬಂದಿದ್ದಾನೆ ಅಂತ ಆದ್ರೆ ಹೇಗೆ ನೋಡಬೇಕಿವನನ್ನು? ನೋಡುವುದೆಲ್ಲ ದರ್ಶನವಲ್ಲ. ಕೇವಲ ಹೊರಗಣ್ಣಿನಿಂದ ನೋಡಿದ್ದು ದರ್ಶನವಾಗುವುದಿಲ್ಲ. ಹೊರಗಣ್ಣಿನ ನೋಟಕ್ಕೆ ಒಳಗಣ್ಣು ಬೆರೆತು ನೋಡಿದ್ರೆ, ಬೆರೆಸಿ ನೋಡಿದ್ರೆ ಮಾತ್ರ ದರ್ಶನವಾಗುತ್ತದೆ. ಇದು ನಿಜವಾದಂತಹ ದರ್ಶನ. ಯಾವ ರೀತಿಯಲ್ಲೂ ನೋಡಿದ್ರೂ ಹೇಗೆ ಇವನನ್ನು ವರ್ಣಿಸಬೇಕು, ಹೇಗೆ ನೋಡಬೇಕು ಅಂತ ತಿಳಿಯುವುದೇ ಇಲ್ಲ. ದೊರೆಯತನದಲ್ಲಿ ನೋಡೆ ಧರಣಿದೇವಿಯ ರಮಣ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನ್, ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ ಬ್ರಹ್ಮನಿಗೆ ಅಪ್ಪ ಇವನು, ಗುರುಬುತನದಲ್ಲಿ ನೋಡೆ ಜಗದಾದಿ ಗುರುವು, ಇವನು ಎಲ್ಲರಿಗೂ ಗುರು. ಪಾವನತ್ವದಲ್ಲಿ ಇವನನ್ನು ನೋಡುತ್ತಾ ಹೋದರೆ ಪರಮ ಪಾವನೆಯಾದಂತಹ ಗಂಗೆಗೆ ಇವನು ಜನಕ. ದೇವತನದಲ್ಲಿ ನೋಡೆ ದಿವಿಜರೊಡೆಯ, ಲಾವಣ್ಯದಲ್ಲಿ ನೋಡೆ ಮನ್ಮಥನಿಗೆ ಇವನು ಅಪ್ಪ, ಆವ ಧೈರ್ಯದಲ್ಲಿ ನೋಡೆ ರಾಕ್ಷಸಾಂತಕ. ಯಾವ ರೀತಿಯಲ್ಲಿ ಇವನನ್ನು ನೋಡಿದ್ರು ಲಾವಣ್ಯವೋ ಭಕ್ತಿಯೋ, ಭಕ್ತಿಗೆ ಕೇಂದ್ರ ಸ್ಥಾನವೇ ಕಾಣುತ್ತಾ ಇದೆ. ಅವನನ್ನು ನೋಡುತ್ತಾ ನೋಡುತ್ತಾ ನಾನೊಮ್ಮೆ ನನ್ನನ್ನೇ ಮರೆತೆ, ನನ್ನನ್ನು ನಾ ಗಮನಿಸಲೇ ಇಲ್ಲ. ನಿಜವಾಗಿಯೂ ಭಕ್ತನೋರ್ವನಿಗೆ ಬೇಕಾದದ್ದು ಅದೇ ಅಂತೆ. ತನ್ನನ್ನು ಸಂಪೂರ್ಣ ಮರೆತಾಗ ಮಾತ್ರ ಎದುರಿನಲ್ಲಿ ಇರುವಂತಹ ಪರಾಶಕ್ತಿಯನ್ನು ಕಾಣುವುದಕ್ಕೆ ಹೊರಟಾಗ ಅಹಂ, ನಿಜವಾದ ಅಹಂ, ನಾನು ಯಾರು ಅಂತ ತಿಳಿಯುವುದು ಆವಾಗ. ಅದನ್ನೇ ತಿಳಿಯಬೇಕಾದದ್ದು ಅಂತ ಹಿರಿಯರು ಹೇಳಿದ ಮಾತು ಅನುಭವಕ್ಕೆ ಬರ್ತಾ ಇದೆ. ರೋಮಾಂಚಗೊಂಡಿದ್ದೇನೆ. ನನ್ನ ಬುದ್ಧಿ ಕಾಣುವ ಮೊದಲು ನನ್ನ ಮೈ ಕೃಷ್ಣನನ್ನು ಕಂಡಿದೆ ಅಂತ ಇದರ ಅರ್ಥ. ಆಹಾ, ನೋಡುತ್ತಾ ಇದ್ರೆ ಸಾಕು. ಯಾವುದು ಸಾಕು? ನನ್ನ ಗಂಡುತನಕ್ಕಿದು ಸಾಕು. ತಾಯಿಗೆ ಮಾತು ಕೊಟ್ಟಿದ್ದೆ, ತಂದೆಗೆ ಮಾತು ಕೊಟ್ಟಿದ್ದೆ, ತಂಗಿಗೆ ಮಡದಿಗೆ ಮಾತನ್ನು ಕೊಟ್ಟಿದ್ದೆ, ಕೃಷ್ಣನನ್ನು ಬರಿಸ್ತೇನೆ ಈ ಚಂಪಕಾನಗರಕ್ಕೆ ಅಂತ. ನಾನು ಓರ್ವನು ಕೇವಲ ನಮ್ಮ ರಾಜವಂಶೀಯ ಅಲ್ಲಿರುವಂತಹ ಜನರು ಮಾತ್ರ ಕೃಷ್ಣನನ್ನು ನೋಡಬೇಕು, ಅವರು ಮಾತ್ರ ಕಾಣಬೇಕು ಅನ್ನುವುದು ನನ್ನ ಅಪ್ಪನ ಉದ್ದೇಶವೂ ಅಲ್ಲ, ನನ್ನ ಉದ್ದೇಶವೂ ಅಲ್ಲ. ಚಂಪಕ ನಾಡಿನ ಸಮಸ್ತರೂ ಶ್ರೀಕೃಷ್ಣನನ್ನು ಕಾಣಬೇಕು. ಹಾಗೆ ಮಾಡಬೇಕಾದ್ರೆ ಕ್ಷತ್ರಿಯರಾದಂತಹ ನಾವು ಗಂಡುತನದಲ್ಲಿ ಅವನನ್ನು ಭರಿಸಬೇಕು. ಆ ಕೆಲಸ ಆಯಿತಲ್ಲ, ಅದಾದ ಮೇಲೆ ಇನ್ನೇನು? ಆಯತನ್ನೇನು ಕರೆದೊಳು ಆಯಿತು. ಆಯತನ್ನೇನು ಕರೆದೊಳು ಸಾಯಕವತರು ಹೊತ್ತ ಮುಂದಿಯ ತೋಯದಾಕ್ಷನಂದು ತೀರ್ಥನು ಬಾಯೊಳಂದು. ಇದೆಲ್ಲ ಆಯ್ತು ಅಂತಾದ್ರೆ ಹಾಗಾದ್ರೆ ಈಗ ಏನು ಕೃಷ್ಣನಿಗೆ ಹೋಗಿ ಕಪ್ಪವನ್ನು ಅರ್ಪಿಸುವುದೇ ನಮ್ಮ ಪರಮ ಗುರಿ ಯಾವುದು ಅಂತ ಕೇಳಿದ್ರೆ ಕೃಷ್ಣ ದರ್ಶನ ಆಯ್ತಲ್ಲ. ಅದು ಇನ್ನು ಕಟ್ಟಿದಂತಹ ಕುದುರೆಯನ್ನು ಬಿಡುವುದೇ ಅಲ್ಲ, ಕ್ಷಾತ್ರ ಪಂಥದಲ್ಲಿಯೇ ಹೋರಾಟವನ್ನು ಮಾಡಬೇಕು. ಯಾವುದಾದ್ರೂ ಏನಾದ್ರೂ ಸರಿ ಎನ್ನುವಂತಹ ಮಾರ್ಗವನ್ನು ಹಿಡಿದೇ ನಾವು ಹೊರಟವರು. ಕಾಯಕ್ಕಾಗಿ ಅಳುಕುವವರು ಅಲ್ಲ, ಅಂಜುವವರು ಅಲ್ಲ. ಆದರೆ ಕಾರ್ಯವನ್ನು ಮಾಡುವ ಮೊದಲು ನನ್ನ ಮನಸ್ಥಿತಿ ಏನು ಎನ್ನುವುದನ್ನು ದೇವರಿಗೆ ನಿವೇದಿಸಿಕೊಳ್ಳಬೇಕು. ಗೋವಿಂದನಲ್ಲೇ ಕರೆದು ಮಾತಾಡುತ್ತೇನೆ, ಇದೂ ಒಂದು ಯೋಗ ನನಗೆ. ಗೋವಿಂದ ಎಂದನಾಗ ಸುಧನ್ವಾ ಎಂದನಾಗ ಸುಧನ್ವಾ ಶ್ರೀ ಗೋ
ಪುಂದ ಕೊಡದೆ ಗೋವಿಂದ, ನಿನ್ನಲ್ಲಿ ಮಾತನಾಡುವುದಕ್ಕೆ ಹೊರಟ್ರೆ ಯಾವ ಸ್ಥಾಯಿಯಲ್ಲಿ ಮಾತನಾಡಬೇಕು? ತಲೆ ಬಗ್ಗಿಸಬೇಕು. ಬಗ್ಗಿಸಿದ್ದೇನೆ. ಮಾತನಾಡುವಾಗಲೂ ಮೃದು ಭಾಷೆಯಾಗಿ ಮಂತ್ರದಿಂದಲೇ ಆರಂಭಿಸಬೇಕು ಅಂತಲೇ ಹಾಗೆ ಆರಂಭಿಸಿದ್ದು ದೇವ. ದೇವ, ಸತತ ನಂದನರನ್ನು ಪಾಲಿಸುತ್ತಾ ಲೋಕವನ್ನು ಆ ಮೂಲಕವಾಗಿ ನೀ ಪಾಲಿಸುತ್ತಾ ಬಂದವನು, ತಿಳಿದವರು ನಾವು. ಅದರಲ್ಲೂ ಅರ್ಜುನನನ್ನಂತೂ ನೀ ಪಾಲಿಸಿದ ಬಗೆ ಬೆಕ್ಕೊಂದು ತನ್ನ ಮರಿಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೊತ್ತಿಟ್ಟ ಹಾಗೆ. ನಿನ್ನ ರಕ್ಷಣೆ ಅಂತ ಅಂದ್ರೆ ಮಾರ್ಜಾಲ ಕಿಶೋರ ನ್ಯಾಯದಂತೆ ಇತ್ತು. ನಾವೆಲ್ಲ ಹಾಗಲ್ಲ, ಆ ಯೋಗ ನಮಗೆ ಲಭ್ಯ ಆಗಲಿಲ್ಲ. ಆದರೆ ನಾವು ನಿನ್ನನ್ನೇ ಅಪ್ಪಿಕೊಂಡವರು. ಮಂಗನ ಮರಿಯ ಹಾಗೆ ತನ್ನ ತಾಯಿಯನ್ನು ಮರಿ ಬಿಗಿಯಾಗಿ ಅಪ್ಪಿಕೊಳ್ಳುತ್ತದೆ. ಎರಡೂ ಸಾಧುವಾದ ಮಾರ್ಗವೇ ಅಂತ ನನ್ನ ನಂಬುಗೆ. ತಾಯಿ ಬೆಕ್ಕು ಮರಿಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಚ್ಚಿಕೊಂಡು ಹೋಗುವಾಗ, ಅಗತ್ಯ ಇದ್ರೆ ಹಾರುವಾಗ, ಆ ಮರಿಗೆ ತಾನು ಬೀಳ್ತೇನೆ, ಎಲ್ಲಿಯಾದ್ರೂ ಬಿದ್ದರೆ ಎನ್ನುವ ಯಾವ ಸಂದೇಹವೂ ಬರುವುದಿಲ್ಲ. ಯಾಕೆ? ತನ್ನ ತಾಯಿ ಕಚ್ಚಿಕೊಂಡಿದೆ, ನಾನದನ್ನು ನೆಚ್ಚಿಕೊಂಡಿದ್ದೇನೆ ಎನ್ನುವಂತಹ ನಂಬಿಕೆ ಅದಕ್ಕೆ. ಮಂಗನ ಮರಿಗೂ ಹಾಗೆ. ನನ್ನ ಅಮ್ಮನನ್ನು ನಾ ಗಟ್ಟಿ ಹಿಡಿದುಕೊಂಡಿದ್ದೇನೆ, ಎಲ್ಲಿವರೆಗೆ ನಾ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೇನೋ ಅಲ್ಲಿಯವರೆಗೆ ನಾ ಸೋಲುವುದಿಲ್ಲ, ನಾ ಬೀಳುವುದಿಲ್ಲ ಅಂತ. ನಾನು ಮಂಗನ ಮರಿಯ ಹಾಗೆ ನಿನ್ನನ್ನೇ ಅಪ್ಪಿಕೊಂಡವನು. ನಿನ್ನಲ್ಲಿ ಶ್ರದ್ಧೆ ಬಿಟ್ಟು ಬೇರೆ ಯಾವುದು ಇಲ್ಲ ನನಗೆ. ಆದರೆ ಕುಂತಿ ನಂದನರನ್ನು ನೀ ಪಾಲಿಸುವ ರೀತಿ ಪ್ರಾಣಗಳೋಪಾದಿಯಲ್ಲಿ ಅಂತಹ ಅರ್ಜುನನೊಡನೆ ನಾ ತುಡುಕಿದ್ದು. ಇನ್ನೂ ಅವನಲ್ಲಿ ಯುದ್ಧವನ್ನು ಮಾಡುವಂತಹ ಆಶಯವನ್ನು ಇರಿಸಿಯೇ ಬಾಣಗಳನ್ನು ಬೀಸುತ್ತಾ ನಾ ಬಂದಿದ್ದೇನೆ. ದೇವಾ, ಇದುವರೆಗೆ ನಿನ್ನನ್ನು ಭರಿಸುವುದಕ್ಕಾಗಿ ಮಾತ್ರ ಅರ್ಜುನನೊಡನೆ ಹೋರಾಟ. ಇನ್ನು ಹಾಗಲ್ಲ, ಸುಧನ್ವನ ನಿಜವಾದ ಸತ್ವ ಏನೆಂಬುದನ್ನು ತೋರ್ಪಡಿಸುವುದಕ್ಕಾಗಿ ಈ ಹೋರಾಟ. ಅದಕ್ಕಾಗಿ ಪ್ರತಿಜ್ಞಾಬದ್ಧನಾಗಿ ಎಲವ ನಿನ್ನನು ಮೂರು ಬಾಣದೆ ಕೊಡಲಲಿಯದ ನುಡಿದನಾದರೆ ಇಳೆಯೊಳದ ಗೆಲುವಿ ಶರಗತಿಗ ನಿಳಿವೆನೆಂದು ಮೂರು ಲೋಕ ವಿಜಯಿಯಾದಂತಹ ಪಾರ್ಥನಿಗೆ ಪಂಥಾಹ್ವಾನವ ಇವನದ್ದು. ಅರ್ಜುನನಲ್ಲಿ ಸತ್ವ ಉಂಟು ಅಂತಾದ್ರೆ ಪ್ರತಿಜ್ಞೆ ಮಾಡಿ ಯುದ್ಧ ಮಾಡಲಿ. ಏನು ಇವು ಹೇಳಿ ಪ್ರತಿಜ್ಞೆ ಮಾಡಬೇಕಾ ನಾನು? ಎಲ್ಲವೋ ನಿನ್ನನ್ನು ಮೂರು ಬಾಣದಲ್ಲಿ ಕೊಲ್ಲದೆ ಹೋದರೆ ಕುಂತಿ ಹೆತ್ತ ಮಗ ಸುಳ್ಳು. ಇತ್ತ ಕೇಳಲ ಪಾಠ ನೀನ ಸಹಸ್ರ ಮೂರರ ನಡುವೆ ನಾನದ ಕತ್ತರಿಸದರೆ ಕೃಷ್ಣರಾಯನ ಭಕ್ತನಲ್ಲೆಂದ ಮೂರು ಬಾಣದಲ್ಲಿ ನಿರ್ಣಯ ಆಗಬೇಕು. ನೀನೆಸೆಯುವಂತಹ ಮೂರು ಬಾಣಗಳನ್ನು ಮಾರ್ಗ ಮಧ್ಯದಲ್ಲಿ ಕತ್ತರಿಸದಿದ್ರೆ ಕೃಷ್ಣರಾಯನ ಭಕ್ತ ನಾನಲ್ಲ. ನೋಡ್ತೇನೆ ಪಾರ್ಥ. ಮತಯವರಿಯದು ಭ್ರಮಿಸಿ ನುಡಿದ ಭಾಷೆಯೋ, ಮತವರಿಯದು ಭ್ರಮಿಸಿ ನುಡಿದ ಭಾಷೆಯೋ, ಜಯದ್ರಥನ ಕತೆ ಬಂದೊದಗಿತಲ್ಲ, ಜಯದ್ರಥನ ಕತೆ ಬಂದೊದಗಿತಲ್ಲ. ಅತಿ ಸತ್ಯ ಸಂಧ ಸೂಂದ್ರತ ಸಾಹಸಿಗನೀತ, ಅತಿ ಸತ್ಯ ಸಂಧ ಸೂಂದ್ರತ ಸಾಹಸಿಗನೀತ, ಮತಿಸುವಳಿಗಾರಿಗ ಸದಳವಲ್ಲ. ಸವ್ಯಸಾಚಿ ಸ್ವಾಮಿ, ಸುಧನ್ವನ ಮಾತು ಕೇಳಿದಾಗ ಕೋಪದಿಂದ ಆಡಿಬಿಟ್ಟೆಯ? ಪ್ರತಿಜ್ಞೆ ಮಾಡಿಬಿಟ್ಟೆಯ? ಅಲ್ಲ, ಬಾರದೆ ಇದ್ದೀತ ಸ್ವಾಮಿ. ಕೋಪವಂತ ಅಲ್ಲ, ನೋಡು, ಕೋಪ ಬರುವುದಕ್ಕೆ ಎರಡು ಬಲವಾದ ಕಾರಣ ಉಂಟು. ಒಂದು, ಅವ ಬೇಕಾದ್ರೆ ಮಂಗನ ಮರಿ ಅಂತಲ್ಲ, ಯಾವ ಮರಿ ಬೇಕಾದ್ರೂ ಕರೀಲಿ, ನನಗೆ ಆಕ್ಷೇಪ ಇಲ್ಲ. ನನ್ನನ್ನು ಬೆಕ್ಕಿನ ಮರಿ ಮಾಡಿದ್ಯಾಕವ? ಅದ ಸಿಟ್ಟಾದದ್ದ? ಪ್ರಪಂಚದಲ್ಲಿ ನಮ್ಮನ್ನು ಗುರುತಿಸುವುದು ಹೇಗೆ? ಹೇಗೆ? ಸಿಂಹ, ಹುಲಿ ಇಂಥದ್ದೇನಾದ್ರೂ ಹೇಳುವುದು ಬಿಟ್ಟು ಬೆಕ್ಕಿನ ಮರಿ.
ಮಂಗನ ಮರಿ ಹೇಳಿದ್ದು ಬೇಸರ ಇಲ್ವಾ? ಅಲ್ಲ ಅವ ಅದೇ ಅಂತ. ಅಲ್ಲದೆ ಹೋದ್ರೆ ನನ್ನ ಮುಂದೆ ಎಷ್ಟೆಲ್ಲ ಹೇಳಿದ, ನನ್ನ 10 ಹೆಸರುಗಳನ್ನು ಬಾಯಿಪಾಠ ಮಾಡಿದ್ದಾನವ. ದಶನಾಮಾಂಕಿತನಾದಂತಹ ಪಾರ್ಥ. ಮತ್ತೆ ಹೆಸರು ಬಂದ ಕಾರಣವೂ ಗೊತ್ತುಂಟು, ಅದಕ್ಕೆಲ್ಲ ಕಥೆ ಹೇಳ್ತಾನೆ. ನಾನು ಈ ದಿವಸ ಆದಷ್ಟು ಹಳೆ ಕಥೆ ಬೇಡ ಅಂತ ಒಂದೇ ಒಂದು ಉದಾಹರಣೆ ಕೊಡ್ಲಿಲ್ಲ. ಆದ್ರೆ ಅವ ಬಿಡ್ಲಿಲ್ಲ, ಎಲ್ಲವನ್ನು ಕೊಟ್ಟು ಇದಕ್ಕಲ್ವ ನಿನಗ ಆ ಹೆಸರು ಬಂದದ್ದು, ಇದಕ್ಕಲ್ವ ನಿನಗ ಆ ಹೆಸರು ಬಂದದ್ದು, ಕೆಣಕಿ ಹೋಗ್ಲಿ ಹುಡುಗ ಅಂತ ಬಿಟ್ರೆ. ಈಗ ಅಲ್ಲ ಬೆಕ್ಕೆ ನನಗೊಂದು ಬಹಳ ಬೇಸರದ ಜೊತೆಗೆ ಕೋಪ ಬಂದದ್ದು. ಕೃಷ್ಣ ದರ್ಶನಕ್ಕೆ ಬೇಕಾಗಿ ಅರ್ಜುನನೊಡನೆ ಯುದ್ಧ ಅಂತ ಹೇಳಿದ್ನಲ್ಲ ಅವ. ಅಲ್ಲ ದೇವರೇ, ನಿನ್ನನ್ನು ಭರಿಸುವುದಕ್ಕೆ ಬೇಕಾದ್ರೆ ತೆಂಗಿನಕಾಯಿ ಇಟ್ಟು ನಾನು ಮಂಗಳಾರತಿ ಮಾಡ್ತೇನೆ ಸ್ವಾಮಿ ದೇವರೇ ಅಂತ ಹೇಳಿದ್ರೆ ನೀವು ಬರುವುದಿಲ್ವ? ನನ್ನ ಬೆನ್ನಿಗೆ 2 ಪೆಟ್ಟು ಬಿದ್ದ ಮೇಲೆ ಸ್ವಾಮಿಯನ್ನು ನಾನು ನೋಡ್ತೇನೆ, ಇದು ಸರಿಯಾದ ದಾರಿಯಾ? ಇದಕ್ಕೆ ಬೇಕಾಗಿ ಪ್ರತಿಜ್ಞೆ ಮಾಡಿದ್ದು 3 ಬಾಣದಲ್ಲಿ ಅವನನ್ನು ಕೊಲ್ತೇನೆ ಅಂತ. ಬೀಭತ್ಸು. ವಿಷಯವನ್ನ ಗ್ರಹಿಸುವಲ್ಲಿ ಸ್ವಲ್ಪ ವ್ಯತ್ಯಯ ಇರ್ತದೆ. ಅವನ ನಾನ ಎಲ್ಲರಿಗೂ ಅಷ್ಟೇ ಅದು. ಹುಲು ವಿಷಯಗಳನ್ನು ಎತ್ತಿಕೊಂಡು ಘನವನ್ನಾಗಿಸಿ ಕೋಪವನ್ನು ನೀನು ತಾಳ್ತಿ ಅಂತ ಆದ್ರೆ ನಿನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ. ಯಾಕೆ ಗೊತ್ತುಂಟ? ಯಾಕೆ? ಅವ ಸೋದಾಹರಣವಾಗಿ ವಿವರಿಸುವಲ್ಲಿ ಕೊಟ್ಟ ಉದಾಹರಣೆಗಳೆಲ್ಲ ನಿನಗೆ ಅನ್ವಯ ಅಂತ ಅಂದುಕೊಳ್ಳುವುದು ಬೇಡ. ಅಲ್ಲ ಅದು ಸರಿಯಪ್ಪ, ಉಪಮೆ ಉದಾಹರಣೆ ಹುಲು ಕಾರಣಕ್ಕೆ ಕೋಪಗೊಳ್ತಿ ಅಂತ ಆದ್ರೆ ನಿನ್ನ ಘನ ವ್ಯಕ್ತಿತ್ವಕ್ಕೆ ಏನು ಮೌಲ್ಯ? ಅಲ್ಲ ಈಗೇನಾಯ್ತು? ಈಗ 3 ಬಾಣದಲ್ಲಿ ಕೊಂದ್ರೆ ಆಯ್ತಪ್ಪ, ವಿಷಯ ಮುಗೀತದೆ. ನನಗಾಗುದು ಮತ್ತೇನಲ್ಲ, ಏನು ನೀನು ಮಾತಾಡಿ ಬಿಡ್ತೀಯ, ಆಚೆ ಈಚೆ ನೋಡುವುದಿಲ್ಲ. ಇಲ್ಲಪ್ಪ, ನಿನಗೆ ಸಿಟ್ಟು ಬಂದಾಗ ಮಾತು ಹೊತ್ತು ಹಾಕುವುದೇ. ಅಲ್ಲ ಆಪತ್ತು ನನಗೆ ಗೊತ್ತಾಯ್ತಾ? ನಾನು ಕೆಲವೊಮ್ಮೆ ಸಿಟ್ಟು ಬಾರದಾಗ್ಲೂ ಮಾತಾಡಿದ್ದುಂಟು. ಕೆಲವೊಮ್ಮೆ ಹೌದು. ನನ್ನ ಮುಖ ನೋಡುವುದಿಲ್ಲ ನೀನು. ಇದ್ದಾನೆ ಭಗವಂತ ಅಂತ ಹೇಳುದು ನೀನು ಮುಂದುವರಿಯುವುದೇ. ಧೈರ್ಯವೇ ಅದು, ವಿಶ್ವಾಸವೇ ಅದು. ನೋಡು, ಕಾಯುವರಿದ್ದಾರೆ ಅಂತ ಎಲ್ಲ ಹೊರೆ ಕಾಯುವರ ತಲೆ ಮೇಲೆ ಹಾಕಬಾರ್ದು. ನನಗೆ ಇತ್ತೀಚೆಗೊಂದು ಶ್ರದ್ಧೆ, ದೇವರ ಮೇಲೆ ಭಾರ ಹಾಕುವುದು. ನನ್ನ ರಥ ನೋಡಿದ್ಯಾ? ಭಗವಂತ ರಥದ ಹಿಂಬದಿಯಲ್ಲಿ ದೊಡ್ಡ ಕಲ್ಲು ಚಪ್ಪಡಿ ಉಂಟು. ಯಾಕದು? ದೇವರ ಮೇಲೆ ಭಾರ ಹಾಕ್ಲಿಕ್ಕೆ. ಹೌದು. ನಿನಗೆ ಅಲ್ಲದೆ ಹೋದ್ರೆ ಎಂತದ್ದು ಸ್ವಾಮಿ? ಅವ ಘಂಟಾ ಘೋಷವಾಗಿ ಹೇಳ್ತಾ ಇದ್ದಾನೆ, ನಮ್ಮವರು ಎಷ್ಟು ಮಂದಿ ಸತ್ತು ಬಿದ್ದವರು ಮತ್ತೆ ಏಳಲಿಲ್ಲ, ಅವರ ಮಂದಿಯಲ್ಲಿ ಎಷ್ಟು ಮಂದಿ ಉಳಿದಿದ್ದಾರೆ ಅವರ ಸೈನ್ಯದಲ್ಲಿ. ಈಗ ಅಲ್ಲಿರುವ ಲೆಕ್ಕದ ಸೈನಿಕರ ಮುಂದೆ ಆಡಂಬರ ತೋರಿಸುವುದು, ನಮ್ಮವರೆಲ್ಲ ಕೈತಟ್ಟಿ ನಗಾಡುವುದಿಲ್ವ? ಪ್ರಾರ್ಥನೆ ಮಾಡಿದ ಆಗಳಿಗೆ ನಾನು ಈವರೆಗೆ ಬಾರದೇ ಇದ್ದಿದ್ರೆ ನಿನ್ನ ಸ್ಥಿತಿ ಯಾವ ಮಟ್ಟಕ್ಕೆ ಮುಟ್ತಾ ಇತ್ತು ಒಮ್ಮೆ ಯೋಚನೆ ಮಾಡ. ಅದು ಹೌದು, ಅದು ಯೋಚನೆ ಕೆಳಗೆ ಬಿತ್ತು. ಹೌದಾ? ಹೌದು ಹೌದು. ಒಮ್ಮೊಮ್ಮೆ ಮೇಲೆ ಹೋಗುವುದು, ಹೌದು, ಒಮ್ಮೊಮ್ಮೆ ಕೆಳಗೆ ಬೀಳುವುದು. ಆಲೋಚನೆ ಮಾಡ ಆತುರದ ನಿರ್ಧಾರ ಸಲ್ಲದು. ಈಗ ಆತುರ ಆಯ್ತು ಅಂತ ಅಂದ್ರೆ 3 ಬಾಣದಿ ಕೊಂದು ಬಿಡ್ತೇನೆ ಅಂತ. 3 ಬೇಡಾಗಿತ್ತು ಅಂತ ಹೇಳುದಾ? ಒಂದೇ ಸಾಕಿತ್ತು ಅಂತ ನಿನ್ನ ಯೋಚನೆ ಹೇಗೆ ಹೇಳು? ಅಲ್ಲ, ಯಾಕೆ 3 ಹೇಳಿದೆ ಅಂತ ನನ್ನ ಪ್ರಶ್ನೆ ಕೇಳುವುದಿಲ್ಲ. 3 ತಕೊಂಡಿಯಲ್ಲ, 3ಕ್ಕೊಂದು ಮಿತಿ ಇಟ್ಕೊಂಡಿಯಲ್ಲ. ಹೌದು, ಅದು ನಿನ್ನ ಮತಿಯ ಮಿತಿಯೊಳಗುಂಟ ಹೇಗೆ ಅಂತ. ಅಲ್ಲ, 3ಕ್ಕೆ ಮುಕ್ತಾಯ ಮಾಡುವುದು ಅಂತಲೇ. ಹೌದಾ? ಹೌದು. ಒಂದು ಸಾಕಾಗ್ತಿರ್ಲಿಲ್ವಾ? ಅಲ್ಲ, ಒಂದೇ ಸಾಕು. ಈಗ ನೀನು ತಡೆದದ್ದು ಕೂಡಲೇ ನನಗೆ ಒಮ್ಮೆ ಆಲೋಚನೆ ಬಂತು, ಅಯ್ಯೋ ನಾ 3 ಹೇಳಿ ಮೋಸ ಆಯ್ತು, ಒಂದೇ ಸಾಕಿತ್ತು ಅಂತ ನನಗನ್ನಿಸ್ತು. ಅಲ್ಲಿಗೂ ಅವಸರದ ನಿರ್ಧಾರ ಆಯ್ತು ನಿನ್ನದು. ಹೌದಾ? ಆತುರಯ ಬೆಸಲ್ಲದ. ಅಲ್ಲ, ನೀನು ಯಾಕೆ ಇಷ್ಟು ತಲೆ ಬಿಸಿ ಮಾಡುವುದು ಯಾಕೆ ಅಂತ? ಅವನನ್ನ ಸಾಮಾನ್ಯ ಅಂತ ತಿಳಿದೀಯಾ? ಅಲ್ಲಪ್ಪ, ವೀರ ವೈಷ್ಣವನಿವನು ನಿನ್ನಿಂದಲನಗೀತ, ಇವನು ವೀರ ವೈಷ್ಣವನಿವನು ನಿನ್ನಿಂದಲನಗೀತ, ಈತ ಸಾರ ಸದ್ಭಕ್ತನಾಗಿಯನು ಸಾಮಾನ್ಯನಲ್ಲ. ಮೇರೆದಪ್ಪಿದೆ ನೀನು ಕೆಡಿಸಿದೆ ಅಕಟ ಇನ್ನೋ, ಮೇರೆ ತಪ್ಪಿದ ನೀನು ಕೆಡಿಸಿದೆ ಅಕಟಿನ್ನು, ಸೈರಿಸಲದಂತು ಕೇಳ ನಾನು. ಹೋರಾಡುವ ರಣಕಣದಲ್ಲಿ ಮೊದಲು ಯೋಚಿಸಬೇಕಾದದ್ದು ವಿರೋಧಿಯ ಸಾಮರ್ಥ್ಯ ಹೇಗೆ, ಅವನ ಅಚಲವಾದ ನಿಲುವು ಹೇಗೆ, ಅವನ ಬಲಾಬಲಗಳನ್ನು ತಿಳಿದು ವ್ಯವಹಾರ ಮಾಡಬೇಕು ಅಂತ ನಿನಗೆ ಪ್ರಜ್ಞೆ ಉಂಟು. ಸರಿ ಆಲೋಚನೆ ಮಾಡಿದ್ದೇನೆ. ಇದು ಮೊದಲ ಯುದ್ಧ ಅಲ್ಲ, ಅಲ್ಲವೇ ಅಲ್ಲ. 49 50 ಆದ್ರೆ ಸುವರ್ಣ ಸಂಭ್ರಮ ಅಲ್ವಾ? ಅಲ್ಲ, ಹೌದು. ಈಗ 50ಕ್ಕೆಲ್ಲ ಸುವರ್ಣ ಸಂಭ್ರಮ ಅಂತಲೇ ಆಚರಿಸಿಗೆ ಸಿದ್ಧ ನೀನು. ಹೌದು. ಆ ಹೊತ್ತಿನಲ್ಲಿ ದುಡುಕಿ ಯಾಕೆ ಹೇಳು? ದುಡುಕಾಯ್ತಾ ಈಗ? ಇವ ಹುಲು ಭೂಪನ ಮಗ ಅಂತ ಅಷ್ಟೇ ಮಟ್ಟಕ್ಕೆ ಮುಟ್ಟಿಬಿಟ್ಟೆಯಾ? ಇಲ್ಲಪ್ಪ, ನಾನು ನಿನ್ನನ್ನು ಸ್ತುತಿ ಮಾಡುವಲ್ಲಿಯವರೆಗೆ ಹಾಗೆ ಇದ್ದದ್ದು. ಹೌದು. ಈಗ ಹಾಗಲ್ಲಪ್ಪ, ಒಬ್ಬ ಸರಿಯಾದವನು. ಯಾಕೆ ಅಂತ ಹೇಳಿದ್ರೆ, ಒಮ್ಮೆ ಆಲೋಚನೆ ಮಾಡು, ಅವ ಹುಲು ಭೂಪನ ಮಗ, ಹುಲು
ಸಾಮರ್ಥ್ಯವನ್ನು ಹೊಂದಿದವನು ಹೀಗೆಲ್ಲ ಅಂತಾದ್ರೆ ನೀನು ಬರಬೇಕಿತ್ತ ಇಲ್ಲಿಯವರೆಗೆ? ಮತ್ತೆ ಹಾಗಾದ್ರೆ ಸಾಮಾನ್ಯ ಅಂತೂ ಅಲ್ಲ. 3 ಬಾಣ ಪ್ರಯೋಗ ಯಾಕೆ? ಅಲ್ಲ, ಅದು ಬಂದು ಹೋಯ್ತು ದೇವ್ರೆ. ಪಾರ್ಥ, ಓ, ನನಗೆ ಅರ್ಥ ಆಯ್ತಾ ಧ್ವನಿ? ಇವ ಸಾಮಾನ್ಯನೆಂದೆಣಿಸಿ ನೀನು ಪ್ರತಿಜ್ಞೆ ಮಾಡಿ. ಅಲ್ಲ, ಈ ಪ್ರತಿಜ್ಞೆ ಮಾಡುವಾಗ, ಶಪಥ ಮಾಡುವಾಗ ಎಲ್ಲ ಬುದ್ಧಿ ಕೆಲಸ ಮಾಡುವುದಿಲ್ಲ ದೇವ್ರೆ. ಆವಾಗ ಕೆಲಸ ಮಾಡುವುದು ಸಿಟ್ಟು ಮಾತ್ರ. ಬುದ್ಧಿಪೂರ್ವಕವಾಗಿ ಮಾಡಿದ ಕಾರ್ಯಕ್ಕೆ ಮಾತ್ರ ಸತ್ಫಲ ಸುಫಲ ಅಲ್ವಾ? ಈಗ ಸಿಟ್ಟಿನಿಂದ ಆಡಿ ಹೋಯ್ತಪ್ಪ, ಈಗ ಎಂತ ಮಾಡುವುದು? ಈಗ ಆಡಿದ ಮಾತು ಉಳಿಸ್ಕೊಳ್ಬೇಕಾ ಬೇಡವಾ? ಬೇಕೇ ಬೇಕು. ನಿನಗೆ ತಲೆ ಮೇಲೆ ದೇವರಿದ್ದಾರಂತ ಒಂದೇ ನಂಬಿಕೆ ಅಲ್ವ? ಅಷ್ಟೇ. ಹಿಂದೊಮ್ಮೆ ಮಹಾಭಾರತ ಯುದ್ಧದಲ್ಲಿ ಜಯದ್ರಥನ ಪ್ರಕರಣದಲ್ಲಿ ಏನು ಮಾಡಿದೆ ಹೇಳು? ಸೂರ್ಯಾಸ್ತಮಾನದ ಒಳಗೆ ಜಯದ್ರಥನ ವಧೆ ಮಾಡ್ತೇನೆ ಅಂತ ಹೇಳಿ ಕೊನೆ ಕೊಂದೆಯಾ? ಕೊಂದಾಯ್ತಲ್ಲ ದೇವ್ರೆ. ನೀನೇ ಕೊಂದದ್ದ? ಅಲ್ಲ, ನೀನೊಬ್ಬನೇ ಕೊಂದದ್ದ? ಬಾಣ ಬಿಟ್ಟು ನೀನಾಗಿಯೇ ಕೊಂದದ್ದ? ಹೌದು. ನಿನ್ನ ತಂತ್ರದಲ್ಲೇ ಕೊಂದಿದ್ದ? ಅಲ್ಲ, ತಂತ್ರ ನಿನ್ನದ್ದು. ತಂತ್ರ ಎಲ್ಲ ನಿನಗೆ ಮಾರಿ ಹೋದ ವಿಷಯ. ಕೊನೆಗೆ ನನ್ನ ಕುತ್ತಿಗೆ ತಂದೆ ಆಗ್ತೀಯ ಮಾರಾಯ ಅಪಾಯವನ್ನು. ಆದ್ರೆ ಅವನ ಕುತ್ತಿಗೆ ಹೋದದ್ದು ಸುಳ್ಳಲ್ಲ. ನಾನು ಎಷ್ಟು ಕಷ್ಟಪಡ್ಬೇಕಾಯ್ತಾ? ಹೌದು, ಕಷ್ಟ ಆಯ್ತಾ ದೇವ್ರೆ? ಮತ್ತೆ ಅಂತ ಒಂದು ನಿದರ್ಶನ ಇರುವಾಗಲೂ ಹೇಳಿಬಿಟ್ಟೆ ಇಲ್ಲವ ಪ್ರತಿಜ್ಞೆಯನ್ನ ಈಗ? ಅಲ್ಲ ದೇವ್ರೆ, ನನಗೆ ನಗು ಬರ್ತದೆ ನಿನಗೆ. ಇವ ಜಯದ್ರಥನಿಗಿಂತ ದೊಡ್ಡವ. ಹಾ, ಅಂಥವನನ್ನೇ ಕೊಲ್ಲುವುದಕ್ಕೆ ನಿನಗೆ ಕಷ್ಟ ಆಗಲಿಲ್ಲ, ಕ್ಷಣ ಸಾಕಾಗಿದೆ. ಇವನನ್ನು 3 ಬಾಣ, ನಾನು ಹೇಳಿದ್ದು ಹೆಚ್ಚಾಯ್ತು ಅಂತ. ಅಲ್ಲಿ ಒಂದು ಅರ್ಥ ಆಯ್ತು. ಏನು ಆಪತ್ತು ಬಂದ್ರು ದೇವರ ಕಾಯ್ತಾರೆ ಅಂತ ಹೇಳಿಲ್ವಾ? ಒಟ್ಟಿನಲ್ಲಿ ನನಗೆ ಆಪತ್ತ ನಿಕ್ಕಿ ನೀ ಸಾಧನೆ ಮಾಡ್ಬೇಕಂತ ಹೇಳಿಯಾ? ಹಾಗಲ್ಲ. ಮತ್ತೆ ಈಗ ಆಪತ್ತು ಅಂತ ಹೇಳ್ತಾ ಇದ್ದೀಯಲ್ಲ, ಹಾಗಾದ್ರೆ ಇವನಲ್ಲಿ ವಧಾರ್ಹತೆ ಇಲ್ಲವೋ? ಸತ್ಯಸಂಧ, ಇವನ ಸೋನೃತು, ಅತಿ ಸಾಹಸಿಗ, ವೀರ ವೈಷ್ಣವ, ಏಕಪತ್ನಿ ವ್ರತಸ್ಥ, ಮಾಡಿದ ಕಾರ್ಯ ಸದೃಢವಾಗಿ ಫಲವನ್ನು ಕೊಡ್ತದೆ ಅಂತ ಹೋರುವಂತ ಅತುಳ ವಿಕ್ರಮೀತ. ನೀನು ಸಾಮಾನ್ಯನೆಂದೆಣಿಸಿ ಯುದ್ಧವನ್ನು ಮಾಡ್ಲಿಕ್ಕೆ ಹೊರಟ್ರೆ ನನಗೆ ಯಾಕೆ ತೊಂದರೆ ಗೊತ್ತುಂಟಾ? ನೀನು ನನ್ನ ಪರಮ ಭಕ್ತ. ನಿನ್ನಮ್ಮನಿಗೆ ಕೊಟ್ಟ ಮಾತು ಒಂದು ಕಡೆ, ಈತನೂ ಸದಾ ನನ್ನನ್ನು ಭಜಿಸುವವ. ಈತನ ಪರಮೋದ್ದೇಶ ಭಗವಂತನ ಸ್ಮರಣೆ ಸಂಪತ್ತು, ವಿಸ್ಮರಣೆ ಆಪತ್ತು ಅಂತ. ನೀವಿರುವರು ಹೋರಾಡುವ ಈ ಗಳಿಗೆಯಲ್ಲಿ ಮಧ್ಯ ನಾಸಿಕ್ ಹಾಕೊಂಡಿದ್ದೇನಲ್ಲ, ಮಧ್ಯದಲ್ಲಿ ನನ್ನನ್ನು ಕೂರಿಸಿದ್ದೀರಲ್ಲ, ನಾನು ಯಾರಿಗೆ ಒಲಿಬೇಕು, ಯಾರಿಗೆ ಬಲ ಕೊಡ್ಬೇಕು ಹೇಳು? ಈಗ ಹಾಗಾಯ್ತು. ಮತ್ತೆ ನಿನಗೆ ಈಗ ಆಪತ್ತು ಬಂತು, ನನಗೆ ಆಪತ್ತು ತಂದು ಹಾಕಿದೆಯಲ್ಲ, ದೇವರೇ ಕಾಪಾಡಬೇಕು. ಸಾಮಾನ್ಯನೆಂದು ಎಣಿಸಿದೆಯಲ್ಲ, ಆಗ್ತದೆ ನಿನ್ನಿಂದ ಆ ಕೆಲಸ? ದೇವಾ, ತಿಳಿದೆನು ನಿನ್ನಯ ಚೇತದು ಮಳಿಕೆಯ ನಿಜದೊಲವ, ತಿಳಿದೆನು ನಿನ್ನಯ ಚಿತ್ತದು ಮಳಿಕೆಯ ನಿಜದೊಲವ, ಒಳಿವುದು ಕಾಯವು ಜಗದೊಳಗುಳಿವುವು ಕೀರ್ತಿಗಳು, ಒಳಿವುದು ಕಾಯವು ಜಗದೊಳಗುಳಿವುದು ಕೀರ್ತಿಗಳು. ಶ್ರೀಲೋಲನೆ ಕೇಳ ಪಾಂಡವ ಪಾಲಕನೆಂಬಿ ಬಿರುದನು, ಮೂರ್ಲೋಕದಿ ಪಡೆದಿಯ ಇನ್ನಾಲೋಚಿಸಲೇಕೆ, ತಿಳಿದನು ನಿನ್ನಯ ಚಿತ್ತದು ಮಳಿಗೆಯ ನಿಜದೊಲವಾ. ಜನ್ಮಗಳು ಬಂದ್ರು ನಿನ್ನನ್ನು ತಿಳಿಲಿಕ್ಕೆ ನಮ್ಮಂತವರಿಗೆ ಸಾಧ್ಯ ಇಲ್ಲ. ಆದ್ರೆ ಪ್ರಸ್ತುತದಲ್ಲಿ ನೀ ಆಡುವ ಮಾತಿನಿಂದ ಆ ಒಂದು ನಿನ್ನ ಮನವನ್ನು ಮಾತ್ರ ನಾ ತಿಳಿದೆ. ನಿನ್ನ ಚಿತ್ತದು ಮಳಿಕೆ, ನಿಜದ ಒಲವು ಸುಧನ್ವನ ಮೇಲೆ ಎನ್ನುವುದು ಅರ್ಥವಾಗುತ್ತಾ ಇದೆ ನನಗೆ. ಸುಧನ್ವನನ್ನು ಹೇಗೆ ಕೊಲ್ಲುವುದಪ್ಪ ಅಥವಾ ಕೊಲ್ಲಿಸುವುದಪ್ಪ, ಈ ರೀತಿಯ ಯೋಚನೆಯಲ್ಲಿ ನೀನಿದ್ದಿ, ಅದನ್ನು ಪ್ರಕಟಿಸ್ತಾ ಇದ್ದಿ ಎನ್ನುವುದು ಸ್ಪಷ್ಟ. ದೇವಾ, ಸಾಯುವುದಕ್ಕೆ ಅಂಜುವವ ಕ್ಷತ್ರಿಯನೇ ಅಲ್ಲ. ಆದರೆ ಸಾವು ಎಲ್ಲಿ ಬರಬೇಕು ಅಂತ ಬಯಸ್ತಾನೆ ಕ್ಷತ್ರಿಯನಾದವನು, ಅದು ರಣಕಣದಲ್ಲಿ. ನಿನ್ನ ಕಾಲ್ಬುಡದಲ್ಲಿ ಮರಣವಾದ್ರೆ ಅದು ಮರಣವಲ್ಲ ದೇವ, ಅದು ಮಹಾನವಮಿ ಅಂತ ತಿಳಿಯುವವರು ನಾವು. ನಿನ್ನ ಸಮ್ಮುಖದಲ್ಲಿ ಪ್ರಾಣವನ್ನು ಕಳೆದುಕೊಂಡು ಈ ಇಹಲೋಕದ ಯಾತ್ರೆಯನ್ನು ಪೂರೈಸುವಂತಹ ಒಂದು ಯೋಗ ಪ್ರಾಪ್ತಿಯಾಗುತ್ತದೆ ಅಂತ ಆದರೆ ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದೂ ಇಲ್ಲ. ಅದೇ ಭಾವದಲ್ಲಿ ಈ ಹೋರಾಟವನ್ನು ಕೈಗೆತ್ತಿಕೊಂಡವನು ನಾನು. ದೇವರೇ, ನಿನ್ನ ಭಕ್ತನಾಗಿ ನಿನ್ನ ಕೀರ್ತಿ ಏನು ಅಂತ ತಿಳಿಯದೇ ಇರುವವರು ನಾವು, ಅಥವಾ ನೀ ಹೊರಟಂತಹ ಕಾಯಕ ಏನು, ಅದಕ್ಕೆ ನೀ ಆಯುಧವಾಗಿ ಹಿಡಿದುಕೊಂಡದ್ದು ಯಾರನ್ನು? ನಿನ್ನ ಆಯುಧಗಳನ್ನು
ಹತಗೊಳಿಸುವಷ್ಟು ಮೂರ್ಖರೋ ನಾವು? ಅರ್ಜುನನನ್ನು ಕೊಲ್ಲುವುದಕ್ಕೂ ಹೊರಟದ್ದಲ್ಲ, ಅರ್ಜುನನನ್ನು ಗೆಲ್ಲಬೇಕು ಎಂಬಂತಹ ಆಶಯವೂ ಈಗ ಇಲ್ಲ. ನಿನ್ನ ಆಯುಧ ಅವನು. ಆ ಮೂಲಕವಾಗಿ ಧರ್ಮವನ್ನು ನೀ ಎತ್ತಿ ಹಿಡಿದಿದ್ದಿ. ಪಾಂಡವ ಪಾಲಕನೆಂಬ ಬಿರುದು ಕೇವಲ ಪಾಂಡವರನ್ನು ರಕ್ಷಿಸಿದ ಅಂತ ಅಲ್ಲ, ಧರ್ಮವನ್ನೇ ರಕ್ಷಿಸಿದ. ಪಾಂಡುತ್ವ ಬಿಳಿಯನ್ನು ಸೂಚಿಸ್ತದೆ, ಅದೇ ಧರ್ಮವನ್ನು ಸೂಚಿಸುವಂತಹ ಸಂಕೇತ. ಪಾಂಡವ ರಕ್ಷಕ ಅನ್ನುವುದು ಪರ್ಯಾಯವಾಗಿ ಲಕ್ಷ್ಯಾರ್ಥವಾಗಿ ನೋಡಿದರೆ ಧರ್ಮ ರಕ್ಷಕ. ಆ ಬಿರುದನ್ನು ನಾ ಅಳಿಸಿ ಹಾಕುವುದಕ್ಕೆ ಹೊರಟಿದ್ದೇನೆ ಅಂತ ತಿಳಿದೆಯೋ? ಇಲ್ಲ. ನಾವು ಯಾರು, ನಾವು ಏನು, ನಮ್ಮ ಮಿತಿ ಏನು, ಈ ಕಲ್ಪನೆ ಸ್ಪಷ್ಟವಾಗಿಯೇ ಇದೆ. ಇದೆಲ್ಲ ನಿನ್ನ ನಾಟಕ ರಂಗ, ಇದೆಲ್ಲವೂ ನಿನ್ನದ್ದೇ ಮೇಳ ಅಂತಲೂ ಗೊತ್ತು. ಈ ಮೇಳದಲ್ಲಿ ನಾವು ಒಂದು ವೇಷವನ್ನು ಮಾಡುವುದಕ್ಕಾಗಿ ಬಂದವರಿಲ್ಲಿ ಈ ರಂಗದಲ್ಲಿ. ಸೂತ್ರಧಾರ ನೀನು, ಕೇವಲ ಸೂತ್ರಧಾರ ಅಲ್ಲ, ಮೇಳದ ಯಜಮಾನ ನೀನು. ಆದರೆ ನಮ್ಮ ಯೋಗ ಮೇಳದ ಯಜಮಾನನೇ ವೇಷ ಧರಿಸಿ ಬಂದಿದ್ದಿ. ಯಾವ ಕಲಾವಿದನಾದರೂ ಯೋಚಿಸುವುದು ಹೇಗೆ? ಆ ಮೇಳದಲ್ಲಿ ಅವನು ಕಲಾವಿದನಾಗಿ ತನ್ನ ಕಲೆಯನ್ನು ಪ್ರದರ್ಶಿಸ್ತಾ ಇದ್ದಾನೆ ಅಂತಾದ್ರೆ ಯಜಮಾನರೊಟ್ಟಿಗೆ ಒಂದು ವೇಷ ಮಾಡಬೇಕು. ಅದು ಇದಿರು ವೇಷ ಆದರೂ ಆದೀತು, ಸಹವೇಷವಾದರೂ ಆದೀತು. ನನ್ನ ಯೋಗಕ್ಕೆ ಸಿಕ್ಕಿದ್ದು ನಿನಗೆ ಇದಿರಾಗಿ ಬರುವ ವೇಷ ಅಷ್ಟೇ. ಹಾಗಾದ್ರೆ ತಮ್ಮ ವೇಷವನ್ನು ಯಾವ ನ್ಯೂನತೆ ಇಲ್ಲದೆ ಮಾಡಬೇಕು ಎನ್ನುವಂತಹ ಸಂಕಲ್ಪ ಮಾತ್ರ ಇರುತ್ತದೆ. ಇಲ್ಲಿಯೂ ಹಾಗೆ ಈ ಜಗವೆಂಬ ನಾಟಕ ರಂಗದಲ್ಲಿ ಈ ಸುಧನ್ವನ ಪಾತ್ರವನ್ನು ನಾನು ಅರಿತಿದ್ದೇನೆ. ನಾ ಬಯಸುವುದು ಇದನ್ನಲ್ಲ. ಇದು ನಾಟಕ ರಂಗ ಅಂತಾದ್ರೆ ಈ ನಾಟಕ ರಂಗವೇ ಬೇಡ ನನಗೆ. ಆದರೆ ಆ ರಂಗಕ್ಕೆ ಹೋಗಬೇಕು ಅಂತಾದ್ರೆ ಈ ರಂಗ ಮೊದಲು ಬೇಕು. ಅದಕ್ಕಾಗಿ ಶ್ರೀರಂಗನನ್ನು ಭಜಿಸಬೇಕು, ನೋಡಬೇಕು ಅನ್ನುವಂತಹ ಭಾವವನ್ನು ಹೊತ್ತವರು. ನಿನ್ನ ಸಾಮೀಪ್ಯವನ್ನು ಬಯಸುವಷ್ಟು ಅರ್ಹತೆ ನನಗಿದೆ ಅಂತ ತಿಳಿಯುವುದಿಲ್ಲ. ನಿನ್ನ ಸಾರೂಪ್ಯವನ್ನು ಬಯಸುವಷ್ಟು ಯೋಗ್ಯತೆ ನನಗಿದೆ ಅಂತ ಖಂಡಿತವಾಗಿಯೂ ನಾ ಯೋಚಿಸುವುದಿಲ್ಲ. ಆದರೆ ನಾ ಆಶಿಸುವುದು ಒಂದನ್ನೇ, ದೇವರೇ, ನೀನಿರುವಂತಹ ಲೋಕ, ಆ ಲೋಕದಲ್ಲಿ ಈ ಸುಧನ್ವನ ಜೀವಕ್ಕೊಂದು ಜಾಗ ಇದ್ದರೆ ಸಾಕು. ಸಾಲೋಕ್ಯವನ್ನು ಮಾತ್ರ ನಾ ಅಪೇಕ್ಷಿಸ್ತೇನೆ. ಆದ್ದರಿಂದ ಯುದ್ಧಕ್ಕೆ ಅಳುಕುವವನಲ್ಲ. ಹೋರಾಟ ಮಾಡಬೇಕಾದದ್ದೀಗ ಅರ್ಜುನನಲ್ಲಿ ಅಲ್ವೋ? ಒಂದು ಬಾಣವನ್ನು ಬಿಟ್ಟು ಅರ್ಜುನನ ರಥವನ್ನು ಅದು ತಿರುಗಿಸುವ ಹಾಗೆ ಮಾಡ್ತೇನೆ. ಯಾಕೆ ಗೊತ್ತಾ? ನಿನ್ನ ಮುಖ ದರ್ಶನ ನನಗೆ ಮಾತ್ರ, ಈ ಬದಿಯಲ್ಲಿದ್ದವರಿಗೆ ಮಾತ್ರ ಆದರೆ ಸಾಲದು. ಇಡೀ ನಾಡಿಗೆ ಚಂಪಕವೇ ಬಂದಿದೆ. ಯೋಧರು ಮಾತ್ರ ಬಂದದ್ದಲ್ಲ, ಯೋಧರ ಪತ್ನಿಯರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ. ಯಾಕೆ? ಏನು ಅರ್ಜುನ ಸುಧನ್ವರ ಯುದ್ಧ ನೋಡುವುದು ಮಾತ್ರ ಅವರ ಉದ್ದೇಶವೋ? ಅಲ್ಲ. ಸುಧನ್ವ ಹೇಳಿ ಕಳುಹಿದ್ದಾನೆ, ಹೇಳಿ ಹೊರಟಿದ್ದಾನೆ, ಕೃಷ್ಣನನ್ನು ಬರಿಸ್ತೇನೆ ಎಂಬುದಾಗಿ. ಆ ಕೃಷ್ಣನನ್ನು ನೋಡಬೇಕು ಅಂತ ಈ ಮಕ್ಕಳು ಸಹ ಬಂದವರು. ದೇವರೇ, ರಥದಲ್ಲಿ ಕುಳಿತಂತಹ ನಿನ್ನನ್ನು ಇವರೆಲ್ಲರೂ ನೋಡಬೇಕು, ಒಂದು ರೀತಿಯ ರಥೋತ್ಸವವೇ ಆಗಬೇಕು ಅಂತ ಆದ್ರೆ ಒಂದು ಸರಳನ್ನು ಬಿಟ್ಟು ಅರ್ಜುನನ ರಥವನ್ನು ಎಲ್ಲ ಕಡೆಗೂ ತಿರುಗುವ ಹಾಗೆ ಮಾಡುತ್ತೇನೆ. ನೋಡೋಣ ಅವನೇನು ಪ್ರತಿಕ್ರಿಯೆ ಕೊಡ್ತಾನೆ. ಅರ್ಜುನನು ಅರ್ಜುನನು ರೋಷ ಭರಿತನಾಗಿ ಶರವ ಮೂಡುತ್ತಿರಲು ಕೃಷ್ಣ ಮುನ್ನ ಗೋವರ್ಧನಾದ್ರಿಯ ಇದೋ ಪ್ರತಿಜ್ಞಾಬದ್ಧನಾಗಿ ನಾನು ಪ್ರಯೋಗಿಸುವ ಮೊದಲನೆಯ ಶರವ ಪೂಡುತ್ತಿರಲು ಕೃಷ್ಣ ಮುನ್ನ ಗೋವರ್ಧನಾದ್ರಿಯ ಧರಿಸಿ ಗೋಕುಲವನು ಕಾಯ್ದ ಭರಿತ ಪುಣ್ಯವೀಯ ಪಾರ್ಥ ಬೆಳೆದು ಬಿಟ್ಟನ ಸುಧನ್ವನಾಗ ನಿಧಾನವೇ ಪ್ರಧಾನ ಅಂತ ಹೇಳಿದೆ ಸ್ವಾಮಿ. ತಾಳಿದವ ಬಾಳಿಯಾನು ಅಂತ ಹೇಳಿದೆ, ಕೆಡುಕಿನ ಮೂಲ ಅಂತ ಹೇಳಿದೆ. ಹಾರುವ ಎತ್ತಿನ ಹಣೆಯ ಮೇಲೆ ಹೊಡೆದಾಗ ಮಾಡ್ತಾ ಇದ್ದಿ. ಉತ್ಸಾಹ ಭಂಗ ಆಯ್ತಾ? ಅಲ್ಲ, ಈಗ ಉತ್ಸಾಹ ತೋರಿಸಿದ್ರೆ ನಿನಗೊಂದು ಉತ್ಸಾಹ ಅಂತ ಹೇಳಿ ಅದಕ್ಕೂ ಆಕ್ಷೇಪ ಮಾಡ್ತೀನಿ. ಈಗ ನಿರುತ್ಸಾಹದಿಂದ ಕುಳಿತುಕೊಂಡ್ರೆ ನಿನಗೇನಾಗಿದೆ ಕ್ಲೈಬ್ಯ ಅಂತ ಹೇಳಿ ಅದಕ್ಕೂ ಉಪದೇಶ ಮಾಡ್ತಿ. ನಾ ಎಂತ ಮಾಡಬೇಕು ದೇವ್ರೆ? ಸುಧನ್ವನ ವಿಶೇಷತೆಗಳನ್ನ ನಿನ್ನ ಗಮನಕ್ಕೆ ತಂದವ ನಾನು. ಹೌದು,
ಬಾಣವನ್ನ ಪ್ರಯೋಗ ಮಾಡ್ಲಿಕ್ಕೆ ಹೊರಟಾಗ ನನಗನ್ನಿಸ್ತು ಏನು? ಈ ಬಾಣ ಅವನ ಪ್ರಾಣ ತೆಗಿಲಿಕ್ಕೆ ಸಾಧ್ಯವಾ ಅಂತ. ಸಾಲ್ದ? ಅದಕ್ಕಾಗಿ ಪುಣ್ಯವನ್ನ ದಾರೆ ಎರಿಬೇಕು ಅಂತ ಓ ಅನ್ನಿಸ್ತು. ಸರಿ, ದಾರೆ ಎರೆಯುವುದು ಅಂತ. ಸಾಮಾನ್ಯವಾದ ಶರ ಇದಾಗಬಾರದು, ಬೇಡಪ್ಪ. ಗುರುತರವಾದ ಪುಣ್ಯ ಹೊತ್ತು ಹೋಗುವ ಶರ ಆಗಬೇಕು ಅನ್ನೋ ಯಾವ ಕಾರಣಕ್ಕೆ. ಪುಣ್ಯ ಆದೀತು ದೇವ್ರೆ? 7 ದಿನಗಳ ಕಾಲ ಇಂದ್ರ ಮಳೆ ಸುರಿಸಿದ ಪ್ರಕರಣ ನೆನಪುಂಟ ನಿನಗೆ? ಓಹೋ, ಗೋವರ್ಧನ ಗಿರಿಧಾರಿ. ಆ ಕ್ಷಣದಲ್ಲಿ ಕಿರು ಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದು ಗೋಪಾಲಕರನ್ನು, ಗೋಪಿಕೆಯರನ್ನು, ಗೋವುಗಳನ್ನು ಕಾಯ್ದ ಅತುಳ ಪುಣ್ಯ ಉಂಟಲ್ಲ, ಅದನ್ನ ಈ ಬಾಣಕ್ಕೆ ಧಾರೆ ಎರಿತು. ಧಾರೆ ಎರೆದಾಗಿದೆ. ಪ್ರಯೋಗ ಮಾಡು, ಪ್ರಯೋಗ ಮಾಡು. ಮಾರ್ಗ ಮಧ್ಯದಲ್ಲಿ ಕತ್ತರಿಸಿದ್ದೇನೆ. ಹೇಳುವುದಕ್ಕಿಂತ ಮೊದಲು ನಾ ಸಂಕಲ್ಪಿಸಿದ್ದೇನು ಗೊತ್ತೋ, ಅದನ್ನು ಕತ್ತರಿಸದೇ ಇದ್ರೆ ನಿನ್ನ ಭಕ್ತ ಅಲ್ಲ ಅಂತ. ಅದು ಆಗಿ ಹೋಗಿದೆ ನೋಡಿ. ಬಳಿಕಲೊಂದು ಶರವ ಪೋಡ ನಿನ್ನ ಭಕ್ತನ ಮೇಲೆಗೆ 2ನೇ ಶರ ಹೊಡಿಲ್ಲ. ನಿಲ್ ಮತ್ತುಂಟ 1ನೇ ಬಾಣ ಹೋದದ್ದು ಏನಾಯ್ತು ಹೇಳು? ಅದು ಅವ ಕತ್ತರಿಸಿದ. ಅಂದ್ರೆ ಆ ಪುಣ್ಯವನ್ನ ಹೊತ್ತು ಬಂದ ಬಾಣವು ಭಾಗಾಗಿ ಹೋಯ್ತು. ಹೌದು. ಹಾಗಾದ್ರೆ ಇವನು ಅಸಾಮಾನ್ಯ ಅಂತ ಮತ್ತೆ ಮತ್ತೆ ದೃಢ ಆಗ್ತಾ ಉಂಟಲ್ವೇನೋ? ಹೌದೇ ಹೌದು. ಹಾಗಾದ್ರೆ ಇದು ಸಾಮಾನ್ಯ ಶರವಾಗಿ ಹೋದ್ರೆ ವಿಫಲವಾಗ್ತದೆ. ಇದಕ್ಕೆ ಕೊಡುವುದಕ್ಕಂತ ಉಂಟು ದೇವ್ರೆ. ನಾನು ಯಾರು ಹೇಳು? ಕೃಷ್ಣ. ಈ ಅವತಾರದಲ್ಲಿ ನಾನು ಗಳಿಸಿದ ಪುಣ್ಯ ಇಲ್ವೇನೋ? ಉಂಟಪ್ಪ. ಮಾತುಲನಾದ ಮಾವನನ್ನೇ ಕೊಂದವ, ಹೌದು. ಚಾಣೂರ ಮುಷ್ಟಿಕನನ್ನ ಕೊಂದವ, ದೇನು ಪ್ರಲಂಬಾದಿ ಅಸುರ ಸಂತತಿಯನ್ನೇ ನಿಗ್ರಹಿಸಿ ಅಸುರಾಂತಕ ಎಂಬ ಬಿರುದನ್ನು ಪಡೆದವ. ಮಾವ, ಅಜ್ಜ, ಅಣ್ಣ, ಭಾವ, ನೆಂಟ ಯಾವುದು ಇಲ್ಲ, ಎಲ್ಲರನ್ನು ಕೊಂದ ಪುಣ್ಯ ಉಂಟು ನಾ ದೇವ್ರೆ. ಮಾಡಿದಂತೆ ನೀ ಮಾಡ್ಲಿಕ್ಕೆ ಹೋದ್ರೆ ಇಲ್ಲ, ಆಗುದಿಲ್ಲ. ಆಗುವುದೇ ಇಲ್ಲ. ಯಾಕೆ? ಭಗವಂತ ಮಾಡಿದೆಲ್ಲ ಸಾಧು ಆಗ್ತದೆ, ಸಿಂಧು ಆಗ್ತದೆ. ಹೌದು. ದುಷ್ಟರ ನಿಗ್ರಹ, ಶಿಷ್ಟರ ಪಾಲನೆ. ಹೌದು. ಆ ಹಿನ್ನೆಲೆಯಲ್ಲಿ ಕೃಷ್ಣಾವತಾರದಲ್ಲಿ ನಾ ಗಳಿಸಿದ ವಿಪುಲವಾದ ಪುಣ್ಯವನ್ನ ದಾರಿ ಎರಿದ್ದೇನೆ. ಬಿಡೋ ಈಗ, ಬಿಡೋ ಈಗ. ಬಿಡ್ತೇನೆ. ಈ ಬಾಣವನ್ನು ನಾ ಮಾರ್ಗ ಮಧ್ಯದಲ್ಲಿ ಕತ್ತರಿಸದೇ ಇದ್ರೆ, ವಸಿಷ್ಠರು, ಯೋಗಿ ವಸಿಷ್ಠರು ಅಂತ ಪ್ರಸಿದ್ಧರಾದವರು, ಭೋಗ ಅವರಿಗೆ ಬೇಕಾಗಿಲ್ಲ. ಆದರೂ ವ್ಯಾವಹಾರಿಕ ಪ್ರಪಂಚಕ್ಕಾಗಿ ಅವರು ಭೋಗಕ್ಕಾಗಿ ಅರುಂಧತಿಯ ಪತ್ನಿಯಾದಂತಹ ಅರುಂಧತಿ ದೇವಿಯಲ್ಲಿ ಸೇರಿದಾಗ ಯಾರಾದರೂ ಅವರನ್ನು ಹೋಗಿ ತಡೆದರೆ, ಒದ್ದರೆ ಯಾವ ದುರ್ಗತಿ ಅವನಿಗೆ ಬರ್ತದೆಯೋ ಅಂತಹ ದುರ್ಗತಿ ಈ ಬಾಣವನ್ನು ಕತ್ತರಿಸದೇ ಇದ್ರೆ ನನಗೆ ಬರಲಿ. ಸಂದುದೆರಡು ಶರವೋ ತೈದದೆ, ಸಂದುದೆರಡು ಶರವು ಉಳಿದುದೊಂದುರಿಯುವ ಕೊಡುವನೆಂದು ಶರದಿ ಶರವ ಕೊಡುವನೆಂದು ಆಕಪಾತ ನಿರ್ಧರಿಸಿ 2 ಶರಗಳು ಸಂದುವು. ಏನಾಯಿತು? ಒಂದುಂಟು ಇನ್ನು ಪ್ರಾರ್ಥ. ಧನಂಜಯ, ಹಿಂದೆ ರಾಮಾವತಾರದಿಂದ ಧರೆಯ ಪೊರೆದ ಪುಣ್ಯ ನಾನು ಒಂದದ ತುಳಸತ್ವ ಶರಕ್ಕೆ ಹೊಂದಿಸಿ ತಾನು. ಹಿಂದೆ ರಾಮಾವತಾರದಿಂದ ಧರೆಯ ಪೊರೆದ ಪುಣ್ಯ ಅರ್ಜುನ ವೃಂದದ ತುಳಸತ್ವ ಶರಕ್ಕೆ ಹೊಂದಿಸಿ ತಾನು. ಪಾರ್ಥ, ಸ್ವಾಮಿ, 2 ಬಾಣ ಏನಾಯ್ತು ತುಂಡರಿಸಿದ ಸ್ವಾಮಿ ಎಂಬಲ್ಲಿಗೆ ಮತ್ತೆ ಮತ್ತೆ ದೃಢವಾಗ್ತಾ ಉಂಟು ಈತ ಅತುಲ ವಿಕ್ರಮಿ ಎನ್ನುವುದು. ಈಗ 3ನೇ ಶರವನ್ನು ಹಾಗೆ ಬಿಡ್ತೀಯ? ಅಲ್ಲ, ಎಂತ ನಿನ್ನ ದುಡುಕು ಎಲ್ಲಿಯವರೆಗೆ ಅಂದ್ರೆ ಈಗಲೂ ಭಗವಂತನತ್ತ ನಿನ್ನ ಚಿತ್ತ ಹರಿಲಿಲ್ಲ ಅಂತ ಆದ್ರೆ ದುಡುಕಲ್ವೇನಾ ಇದು? ಅಲ್ಲ, ಈಗ 2 ಹೋಯ್ತಲ್ಲ, ಇನ್ನೊಂದು ಇಟ್ಕೊಂಡು ಏನು ಮಾಡ್ತೀಯೋ? ಅದ್ನ ಇಟ್ಕೊಂಡು ಎಂತ ಮಾಡುವುದು ಅಂತ. ಆ ಬಾಣವು ವಿಫಲವಾಯಿತು ಅಂತ ಆದ್ರೆ ನಿನ್ನ ಗತಿ ಏನು, ನನ್ನ ಸ್ಥಿತಿ ಏನು? ನನ್ನ ಗತಿ ಯೋಚನೆ ಮಾಡುವುದಕ್ಕೆ ನೀನಿದ್ದಿ. ಹ. ನಿನ್ನ ಸ್ಥಿತಿಯನ್ನು ಆಲೋಚನೆ ನಾವು ಮಾಡ್ಲಿಕ್ಕೆ ಆಗ್ತದೋ ದೇವ್ರೆ? ಪಾಂಡವರ ಬಗ್ಗೆ ಯೋಚಿಸಿದ್ರೆ, ಅಣ್ಣನ ಬಗ್ಗೆ ಯೋಚಿಸಿದ್ರೆ, ಹೌದಪ್ಪ, ಹಿರಿಯಣ್ಣನ ಬಗ್ಗೆ ಯೋಚಿಸಿದ್ರೆ ಯೋಚನೆ ಮಾಡು. ಹಿರಿಯಣ್ಣನ ಬಗ್ಗೆ ಆಲೋಚನೆ ಮಾಡಲೇಬೇಕು. ಹ. ಹೀಗೆ ಆದ್ರೆ ಹಿರಿಯಣ್ಣನ ಕಥೆ ಎಂತದು ಅಂತ ಹೇಳಿ ಎಂಬಲ್ಲಿಗೆ ಇದು ಸಾಮಾನ್ಯ ಸರಳಾಗಿ ಹೋಗಬಾರದು. ಅಲ್ವೇ ಅಲ್ಲ. ಇದಕ್ಕೆ ವಿಶೇಷವಾದ ಪುಣ್ಯವನ್ನ ಧಾರ ಎರೆಯುವುದು ಅನಿವಾರ್ಯವೇ. ಪುಣ್ಯ. ರಘುವಂಶದಲ್ಲಿ ಹುಟ್ಟಿದ ಕತೆ ಗೊತ್ತುಂಟಲ್ಲ? ಓ, ಈಗ ಹಿರಿಯಣ್ಣನ ಕಥೆ ಮುಗೀತು. ರಘು ವಂಶದಲ್ಲಿ ರಾಘವನಾಗಿ ಜನಿಸಿದ ಕತೆ. ಸರಿ. ಶ್ರೀರಾಮಾವತಾರದಲ್ಲಿ
ನಾಗೈದ ಪುಣ್ಯ ಪರಂಪರೆಯ ಕಥೆಯನ್ನ ಮತ್ತೆ ಹೇಳಿ ಕಾಲ ಕಳೆಯುವುದು. ಹೇಳುವುದೇ ಬೇಡ, ನನ್ನ ಮಾತೇ ಇಲ್ಲ. ಯಾಕೆ? ಹಾ. ಕೃಷ್ಣಾವತಾರದ ಪುಣ್ಯ ಅಂತ ಹೇಳಿದಾಗ ನನಗೊಂದು ಸಣ್ಣ ಅನುಮಾನ ಇತ್ತು. ಆ ಬೆಣ್ಣೆ ಕದ್ದದ್ದು, ಸೀರೆ ಕದ್ದದ್ದು, ಹೆಣ್ಣು ಕದ್ದದ್ದು ಇದೆಲ್ಲ ಉಂಟಲ್ಲ. ಹಾಗಾಗಿ ನನಗೊಂದು ವಿಶ್ವಾಸ ಇತ್ತು, ಅವ ಕತ್ತರಿಸಿದ್ರು ಕತ್ತರಿಸಿಯಾನು ಅಂತ. ಯಾಕೆಂದ್ರೆ ನೀವು ಮೊದಲೇ ಹೇಳಿದ್ದಿ. ಯಾಕೆ? ಅವ ಸತ್ಯಸಂಧ, ಸುಂದೃತ, ಮತ್ತೆ ಅದ್ಯಾವುದು ನನ್ನನ್ನು ಆಕರ್ಷಿಸಿರ್ಲಿಲ್ಲ. ಏಕಪತ್ನಿ ವ್ರತಸ್ಥ ಅಂತ ಹೇಳಿದಿ. ನನಗಿಂತ ನಿನಗಿಂತ ಅವ ಉತ್ತಮ ಅಂತ ಆವಾಗಲೇ ಅನಿಸಿತ್ತು ನನಗೆ. ನಿನಗೆ ಕೆಲವುದೆಲ್ಲ ಯೋಚನೆ ಆಗ್ತದೆ. ಯಾಕೆ ಗೊತ್ತುಂಟ? ಕೃಷ್ಣನ ಬಾಲಲೀಲೆ ನೆನಪು ಮಾಡಿಕೊಳ್ತೀ ಅಲ್ವಾ? ಈ ಯುದ್ಧ ಸನ್ನಿವೇಶದಲ್ಲೂ ನೀನು ಎಣಿಸುವುದು ಗಣಿಸುವುದು ಬೇರೆ ಆಗಿ ಅಲ್ಲ, ಈಗ ರಾಮಾವತಾರದ ಪುಣ್ಯ ಅಂತ ಹೇಳಿದ್ರೆ ನನ್ನ ಮಾತೇ ಇಲ್ಲ. ಯಾಕೆ? ಒಂದೇ ಒಂದು ಬಿಂದು ಕುಂದು ಹೇಳಲಿಕ್ಕಿಲ್ಲ. ಆ ರಾಮ ಹೌದು, ಅವತಾರ, ಹೌದು, ಗೈದ ಸಾಧನೆಗಳು ಪ್ರಸ್ತಾಪ ಯಾಕೆ ಬಿಡು. ಆಗ ಗಳಿಸಿದ ಪುಣ್ಯ ಪೂರ್ಣ ಇತ್ತಿದ್ದೇನೆ. ಸಾಕಾಗುವುದಿಲ್ಲ, ಸಾಲ್ದಾ? ಸಾಕಾಗುವುದಿಲ್ಲ. ಮತ್ತೇನು? ಮೂರನೆಯ ಬಾಣ ಯಾವ ಕಾರಣಕ್ಕೂ ವ್ಯರ್ಥ ಆಗಬಾರದು ಅಂತಾದ್ರೆ ಆದ್ರೆ ತ್ರಿಮೂರ್ತಿಗಳನ್ನ ಆಹ್ವಾನ ಮಾಡ್ತೇನೆ. ಬಾಣಕ್ಕೆ ಆದಿಯಲ್ಲಿ ವಿಧಾತ, ಅಂತ್ಯದಲ್ಲಿ ರುದ್ರ, ಮಧ್ಯದಲ್ಲಿ ಇವ ಯಾರು ಹೇಳು? ನೀನೇ ಮಾಧವ ಇರ್ತೇನೆ. ಸಮತೋಲನ ಕಾಪಿಡುವಲ್ಲಿ ಈ ಮಾಧವನೇ ಮಧ್ಯೆ ಇರಬೇಕು. ಸ್ವಾಮಿ, ಈ ಜನಾರ್ದನ್ನೇ ಮಧ್ಯೆ ಕೂತ್ಕೊಳ್ತಾನೆ. ಗೊತ್ತಾಯ್ತಾ? ಅದು ಸರಿ, ನಾನು ಕೂರಿಸಿಕೊಳ್ಳುವುದು ಸರಿ. ಎತ್ತಲಿಕ್ಕೆ ಈಗ ಆ ಬಾಣ ಎತ್ತಲಿಕ್ಕೆ ಆಗಬೇಕಲ್ಲ ಗೊತ್ತಾಯ್ತಾ? ನನಗೆ. ನೀ ಹೆಣಗುದು ನೋಡಿದ್ರೆ ಇಲ್ಲ, ಆಗುವುದಿಲ್ಲಪ್ಪ. ವಿಶೇಷವಾದ ಚೈತನ್ಯವನ್ನೂ ಕೊಟ್ಟಿದ್ದೇನೆ, ಆದೀತು. ಉತ್ಸಾಹವನ್ನು ತುಂಬಿದ್ದೇನೆ ಎಂಬ ಕಾರಣಕ್ಕೆ ಆಲೋಚಿಸಿ ಶರಪ್ರಯೋಗ ಮಾಡು. ಈಗ ಅವನ ಈ ಅಂಬನ್ನು ನೇರವಾಗಿ ಅವನನ್ನು ಗುರಿಯಾಗಿ ಪ್ರಯೋಗಿಸು. ಪ್ರಯೋಗಿಸು. ಇದನ್ನು ಖಂಡವಿಲ್ಲದ ಪುಣ್ಯವನು, ಖಂಡವಿಲ್ಲದ ಪುಣ್ಯವನು, ಸುರಗೊಂಡವನೋ ನರನು, ಸುರಗೊಂಡವನೋ ನರನು, ಕೊಂಡಾಡದಿರೈ ಬರಿದೆ ಉತ್ತಣ್ಣ ಶಲವ ಬಿಡಿಸಿರದು. ಖಂಡವಾದಂತಹ ಶಾಶ್ವತವಾದಂತಹ ಪುಣ್ಯ ಇದು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಇದನ್ನು ಸೂರೆಗೊಂಡವ ನಾನು, ನರನು ಅಥವಾ ಸೂರೆಗೊಳ್ಳುವವರು, ಈ ಪುಣ್ಯವನ್ನು ಹೊಂದುವವರು ಅವನೋ ನಾನೋ ದೇವ. ಅಂಬನ್ನು ಕಡಿದಾಗ ಅಂಬು ಹೊತ್ತು ಬರುವ ಪುಣ್ಯ ಕಡಿದವನ ಪಾಲಿ. ಅಂಬಿದ ಕಡೆಯದಿರನ್ನ ಅಂಬಿದ ಕಡೆಯದಿರನ್ನ ಸುತನೆಂಬಳ ಮಾತೆಯು ಎನ್ನು, ಸುತನೆಂಬಳ ಮಾತೆಯು ತನ್ನ ಕುಂಬಿನಿಗಳು ಸತಿ ಕಂಡ ಎಂದು ನಂಬುವನೇನು ಪ್ರಚಂಡ. ಈ ಬಾಣವನ್ನು ನಾ ಕಡಿಯದೇ ಇದ್ರೆ ತಾಯಿಗೆ ಮಗನಲ್ಲ, ತಂದೆ ಹಂಸಧ್ವಜನ ಕುವರನಲ್ಲ. ತಂದೆಯಾದಂತಹ, ತಂದೆಗೆ ಕೊಟ್ಟಂತಹ ಮಾತೇನಿದೆ ಅದನ್ನು ನಡೆಸುವುದೇ ನನ್ನ ಸಂಕಲ್ಪ ಅಂತ ಹೊರಟವನು. ಆ ಮಧ್ಯದಲ್ಲಿ ತಂಗಿಗೆ ಮಾತು ಕೊಟ್ಟಿದ್ದೆ, ಮಡದಿಗೆ ಮಾತು ಕೊಟ್ಟಿದ್ದೆ. ಆ ಯಾವ ಸಂಬಂಧಗಳು ಇದನ್ನು ಕಡಿಯದೇ ಇದ್ರೆ ನನಗಿಲ್ಲ. ಅಷ್ಟು ಮಾತ್ರವಲ್ಲ, ಕ್ಷೇತ್ರೋಪವಾಸವನ್ನು ಗೈಯುವಂತಹ ಉದ್ದೇಶದಿಂದ ಕಾಶಿಗೆ ಹೋದಂತಹ ಓರ್ವ ಭಕ್ತ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಶಿವಪೂಜೆಗಾಗಿ ಲಿಂಗವನ್ನು ನಿರ್ಮಿಸಿ ಶಿವನಿಗೆ ಅರ್ಚಿಸುವುದಕ್ಕಾಗಿ ಅವನು ಕುಳಿತುಕೊಂಡಾಗ ಬಿಡದರ್ಚಿಸುವವನೆದ್ದು, ಬಿಡದರ್ಚಿಸುವವನೆದ್ದು ತಡೆದೆಡೆ ಗಾಲಿ ನೋಡುರ ಒದ್ದು, ತಡೆದೆಡೆ ಗಾಲಿ ನೋಡುರೆ ಒದ್ದು. ಕೆಡಹಿದವನ ಗತಿ ಹೊಂದು ಎನು ಕಡೆಯದಿದ್ದರೆ ಸರಳಿಂದು. ಶಿವಪೂಜಕನನ್ನು ಎಡಗಾಲಿನಿಂದ ಹೋಗಿ ಒದ್ದು ಪೂಜೆಗೂ ಭಂಗಗೊಳಿಸಿ ಆ ಮೂಲಕವಾಗಿ ಶಿವಲಿಂಗಕ್ಕೂ ಅವಮಾನವನ್ನು ಮಾಡಿದಂತಹ ಓರ್ವ ದುಷ್ಟನಿಗೆ ಯಾವ ದುರ್ಗತಿ ಬರುತ್ತದೆಯೋ ಅಂತಹ ಪಾತಕ ಈ ಶರವನ್ನು ತುಂಡರಿಸದೆ ಇದ್ರೆ ನನಗೆ ಬರಲಿ, ನನಗೆ ಬರಲಿ, ಪ್ರಯೋಗಿಸ್ತೇನೆ, ಮೂರ್ತಿಗಳ ಶಕ್ತಿಯ ವಿನುತ ರಾಮಾಯಣದ ಶಕ್ತಿಯ ಘನಧನುರ್ವೇದದ ಘನಧನುರ್ವೇದದ ಸುಮಂತ್ರದ ಶಕ್ತಿಯಿಂದ ಪಾರ್ಥ, ಅದ್ಭುತ ದೃಶ್ಯವನ್ನು ನಾನು ಕಾಣುವ ಹಾಗಾಯಿತು. ದೇವ್ರೆ, ನೋಡಿದೆಯಲ್ಲ? ಬಾಣ ಪ್ರಯೋಗವನ್ನು ನಾನು ಮಾಡಿದೆ. ಮಾರ್ಗ ಮಧ್ಯದಲ್ಲಿ ಅವನದನ್ನು ಕತ್ತರಿಸಿದ. ಆದರೆ ಕತ್ತರಿಸಿದ ಬಳಿಕ
ಮುಂದಿನ ಬಾಣದ ತುದಿ ಹೋಗಿ ಅವನ ಶಿರವರಿಯಿತಲ್ಲ. ಆ ಶಿರ ಉಂಟಲ್ಲ, ಅದನ್ನು ನೇರವಾಗಿ ನಾ ಎಸೆದಾಗ ಹಂಸಧ್ವಜನ ಪಾದ ಬುಡಕ್ಕೆ ಹೋಗಿ ಬಿತ್ತು. ಹೌದಂತೆ. ಅವ ತೆಗೆದು ಮತ್ತೆ ಎಸೆದ, ಬಂದು ಬಿದ್ದದ್ದು ನನ್ನ ಕಾಲು ಬುಡಕ್ಕೆ. ಎಂತ ತೇಜೋಮಯವಾದ ಶಿರ ನೋಡು. ನಿಜ. ಒಂದು ವಿರುದ್ಧ ಉಂಟು ಇಲ್ಲಿ. ಇದು ಕೆಲವರು ರುಂಡ ಅನ್ನುವುದು, ನಿಜವಾದ ರುಂಡ ಅಲ್ಲದು, ಮುಂಡ. ಯಾಕೆ ತಲೆ ಬೋಳಿಸುವುದಕ್ಕೆ ಮುಂಡನ, ತಲೆ ಕಟ್ಟುವುದು ಮುಂಡಾಸು. ಆದರೆ ಪ್ರಯೋಗದಲ್ಲಿ ರುಂಡ. ಏನೇ ಇರಲಿ, ತೇಜೋಮಯವಾದ ರುಂಡವನ್ನ ಮತ್ತೆ ಎಸೆದಿದ್ದೇನೆ. ರುಂಡಮಾಲನ ಕೊರಳ ಹಾರದಲ್ಲಿ ಇದು ಸೇರಿಕೊಳ್ಳಲಿ ಅಂತ. ಸುಧನ್ವ ಅಂತ ಹೇಳುವುದು ಅವನಿಗೂ ಒಂದು ಅಭಿಧಾನ ಅಲ್ವೇ? ಬಿಲ್ಲನ್ನು ಹಿಡಿದು ಯುದ್ಧ ಮಾಡುವ ಸಮರ್ಥ ಯೋಧ ಅಲ್ವೇ? ಆ ಬಳಿಕ ಅಂತಹ ಪಶುಪತಿಯನ್ನು ತುಡುಕಿದಂತಹ ನನಗೆ ಅನ್ವರ್ಥವಾಗಿ ಸುಧನ್ವ ಅಂತ ಅಲ್ಲಿಗೆ ಸಮಾನವಾಯ್ತಲ್ಲ. ಸುಧನ್ವನ ಮೂಲಕವಾಗಿ ಸುಧನ್ವನಿಗೆ ಮೋಕ್ಷ ಎನ್ನುವಂಥದ್ದಾಯ್ತಲ್ಲ. ಅರ್ಜುನ ಸ್ವಾಮಿ, ನಾವಿನ್ನೇ ಇಲ್ಲೇ ನಿಲ್ಲುವುದ ಅಲ್ಲ, ಆರಿತು ದೀಪ ಅಂತ ಹೇಳಿದ್ರಿ, ಮತ್ತೆ ದೀಪ ಉರಿಸಲಿಕ್ಕೆ ಉಂಟಲ್ಲ, ಅದಕ್ಕಾಗಿ ಈ ದಿಗ್ವಿಜಯ ಸಾಂಗವಾಗಿ ನಡಿಬೇಕು. ಮತ್ತೆ ನೀ ಬರುವಾಗಲೇ ಹೇಳಿದ್ದಿ ಸುವರ್ಣವೋ ಸಂಭ್ರಮವೋ ಅಂತ. ಸುವರ್ಣ ಸಂಭ್ರಮ ಇಲ್ಲಿಗೆ ನಿಲ್ಲಬಾರದು ಅಂತ ಹೇಳುವುದು ಮುಂದೆ ಆಚರಣೆಯಲ್ಲಿ ಉಂಟಲ್ಲ. ಆಚರಣೆ ಉಂಟು, ಅದಕ್ಕಾಗಿ ಎಲ್ಲರಿಗೂ ತಿಳಿಸು, ಅಲ್ಲಿಗೂ ಬರಬೇಕು ಹೇಳಿ. ಆದ್ರೆ ಅಲ್ಲಿ ನೀನಿರ್ಬೇಕು, ನಾನಿಲ್ಲದೆ ಏನುಂಟು? ಮತ್ತೆ ಸಂಭ್ರಮವೇ ಇಲ್ಲ ಆಗುತ್ತದೆ. ನನ್ನ ಆಧಿಪತ್ಯದಲ್ಲಿ ನಡೆಯುವುದು. ಹೌದು. ಹಾಗಾಗಿ ಬಲವನ್ನೊಡಗೂಡಿಕೊಂಡು ಮುಂದುವರಿಯಲಿ ಬೆಂಬಲ ನಾನು. ಹೋಗೋಣ.